ಸಾಧನಕೇರಿ ಸಾಹಿತ್ಯ ವೇದಿಕೆ ವತಿಯಿಂದ ನನ್ನ ಸಹೋದರಿ ವತ್ಸಲ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗಯ್ಯನವ್ರನ್ನ ಕುರಿತು ಮಾತನಾಡಬೇಕು ಅಂಥೇಳಿ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಇವತ್ತಿನ ಕೊರೋನಾದಂತಹ ಒಂದು ಸಂಕಟ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಒಂದು ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಮೊದಲಾದ ಚಟುವಟಿಕೆಗಳು ನಡೀತಾ ಇರೋದು ಬಹಳ ಸಂತೋಷದ ಸಂಗತಿ. ನಾನು ಡಾಕ್ಟರ್ BV ವಸಂತಕುಮಾರ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ಮತ್ತು ಮೈಸೂರಿನ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನ ಕನ್ನಡ ಸಹಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮನುಷ್ಯರು ಈ ನೆಲದ ಮಣ್ಣಿನ ಅನ್ನವನ್ನು ತಿನ್ನುತ್ತಾ, ಸೂರ್ಯನ ಬೆಳಕನ್ನು ಪಡೀತಾ, ಬದುಕಿನ ನೋವು ನಲಿವುಗಳನ್ನು ಅನುಭವಿಸ್ತಾ, ಆ ಅನುಭವಗಳಿಗೆ ಭಾಷೆಯ ಅಭಿವ್ಯಕ್ತಿಯನ್ನು ಕೆಲವರು ಕೊಟ್ಟರೆ, ಕೆಲವರು ಬದುಕಿನ ಅಭಿವ್ಯಕ್ತಿಯನ್ನು ಕೊಡ್ತಾ ಬೇರೆ ಬೇರೆ ವೃತ್ತಿ ಜೀವನಗಳನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯ ಒಂದು ಬದುಕಿನ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರ ಕಾವ್ಯ ಅದೊಂದು ಮನುಷ್ಯ ಕಾವ್ಯ ಅಂತ ನಾನು ಕರೀಲಿಕ್ಕೆ ಬಯಸ್ತೇನೆ. ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಇತ್ಯಾದಿ ವರ್ಗೀಕರಣಗಳೆಲ್ಲ ಅಧ್ಯಯನದ ದೃಷ್ಟಿಯಿಂದ, ಅಧ್ಯಯನದ ಅನುಕೂಲದ ಕಾರಣಕ್ಕಾಗಿ ಮತ್ತು ಒಂದು ಸಾಹಿತ್ಯ ಚಳುವಳಿಗಳು ಹುಟ್ಟಿಕೊಂಡಂತಹ ಕಾಲಘಟ್ಟವನ್ನು ಗಮನದಲ್ಲಿಟ್ಕೊಂಡು ಆಡುವ ಮಾತುಗಳು ಅಂತ ಮಾತ್ರ ಭಾವಿಸಬೇಕಾಗತ್ತೆ. ಪಂಪನ ಮನುಷ್ಯ ಜಾತಿ ತಾನೊಂದೇ ವಲಂ ಅನ್ನುವಂತಹ ಮಾತಿನಿಂದ ಹಿಡಿದು, ಅಥವಾ ಕುಲಂ ಕುಲಮಲ್ತು ಚಲಂ ಕುಲಂ ಅಣ್ಮು ಕುಲಂ ಅಭಿಮಾನಂ ಕುಲಂ ಪರಾಕ್ರಮಂ ಕುಲಂ ಕಣ ಅನ್ನುವಂಥ ಮಾತುಗಳನ್ನು, ಆರಂಭ ಕಾಲದ ಮಾತುಗಳನ್ನು ನೆನಪಿಸ್ಕೊಳ್ತಾ 12ನೇ ಶತಮಾನದ ವಚನ ಚಳುವಳಿಯ ಕಾಲಘಟ್ಟದಲ್ಲಿ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ತನ್ನ ವಚನದಲ್ಲಿ ಕೀಳು ಮಾದರ ಚೆನ್ನ, ಕೀಳು ಡೋಹರ ಕಕ್ಕ, ಕೀಳು ಓಹಿಲಯ್ಯ, ಕೀಳು ಉದ್ಭಟಯ್ಯ, ಕೀಳಿಂಗಲ್ಲದೆ ಹಯನು ಕರೆಯದು ಕಾಣ ರಾಮನಾಥ ಅಂತಕ್ಕಂಥ ಮಾತನ್ನ ಆವತ್ತಿನ ಸಂದರ್ಭದಲ್ಲಿ ಆಡಿದ್ದು, ಅದರ ಪ್ರಭಾವಕ್ಕೆ ಒಳಗಾದಂತಹ ಬಸವಣ್ಣಂಥವರು ಕೀಳಾಗಲಲ್ಲದೆ ಮೇಲಾಗಲೊಲ್ಲೆನು, ಕೀಳಿಂಗಲ್ಲದೆ ಹಯನು ಕರೆಯದು ಅನ್ನುವಂಥ ನಿಲುವನ್ನು ತಾಳಿದ್ದು. ಆ ಕಾರಣಕ್ಕಾಗಿ 12ನೇ ಶತಮಾನದ ಚಳುವಳಿ ಒಂದು ಆಧ್ಯಾತ್ಮದ ಬುನಾದಿಯ ಮೇಲೆ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡೋದ್ರ ಮೂಲಕ ಒಂದು ಸಮಾನತೆಯ, ಸ್ವಾತಂತ್ರ್ಯದ, ಸೋದರತ್ವದ ಒಂದು ಅತ್ಯುನ್ನತವಾದ ಶರಣ ಸಮಾಜವನ್ನು ಕಟ್ಟೋದಕ್ಕೆ ಅವರು ಬಯಸಿದ್ರು. ಈ ರೀತಿ ಆಯಾಯ ಕಾಲಘಟ್ಟದಲ್ಲಿ ಬಂದಂತಹ ಅನೇಕ ಕವಿಗಳು ತಮ್ಮ ಜೀವನಾನುಭವದ ಹಿನ್ನೆಲೆಯಲ್ಲಿ ಕಾಲವನ್ನು ಬದಲಾಯಿಸುವ ಕರೆಯನ್ನು ಕೊಡ್ತಾ ಬಂದಿದ್ದಾರೆ. ಆ ಹಿನ್ನೆಲೆ ಒಳಗಡೆ ಸಿದ್ಧಲಿಂಗಯ್ಯನವರ ಕಾವ್ಯ 1974-75 ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಹೊಸ ಮನೋಭಾವವನ್ನು, ಧ್ವನಿಯನ್ನು, ಭಾಷೆಯನ್ನು, ಭಾವವನ್ನು ಸಂಚಲನಗೊಳಿಸಿದಂಥ ಸಾಹಿತ್ಯ. ಯಾವ ಕವಿ ತಾನು ದಲಿತ ನೆಲದಿಂದ ಬಂದಂಥವರು ಅಂತ ಹೇಳೋದ್ರ ಮೂಲಕ, ಹೊಲೆಮಾದಿಗರ ಹಾಡು ಅನ್ನುವಂಥ ಶೀರ್ಷಿಕೆಯ ಮೂಲಕ ನನ್ನ ಜನರು ಯಾರು ಅನ್ನೋದನ್ನು ಮತ್ತು ಆ ಜನರಿಗಾಗಿ ನಾನು ಏನನ್ನು ಕೇಳ್ತಾ ಇದ್ದೇನೆ ಅನ್ನೋದನ್ನು ಸ್ಪಷ್ಟಪಡಿಸೋದ್ರ ಮೂಲಕ ದಲಿತ ಕವಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ಕೊಂಡ್ರು. ಮತ್ತು ಕನ್ನಡ ಸಾಹಿತ್ಯದ ವಿಮರ್ಶಕರು ಕೂಡ ಅವರನ್ನು ದಲಿತ ಸಾಹಿತಿ ಅಂತಕ್ಕಂತಹ ಗುರುತಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಕವಿ ಬೆಳೀತಾ 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 ಸಿದ್ಧಲಿಂಗಯ್ಯನವರೇ ಹೇಳಿಕೊಂಡ ಮಾತೇನು ಅಂದರೆ, ನಾನು ಕನ್ನಡದ ಕವಿ ಅಂತ. ಅಂದರೆ ದಲಿತ ಅನ್ನುವಂಥ ಅನುಭವದ ಮತ್ತು ಆ ಸಂಕಟದ ಭಾವದ್ರವ್ಯವನ್ನು, ಆಲೋಚನಾ ದ್ರವ್ಯವನ್ನು, ಬದುಕಿನ ದ್ರವ್ಯವನ್ನು ತನ್ನ ಕಾವ್ಯದ ವಸ್ತುವನ್ನಾಗಿ ಮಾಡಿಕೊಂಡಿದ್ರು ಕೂಡ ಅದು ಕೇವಲ ದಲಿತ ಲೋಕಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ದಲಿತ ಲೋಕದ ಭಾವಗಳು ಅಂದರೆ ಅವು ಮನುಷ್ಯ ಲೋಕದ ಭಾವಗಳು. ಹಾಗಾಗಿ ದಲಿತ ಸಾಹಿತ್ಯ ಅಂತ ಹೇಳಿದರೆ ಅದನ್ನು ನಾನು ಅತ್ಯಂತ ಅಂತಃಕರಣವುಳ್ಳಂತಹ ಮನುಷ್ಯ ಸಾಹಿತ್ಯ ಅಂತ ಕರೆಯೋದಕ್ಕೆ ಬಯಸ್ತೇನೆ. ಆ ಹಿನ್ನೆಲೆ ಒಳಗಡೆ ನಾನು ಸಿದ್ಧಲಿಂಗಯ್ಯನವ್ರನ್ನ ದಲಿತ ಕವಿಯಾಗಿ ತಮ್ಮ ಕಾವ್ಯವನ್ನು ಆರಂಭಿಸಿ
ಕನ್ನಡ ಕವಿಯಾಗಿ ಬೆಳೆದು ಬಹುಶಃ ಒಬ್ಬ ಮನುಷ್ಯ ಕವಿ ಅಂತ ಹೇಳುವ ಅಂತಃಕರಣದ ಬರಹ ಮತ್ತು ಬದುಕು ಈ ಎರಡನ್ನೂ ನಡೆಸಿದವರು ಆದರಣೀಯ ಸಿದ್ಧಲಿಂಗಯ್ಯನವರು. ಅಂತಹ ಅಪ್ಪಟ ಮನುಷ್ಯ ಕವಿ ಸಿದ್ಧಲಿಂಗಯ್ಯನವರಿಗೆ ಅವರ ಜನ್ಮದಿನದ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರವಾಗಿ ಮತ್ತು ಕರ್ನಾಟಕ ಸರ್ಕಾರದ ಪರವಾಗಿ ಪಂಪ ಪ್ರಶಸ್ತಿ ವಿಜೇತರೂ ಆಗಿರತಕ್ಕಂತಹ ಸಿದ್ಧಲಿಂಗಯ್ಯನವರಿಗೆ ಹೃತ್ಪೂರ್ವಕವಾದಂತಹ ತುಂಬು ಹೃದಯದ ಶುಭಾಶಯಗಳನ್ನು ಕೋರೋದಕ್ಕೆ ಬಯಸ್ತೇನೆ. ಹಾಗೆಯೇ ವತ್ಸಲ ಅವರು ಈ ಕಾರ್ಯಕ್ರಮವನ್ನು ಸಂಘಟಿಸೋದ್ರ ಮೂಲಕ ಒಂದಿಷ್ಟು ವಿಚಾರಗಳನ್ನು ನಾವಿರುವ ಜಾಗದಲ್ಲೇನೆ ಕೇಳಿಸಿಕೊಳ್ಳುವ, ಹಂಚಿಕೊಳ್ಳುವ ಮತ್ತು ನಮ್ಮೊಳಗೆ ತುಂಬಿಕೊಳ್ಳುವ ಅವಕಾಶವನ್ನು ಒದಗಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಪ್ರಾರಂಭದಲ್ಲಿ ವಂದನೆಗಳನ್ನು ಅರ್ಪಿಸ್ತೇನೆ. ಸಿದ್ಧಲಿಂಗಯ್ಯನವರ ಕಾವ್ಯ ಮತ್ತು ಅವರ ಬದುಕು ಇವೆರಡೂ ಕೂಡ ಹೇಗೆ ಅದು ಆರಂಭಗೊಂಡು ಬೆಳೀತಾ ಬಂದು ಅದು ಸಾಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಿದಾಗ ಸಿದ್ಧಲಿಂಗಯ್ಯನವರ ಬದುಕಾಗಲಿ, ಬರಹ ಆಗಲಿ, ಆಲೋಚನೆಗಳಾಗಲಿ ಅವು ನಿಂತ ನೀರುಗಳಲ್ಲ. ಸದಾ ಚಲಿಸ್ತಾ ಇರುವಂತಹ, ಸದಾ ಪರಿವರ್ತನೆಯಾಗ್ತಾ ಇರತಕ್ಕಂಥ ಹರಿಯುವ ನದಿ. ಸಾವಿರಾರು ನದಿಗಳು ಅಂತ ಹೇಳಿದ ಹಾಗೆ ಸಿದ್ಧಲಿಂಗಯ್ಯನವರ ಭಾಷೆ, ಸಿದ್ಧಲಿಂಗಯ್ಯನವರ ಭಾವ, ಸಿದ್ಧಲಿಂಗಯ್ಯನವರ ಆಲೋಚನೆ, ಸಿದ್ಧಲಿಂಗಯ್ಯನವರ ಬದುಕು ಅದು ಒಂದು ಕಾಲದಲ್ಲಿ, ಯಾವ ಕಾಲದಲ್ಲಿ ಹೇಗೆ ಆರಂಭ ಆಗಿತ್ತೋ ಅಲ್ಲಿಗೆ ನಿಂತುಕೊಳ್ಳದೆ, ಅಂಟಿಕೊಳ್ಳದೆ, ಅವುಗಳನ್ನು ದಾಟುತ್ತಾ ಬೇರೆ ಬೇರೆಯ ಕಾಲಘಟ್ಟದಲ್ಲಿ, ಬೇರೆ ಬೇರೆಯ ಸಂಬಂಧಗಳಲ್ಲಿ, ಬೇರೆ ಬೇರೆಯ ಬದುಕಿನ ಕ್ರಮಗಳಲ್ಲಿ ಅವು ಪರಿವರ್ತನೆಯನ್ನು ಹೊಂದುತ್ತಾ ಹೋಗಿರತಕ್ಕಂತಹ, ಸದಾ ಬೆಳೀತಾ ಹೋಗಿರತಕ್ಕಂತಹ ಒಂದು ಅಂತಃಕರಣದ ಬದುಕು ಮತ್ತು ವ್ಯಕ್ತಿತ್ವ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೇಲೆ ಅನೇಕ ಬಾರಿ ಅವರ ಜೊತೆಗೆ ವ್ಯಕ್ತಿಗತವಾದ ಒಡನಾಟವನ್ನು ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ. ಆ ಎಲ್ಲ ಕ್ಷಣಗಳಲ್ಲಿ ನನಗೆ ಅನುಭವಕ್ಕೆ ಬರೋದೇನು ಅಂದರೆ, ಒಂದು ಅವರ ನಿಗರ್ವಿತನ ಮತ್ತು ಅತ್ಯಂತ ಪ್ರೀತಿ ಮತ್ತು ಒಂದು ಸರಳವಾದ, ಸಹಜವಾದಂತಹ ಒಂದು ಬಯಲಿನ ಥರ ಅವ್ರ ಜೊತೆಗೆ ಮಾತಾಡ್ತಾ ಇದ್ದರೆ, ಒಡನಾಡ್ತಾ ಇದ್ದರೆ, ಅವರ ಮನೆಗೆ ಹೋದಾಗ, ಅವರ ಮನೆಯ ಉಪ್ಪರಿಗೆ ಮೇಲೆ ಅವರ ಲೈಬ್ರರಿ ಒಳಗಡೆ ಓಡಾಡುವಾಗ ಒಬ್ಬ ಮಹತ್ವದ ಕವಿ ಇಷ್ಟು ಸರಳವಾಗಿ ಮತ್ತು ಮುಕ್ತವಾಗಿ ಬೆರೆಯಬಹುದಾದ, ಬದುಕಬಹುದಾದ ಅನುಭವಗಳನ್ನು ನಾನು ಸಿದ್ಧಲಿಂಗಯ್ಯನವರಿಂದ ಪಡೆದಿದ್ದೇನೆ. ನನಗಿವತ್ತು ಕೊಟ್ಟಿರೋ ವಿಷಯ ಬಂಡಾಯದ ಕವಿ ಅಂತ ಹೇಳುವಂಥ ನೆಲೆಯಲ್ಲಿ. ಬಂಡಾಯ ಅನ್ನೋದಕ್ಕೆ ಎರಡು ನೆಲೆಗಳಿದ್ದಾವೆ. ಒಂದು, ತಾನು ತನ್ನ ಎದುರುಗಡೆ ಇರತಕ್ಕಂಥ ವ್ಯವಸ್ಥೆಯ ವಿರುದ್ಧ ಸಾರುವ ಬಂಡಾಯ. ಇನ್ನೊಂದು, ತಾನು ತನ್ನ ಒಳಗಿನ ಮನಸ್ಥಿತಿಯ ವಿರುದ್ಧ, ತನ್ನ ಒಳಗಿನ ಆರ್ಥಿಕ ಸ್ಥಿತಿಯ ವಿರುದ್ಧ, ಸಾಮಾಜಿಕ ಸ್ಥಿತಿಯ ವಿರುದ್ಧ ತಾನು ಬಂಡೇಳುವ ಮತ್ತೊಂದು ಬಗೆ. ಬಹುಶಃ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಈ ಎರಡೂ ಬಗೆಯ ಬಂಡಾಯಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಿದ್ಧಲಿಂಗಯ್ಯನವರು ತನ್ನನ್ನು ತಾನು ಶೋಧಿಸಿಕೊಳ್ಳುತ್ತಾ, ತನ್ನನ್ನು ತಾನು ವಿಸ್ತರಿಸಿಕೊಳ್ಳುತ್ತಾ, ತನ್ನ ಕಾವ್ಯವನ್ನು, ತನ್ನ ಬದುಕನ್ನು, ತನ್ನ ಆಲೋಚನೆಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಸಾಗಿರುವಂಥದ್ದು ಕಂಡುಬರುತ್ತೆ. ಸಿದ್ಧಲಿಂಗಯ್ಯನವರ ಊರುಕೇರಿ ಅವರ ಆತ್ಮಕಥೆ, ಅವರ ಜೀವನದ ಕಥೆಯನ್ನು ನಾವು ಗಮನಿಸಿದಾಗ, ಯಾವ ಬಾಲ್ಯದ ಸಿದ್ಧಲಿಂಗಯ್ಯನವರು ತನ್ನ ತಂದೆ ತಾಯಿಗಳ ಹೆಗಲಿನ ಮೇಲೆ ನೊಗವನ್ನು ಹೂಡಿ ಹೊಲದಲ್ಲಿ ವ್ಯವಸಾಯ ಮಾಡತಕ್ಕಂಥ ಚಿತ್ರವನ್ನು ತುಂಬಿಕೊಂಡಂತಹ ಆ ಬಾಲಕ ಸಿದ್ಧಲಿಂಗಯ್ಯನವರ ಎದೆಯಲ್ಲಿ ಹುಟ್ಟಿರಬಹುದಾದ ನೋವು, ತಲ್ಲಣ, ಸಂಕಟ, ಸಿಟ್ಟು ಎಂಥದ್ದಾಗಿರಬಹುದು ಅಂತೇಳಿ ನಾವು ಅದನ್ನು ಒಂದು ಸಾರಿ ಆ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅವರ ಬಾಲ್ಯದ ಬದುಕಿನ ಬೇಗುದಿಗಳು ನಮಗೆ ಅರ್ಥ ಆಗ್ತವೆ. ಅದೇ ಸಂದರ್ಭದಲ್ಲಿ ಒಂದು ದೊಗಳೆ ಅಂಗಿಯನ್ನು ಹಾಕ್ಕೊಂಡು ಆ ಒಂದು ಮಾಲೀಕನ ಮನೆಯ ಮುಂದೆ ನೀಡುವ ಆ ಅನ್ನವನ್ನು ಪಡ್ಕೊಂಡು ಆ ಅನ್ನವನ್ನು ತಿಂದು ಜೀರ್ಣಿಸಿಕೊಳ್ಳುತ್ತಾ, ತಾನು ಯಾವ ತಪ್ಪು ಮಾಡದೇ ಇದ್ದಾಗಲೂ ಕೂಡ ನಮಗೆ ಯಾಕೆ ಇಂತಹ ಸ್ಥಿತಿ ಅಂತ ಹೇಳುವಂತಹ ಒಂದು ಎಚ್ಚರ, ಆ ಎಚ್ಚರ ಒಂದು ಜೀವನದ ಎಚ್ಚರ, ಒಂದು ಸಾಮಾಜಿಕ ಎಚ್ಚರ, ಆರ್ಥಿಕ ಎಚ್ಚರ, ನೈತಿಕ ಎಚ್ಚರ, ಈ ಎಲ್ಲ ಎಚ್ಚರಗಳನ್ನು ಮೈಯಲ್ಲಿ ತುಂಬಿಕೊಂಡು ಸಿಡಿದಂಥವರು ಸಿದ್ಧಲಿಂಗಯ್ಯನವರು. ಹಾಗಾಗೇನೆ ಅವರು ಇಕ್ರಲ, ವದಿರ್ಲ, ಇವರು ಚರ್ಮ ಎಬ್ರಲ ಅನ್ನುವಂತಹ ಕಾವ್ಯವನ್ನು ಬರೆಯೋದಕ್ಕೆ ಸಾಧ್ಯ ಆಗಿದೆ. ಆದರೆ ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ
ಬಹುಶಃ ಅನೇಕರು ಈ ಸಾಲುಗಳನ್ನೇ ಹೇಳಿ 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 ಸಿದ್ಧಲಿಂಗಯ್ಯ ಅಂದರೆ ಇಕ್ರಲ ಒದಿರಲ ಇವರು ಚರ್ಮ ಎಬ್ರಲ ಅಂತ ಹೇಳಿದ ಕವಿ ಅನ್ನುವಂಥ ಒಂದು ಸೀಮಿತವಾದ ನೆಲೆಗಟ್ಟಿಗೆ ತಂದು ನಿಲ್ಲಿಸಿರೋದು ಕೂಡ ಅದು ಕನ್ನಡ ಸಾಹಿತ್ಯಕ್ಕೆ ನಾವು ಮಾಡಿರುವಂಥ ಅನ್ಯಾಯ ಮತ್ತು ಸಿದ್ಧಲಿಂಗಯ್ಯನವರನ್ನ ಅರ್ಥ ಮಾಡಿಕೊಳ್ಳೋದರಲ್ಲಿ ನಾವು ಸೋಲಿಸುವುದಕ್ಕಿರತಕ್ಕಂಥ ಒಂದು ಸಂಚು ಅಂತ ನಾನು ಅದನ್ನು ಭಾವಿಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಇಕ್ರಲ ಒದಿರಲ ಇವರು ಚರ್ಮ ಎಬ್ರಲ ಅಂತ ಹೇಳುವಂಥವರು ಅದು ದಲಿತ ಸಮುದಾಯದಿಂದ ಬಂದ ಜನರಲ್ಲ. ಅವರು ಅಣ್ಣ, ಅಪ್ಪ, ಅಜ್ಜ, ಅಕ್ಕ, ಅವ್ವ, ಮಾವ ಈ ರೀತಿಯ ಒಂದು ದಯನೀಯ ಸ್ಥಿತಿಯಲ್ಲಿ, ನೋವಿನ ಸ್ಥಿತಿಯಲ್ಲಿ, ಸಂಕಟದ ಸ್ಥಿತಿಯಲ್ಲಿ ಆ ಹೊಸ್ತಿಲಿನ ಹೊರಗಡೆ ಕೂತ್ಕೊಂಡು, ಚಪ್ಪಲಿ ಬಿಡೋ ಜಾಗದಲ್ಲಿ ಕೂತ್ಕೊಂಡು ತೆಂಗಿನ ಚಿಪ್ಪಲ್ಲಿ ಟೀ ಕುಡಿತಾ ಇದ್ರು ಕೂಡ ತನ್ನಗೆ ಟೀ ಕೊಟ್ಟವನನ್ನ ಅಕ್ಕ, ಅಣ್ಣ, ಅಪ್ಪ, ಅಜ್ಜ, ಮಾವ ಅಂತ ಕರೆದಂತಹ ಜನ, ಅವರ ಜೀವನ ಪ್ರೀತಿ, ಅವರ ಮಾನವೀಯ ಸಂಬಂಧದ ಭಾಷೆ, ಭಾವ ಅದು. ಆದರೆ ಆ ಜನರಿಗೆ ಯಾವ ಮೇಲ್ಜಾತಿಯ ಜನ ಅಥವಾ ಮೇಲ್ವರ್ಗದ ಜನ ಬಳಸ್ತಾ ಇದ್ದ ಭಾಷೆ ಏನು ಅಂದರೆ, ಬಾರಲೆಲೆ, ಹೋಗಲೆಲೆ, ಕುತ್ಕೊಳ್ಳಲೆಲೆ ಅನ್ನುವಂಥ ಲೇ 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 ಅನ್ನುವ ಭಾಷೆ ಇದೆಯಲ್ಲ, ಅದು ಮೇಲ್ವರ್ಗದ ಭಾಷೆಯ ಹೊರತು ದಲಿತ ವರ್ಗದ ಭಾಷೆ ಅಲ್ಲ. ಹಾಗಾಗಿ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಇಕ್ರಲ ಒದಿರಲ ಇವರು ಚರ್ಮ ಎಬ್ರಲ ಅನ್ನುವಂತಹ ಭಾಷೆ ಇದೆಯಲ್ಲ, ಅದು ಸಿದ್ಧಲಿಂಗಯ್ಯನವರು ತನ್ನ ಮೇಲಿನ ಜಾತಿಗಳು ತನಗೆ ಬಳಸುತ್ತಿದ್ದ ಭಾಷೆಯಲ್ಲಿಯೇ ಅವರಿಗೆ ಪ್ರತ್ಯುತ್ತರವನ್ನು ಕೊಡುವುದಕ್ಕಾಗಿ ಅದು ಬಳಸಿದ ಭಾಷೆಯ ಹೊರತು ಅವರ ಅಂತಃಕರಣದ ಭಾಷೆಯಲ್ಲ, ಅವರ ಸಮಾಜದ ಭಾಷೆಯಲ್ಲ, ಆ ದಲಿತ ಸಮುದಾಯದ ಬದುಕಿನ ಭಾಷೆ ಅಲ್ಲ ಅನ್ನೋದನ್ನು ಕೂಡ ನಾವು ಸಾಮಾಜಿಕ ಭಾಷಾ ವಿಜ್ಞಾನದ ಹಿನ್ನೆಲೆ ಒಳಗಡೆ, ಸೋಷಿಯೋ ಡೈಲೆಕ್ಟ್ಸ್ ಅನ್ನೋದನ್ನು ಅಧ್ಯಯನ ಮಾಡುವ ಹಿನ್ನೆಲೆ ಒಳಗಡೆ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಅಷ್ಟೇ ಅಲ್ಲ, ಇಡೀ ದಲಿತ ಸಾಹಿತ್ಯದ ಭಾಷೆಯನ್ನು ನಾವು ಒಂದು ಬೇರೆಯ ಬಗೆಯ ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಆ ಭಾಷೆ ಬೇಕಾಗಿದೆ ಅಂದರೆ, ಯಾರು ತನಗೆ ಆ ಭಾಷೆಯನ್ನು ಬಳಸ್ತಾ ಇದ್ದಾನೋ ಅವನ ಬದಲಾಗೋದಕ್ಕೆ ಅವನದೇ ಭಾಷೆಯಲ್ಲಿ ಅವನಿಗೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎರಡನೇ ಕಾರಣ, ಬಹುಶಃ ಅದಕ್ಕೆ ಇನ್ನೊಂದು ಕಾರಣ ಏನಿರಬಹುದು ಅಂತ ನಾನು ಊಹಿಸಿದಾಗ, ಪ್ರಾರಂಭದ ದಿನಗಳಲ್ಲಿ ಸಿದ್ಧಲಿಂಗಯ್ಯನವರು ರೂಪಿಸಿದಂತಹ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಆ ಶಿಕ್ಷಣ ವ್ಯವಸ್ಥೆ ಮಾರ್ಕ್ಸ್ವಾದಿ ಚಿಂತನೆಯನ್ನ ಅವರ ಮನೋಭಾವದಲ್ಲಿ ಬಿತ್ತಿ ಬೆಳೆದಿದ್ದು. ಬಹುಶಃ ಹೀಗೆ ಮಾರ್ಕ್ಸ್ವಾದಿ ಮನೋಭಾವವನ್ನ ಅವರ ಪಠ್ಯಕ್ಕೆ, ಅವರ ಮಸ್ತಕಕ್ಕೆ, ಅವರ ಬದುಕಿಗೆ ತುಂಬಿದಂತಹ ವಿದ್ವಾಂಸರುಗಳು ಯಾವ ಸಮುದಾಯದವರು ಮತ್ತು ಯಾಕೆ ಅದನ್ನು ತುಂಬಿದ್ರು, ಅದರ ಪರಿಣಾಮಗಳೇನು ಅನ್ನೋದನ್ನು ಕೂಡ ನಮ್ಮ ಶೈಕ್ಷಣಿಕ ಸಂದರ್ಭದ ಹಿನ್ನೆಲೆಯಲ್ಲಿ ಸಿದ್ಧಲಿಂಗಯ್ಯನವರನ್ನು, ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಮತ್ತು ಆ ಆರಂಭದ ದಿನಗಳಲ್ಲಿ ಅವರು ಬಳಸಿದಂತಹ ಭಾಷೆಯನ್ನು ಕೂಡ ನಾವು ಈ ಸೈದ್ಧಾಂತಿಕ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಅಗತ್ಯ ಇದೆ. ಯಾಕೆ ಈ ಮಾತನ್ನು ನಾನು ಪ್ರಾರಂಭದಲ್ಲಿ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು ಅನ್ನುವಂತಹ ಸಂಕಲನ ಯಾವುದು ಮೊದಲು ಪ್ರಕಟ ಆಗುತ್ತೆ, ಆ ಪ್ರಕಟ ಆದಂತಹ ಸಂಕಲನದಲ್ಲಿ ಕೊಣಂದೂರು ಲಿಂಗಪ್ಪನವರು ಅದಕ್ಕೆ ಒಂದು ಪದ್ಯದ ರೀತಿಯ ಅಭಿಪ್ರಾಯಗಳನ್ನು ದಾಖಲಿಸ್ತಾರೆ. ಅದು ಆ ಪುಸ್ತಕದಲ್ಲಿ ಕೂಡ ಪ್ರಕಟ ಆಗಿದೆ. ಕೊಣಂದೂರು ಲಿಂಗಪ್ಪನವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ಧಲಿಂಗಯ್ಯನವರ ಕವನ ಸಂಕಲನ ಪ್ರಕಟ ಆದಾಗ ಆ ಹೊಲೆಮಾದಿಗರ ಹಾಡು ಅನ್ನುವಂಥ ಅವರ ಮೊದಲನ ಸಂಕಲನಕ್ಕೆ ಕೊಣಂದೂರು ಲಿಂಗಪ್ಪನವರು ಹೀಗೆ ಬರೀತಾರೆ: ಮಾರ್ಕ್ಸನ ಗುಲಾಮ ಏಕೆ ಸಿದ್ಧಲಿಂಗು, ಅರಿತಿಲ್ಲವೇನು ಲೋಹಿಯ ನೀತಿ ನೀನು, ಕುಂಡದೊಳಗಿನ ಗಿಡವಾಗಬೇಡ ಎಂದು, ಈ ನೆಲದ ಒಳಗೆ ಬೇರು ಬಿಟ್ಟು ಆಗಬೇಕು ಆಲ ನೀನು. ಈ ಮಾತುಗಳನ್ನು ಓದುವಾಗ ಸೈದ್ಧಾಂತಿಕವಾಗಿ ಸಿದ್ಧಲಿಂಗಯ್ಯನವರ ಮೇಲೆ ಪ್ರಾರಂಭದ ದಿನಗಳಲ್ಲಿ ಮಾರ್ಕ್ಸ್ವಾದದ ದಟ್ಟವಾದ ಪ್ರಭಾವ ಮತ್ತು ಆ ಕ್ರಾಂತಿಕಾರಕವಾದಂತಹ ಧೋರಣೆಗಳನ್ನು ಆ ಕಾಲದ ಚಿಂತಕರು, ಆ ಕಾಲದ ಬುದ್ಧಿಜೀವಿಗಳು, ಆ ಕಾಲದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಆ ದಲಿತ ಕೇರಿಯಿಂದ ನೋವನ್ನು ತುಂಬಿಕೊಂಡು ಬಂದಂತಹ ವಿದ್ಯಾರ್ಥಿಯ ಒಳಗಡೆ ತುಂಬಿದ್ದರ ಪರಿಣಾಮ ಕೂಡ ಅವರ ಕಾವ್ಯದ ಭಾಷೆ, ಕಾವ್ಯದ ಧೋರಣೆ ಮತ್ತು ಅಭಿವ್ಯಕ್ತಿಯ ವಿನ್ಯಾಸ ಅದು ಬೇರೆಯದೇ ಆದ ಬಗೆಯಲ್ಲಿ ಆಗಿರೋದನ್ನು ಕಾಣಬಹುದು. ಹಾಗಾಗಿ ಇಡೀ ಅವರ ಕಾವ್ಯದಲ್ಲಿ ಕೆಂಪು ಅನ್ನುವಂಥದ್ದು ಒಂದು ಪ್ರತಿಮೆಯಾಗಿ ಅದು ದುಡಿದಿರೋದನ್ನು ಅವರ ಕಾವ್ಯದ ಒಳಗಡೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ.
ಹೀಗೆ ಸಿದ್ಧಲಿಂಗಯ್ಯನವರ ಆ ಆರಂಭದಲ್ಲಿ ದಲಿತರಿಗೆ ನ್ಯಾಯವನ್ನು ಎಲ್ಲಿ ನಾನು ಕೊಡಿಸ್ತೇನೆ ಅಂತ ಹೇಳಿ ಬಂದಾಗ, ಕಾರ್ಲ್ ಮಾರ್ಕ್ಸನ ಕೋರ್ಟಿನಲ್ಲಿ ನನ್ನ ಜನರಿಗೆ ನಾನು ನ್ಯಾಯವನ್ನು ಕೊಡಿಸ್ತೇನೆ, ಆ ಹಬ್ಬದ ದಿನ ಅವತ್ತು ಬರುತ್ತೆ ಅನ್ನುವಂಥ ಅಭಿಪ್ರಾಯಗಳು ಅವರ ಕಾವ್ಯದೊಳಗಡೆ ಬರೋದನ್ನು ಕೂಡ ನೀವು ಗಮನಿಸ್ಬೋದು. ಆದರೆ ಅದೇ ಸಂದರ್ಭದಲ್ಲಿ ನನ್ನ ಒಂದು ಪ್ರಶ್ನೆ ಏನು ಅಂದರೆ, ನನ್ನ ವೈಯಕ್ತಿಗತವಾದಂತಹ ಅಭಿಪ್ರಾಯ ಏನು ಅಂದರೆ, 1970-75 ಕಾಲಘಟ್ಟದಲ್ಲಿ ಕನ್ನಡದ ವಿಶ್ವವಿದ್ಯಾನಿಲಯಗಳು, ಅದು ಬೆಂಗಳೂರು ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಯಾವುದೇ ವಿಶ್ವವಿದ್ಯಾನಿಲಯ, ಕಾರ್ಲ್ ಮಾರ್ಕ್ಸರ ಬದಲಿಗೆ, ಲೋಹಿಯಾ ಅವರ ಬದಲಿಗೆ ಅಂಬೇಡ್ಕರರ ಚಿಂತನೆಗಳನ್ನು, ಅಂಬೇಡ್ಕರರ ಆಲೋಚನೆಯನ್ನು, ಅಂಬೇಡ್ಕರರ ಒಂದು ಸಾಮಾಜಿಕ, ಆರ್ಥಿಕ, ಆಧ್ಯಾತ್ಮಿಕ ಚಿಂತನೆಗಳನ್ನು ನಮ್ಮ ಶಿಕ್ಷಣದ ಮೂಲಕ ನಮ್ಮಂತಹ ವಿದ್ಯಾರ್ಥಿಗಳಿಗೆ, ದಲಿತ ಸಮುದಾಯದಿಂದ ಹಿಡಿದು ಬ್ರಾಹ್ಮಣ ಸಮುದಾಯದವರೆಗಿನ ತನಕ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ನೀಡಿದರೆ ಬಹುಶಃ ನಮ್ಮ ಇವತ್ತಿನ ಸಾಮಾಜಿಕ ಸೈದ್ಧಾಂತಿಕ ಬದುಕಿನ ಕ್ರಮ ಅದು ಬೇರೆಯದೇ ಬಗೆಯಾಗಿರ್ತಿತ್ತೇನೋ ಅನ್ನುವಂತಹ ಪ್ರಶ್ನೆ ನನಗೆ ಕಾಡುತ್ತೆ. ಯಾಕೆ ಈ ಪ್ರಶ್ನೆಯನ್ನು ನಾನು ಮತ್ತೆ ಮತ್ತೆ ಕೇಳ್ಕೊಳ್ಬೇಕಾಗತ್ತೆ ಅಂದರೆ, ದಲಿತ ಚಳುವಳಿಯ ನಾಳೆಗಳು ಅಂತ ಒಂದು ಪುಸ್ತಕ ಇದೆ, ಮೈಸೂರಿನಲ್ಲಿ ಅದನ್ನು ಸಂಪಾದನೆ ಮಾಡಿದ್ದಾರೆ. ಅದರಲ್ಲಿ ಶಿವರಾಮ ಕಾಡನ್ಕುಪ್ಪೆ ಅನ್ನುವಂಥವ್ರು ಒಂದು ಲೇಖನ ಇದೆ. ಆ ಶಿವರಾಮ ಕಾಡನ್ಕುಪ್ಪೆ ಅವರು ಕೂಡ ಬಂಡಾಯ ಚಳುವಳಿಯ ಹೋರಾಟದಲ್ಲಿ ಮತ್ತು ಆ ಕನ್ನಡದ ಬಹಳ ಮುಖ್ಯವಾದಂತಹ ವೈಚಾರಿಕ ವಾಗ್ವಾದಗಳಲ್ಲಿ ಅವರು ಕೂಡ ಬಹಳ ಮುಖ್ಯವಾದ ಒಬ್ಬರು. ದಲಿತ ಬಂಡಾಯ ಚಳುವಳಿ ಒಟ್ಟಿಗೆ ಉಟ್ಕೊಂಡಂತಹ ಚಳುವಳಿ. ಆದರೆ ಬಂಡಾಯದ ಹಿನ್ನೆಲೆಯಿಂದ ಬಂದಂಥವರು, ಜಮೀನ್ದಾರರಾಗಿದ್ದಂಥವರು ನಮ್ಮ ರಾಜ್ಯದ ಬಹುಸಂಖ್ಯಾತ ಜಾತಿಯ ಜನರೇ ಆಗಿದ್ದರು. ಅವರು ಇಡೀ ದಲಿತ ಸಮುದಾಯವನ್ನು ತನ್ನ ಜೊತೆಗಿಟ್ಕೊಂಡು ದಲಿತ ಬಂಡಾಯ ಅನ್ನುವಂಥ ಒಂದು ಚಳುವಳಿಯನ್ನು ಕಟ್ಟಿದರು. ಅಂಥ ಹೊತ್ತಿನಲ್ಲೇ ಕೊಣಂದೂರು ಲಿಂಗಪ್ಪನಂತವರು ಮಾರ್ಕ್ಸ್ನ ಗುಲಾಮ ಯಾಕೆ ಸಿದ್ಲಿಂಗು ಅನ್ನುವಂಥ ಪ್ರಶ್ನೆಯನ್ನು 1975ರಲ್ಲಿ ಅವರು ಅದನ್ನು ಎತ್ತಿದ್ದಾರೆ. ಮುಂದೆ ಬಂದಂತಹ ಶಿವರಾಮ್ ಕಾಡನ್ಕುಪ್ಪೆ ಅವರು ಆ ಲೇಖನದಲ್ಲಿ ಏನು ಹೇಳ್ತಾರೆ ಅಂದರೆ, ಅಂಬೇಡ್ಕರ್ ವಾದವನ್ನೇ ನೀವು ಹೇಳಿದರೆ ಅದು ಪರಿಪೂರ್ಣ ಅಂತ ಹೇಳಿ ಭಾವಿಸೋದಿಲ್ಲ, ಮತ್ತು ಜನ ಅಂಬೇಡ್ಕರ್ನ ಹೇಳಿದರೆ ಯಾಕೆ ಅವ್ರು ಹಿಂದೆ ಹೋಗಬೇಕು ಎಂದು ಜನ ಕೇಳುತ್ತಾರೆ ಅನ್ನೋ ವಾಕ್ಯ ಬರುತ್ತೆ. ಅದು ಜನ ಕೇಳುತ್ತಾರೋ ಅಥವಾ ಬಂಡಾಯ ಸಾಹಿತಿಗಳು ಕೇಳಿದ್ರೋ ಅಥವಾ ಸ್ವತಃ ಶಿವರಾಮ್ ಕಾಡನ್ಕುಪ್ಪೆ ಅವರ ಪ್ರಶ್ನೆ ಆಗಿತ್ತೋ, ಇದು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಅಂದರೆ ಇಲ್ಲಿ ಮಾರ್ಕ್ಸ್ ವಾದದ ಹಿನ್ನೆಲೆಯಲ್ಲಿ ತಮ್ಮ ಕಾವ್ಯ ಅಭಿವ್ಯಕ್ತಿಯನ್ನು ಪ್ರಾರಂಭ ಮಾಡಿದ ಸಿದ್ಧಲಿಂಗಯ್ಯನವ್ರನ್ನ ಮಾರ್ಕ್ಸ್ ವಾದದ ಹಿಂದೆ ಯಾಕೆ ಹೋಗ್ತೀಯಾ, ಲೋಹಿಯಾ ವಾದದ ಹಿಂದೆ ಬನ್ನಿ ಅಂತ ಹೇಳಿ ಕರೆದಂತಹ ಒಂದು ಕನ್ನಡ ಸಾಹಿತ್ಯ ಜಗತ್ತು ಮುಂದೆ ಅಂಬೇಡ್ಕರ್ ವಾದ ಅನ್ನುವಂಥದ್ದನ್ನು ಮುಂದಕ್ಕಿಟ್ಟಾಗ ಆ ಲೋಹಿಯಾವಾದಿಗಳು ಕೂಡ, ಮಾರ್ಕ್ಸ್ ವಾದಿಗಳು ಕೂಡ ಅಂಬೇಡ್ಕರರ ವಾದದ ಜೊತೆಗೆ ಬಂದರೋ ಅಥವಾ ದೂರ ಹೋದರೋ ಅನ್ನೋದು ಕೂಡ 2020ರ ಸಂದರ್ಭದಲ್ಲಿ ನಾವು ಅದನ್ನು ಮತ್ತೆ ಹೊರಗೆ ಹಚ್ಚಿ ಮರು ಓದನ್ನು, ಮರು ವಿಮರ್ಶೆಗೆ ಒಡ್ಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗಾಗಿ ಸಿದ್ಧಲಿಂಗಯ್ಯನವರನ್ನು ನಾನು ಆರಂಭದಲ್ಲಿ ಪರಿವರ್ತನೆ ಹೊಂದುತ್ತಾ, ಬೆಳೆಯುತ್ತಾ, ವಿಸ್ತರಿಸಿಕೊಳ್ಳುತ್ತಾ ಸಾಗಿದ ಕವಿ ಅಂತ ನಾನು ಯಾಕೆ ಅದನ್ನು ಉಲ್ಲೇಖ ಮಾಡಿದೆ ಅಂದರೆ, ಮಾರ್ಕ್ಸ್ ವಾದದ ನೆಲೆಗಟ್ಟಿನ ಮೇಲೆ ಬರೆಯಲು ತಮ್ಮ ಬರಹವನ್ನು ಆರಂಭ ಮಾಡಿದ ಸಿದ್ಧಲಿಂಗಯ್ಯನವರು ಬೇರೆ 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 ಆಲೋಚನೆಗಳಿಗೆ ತಮ್ಮನ್ನು ತಾವು ಒಡ್ಡುಕೊಳ್ತಾ ಬಹುಶಃ RSSನ ಪ್ರಭಾವಕ್ಕೂ ಕೂಡ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೂವೇ ಶೇಷಾದ್ರಿ ಅಂತವರ ಪ್ರಭಾವಕ್ಕೂ ಕೂಡ ಒಳಗಾಗಿರುವಂಥದ್ದನ್ನು ಅವರ ಬದುಕಿನ ಸಂದರ್ಭದಲ್ಲಿ ಗಮನಿಸ್ತೀವಿ. ನಮ್ಮ ಸಾಹಿತ್ಯ ವಲಯದಲ್ಲಿ ಅವರು ಒಂದು ಪಂಥಕ್ಕೆ ಇದ್ದವರು ಇನ್ನೊಂದು ಪಂಥದ ಜೊತೆಗೆ ಸಂಬಂಧವನ್ನು ಹೊಂದಿದ ತಕ್ಷಣವೇ ನನ್ನ ವಿಚಾರವನ್ನು ಒಪ್ಪದವರನ್ನು ನಾನು ಕವಿ ಅಂತ ಒಪ್ಪೋದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ವಿಮರ್ಶಕರು ಕೂಡ ಜಡ್ಡುಗಟ್ಟಿರುವಂತಹ ಸಂದರ್ಭ ಕೂಡ ನಮ್ಮ ಸಾಹಿತ್ಯದ ಒಂದು ಚಲನೆಯಲ್ಲಿ ಇದೆ. ಆದರೆ ಸಿದ್ಧಲಿಂಗಯ್ಯನವರು ಈ ಯಾವುದನ್ನೂ ಪರಿಗಣಿಸದೆ ಮೀರಿ ಮುನ್ನಡೆದಿರೋದನ್ನು ಗಮನಿಸ್ತೀರಿ. ಬಹುಶಃ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಹಿಂದುತ್ವದ ಜೊತೆಗೆ ಯಾರು ತಮ್ಮನ್ನು ಗುರುತಿಸ್ಕೊಳ್ತಾರೋ ತಕ್ಷಣವೇ ಕನ್ನಡ ಸಾಹಿತ್ಯ ಅವರನ್ನು ಒಂದು ರೀತಿಯ ಅಸ್ಪೃಶ್ಯನಾಗಿ ಹೊರಗಡೆ ಇಡ್ತಕ್ಕಂಥ ಒಂದು ಬೌದ್ಧಿಕ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಬಂದಿರೋದನ್ನು ಕಾಣ್ತೀವಿ. ಆ ರೀತಿಯ ಒಂದು ಬೌದ್ಧಿಕ ಅಸ್ಪೃಶ್ಯತೆಯನ್ನು, ನೋವನ್ನು ಅನುಭವಿಸಿದ 3 ಜನ ಬಹಳ ಮುಖ್ಯವಾದಂತಹ ಕವಿಗಳಲ್ಲಿ, ಸಾಹಿತಿಗಳಲ್ಲಿ, ಮೊದಲನೆಯವರು SL ಭೈರಪ್ಪನವರು, ಬಹುಶಃ ಎರಡನೆಯವರು ಸಂಶೋಧನೆಯಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿ ನಂತರದಲ್ಲಿ ಆ ಥರದ ಒಂದು ಸಿದ್ಧಾಂತದ ಜೊತೆ ಗುರುತಿಸ್ಕೊಂಡ್ರು ಅನ್ನೋ ಏಕೈಕ ಕಾರಣಕ್ಕೆ M ಚಿದಾನಂದಮೂರ್ತಿಯವರನ್ನು ಆ ರೀತಿ ನಾವು ಹೊರಗಿಡತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ. ನಂತರದ ಮತ್ತೊಬ್ಬ ಆ ಥರದ ಸಾಹಿತಿ ಅಂತ ಹೇಳಿದರೆ ನನ್ನ ಗಮನದಲ್ಲಿರುವಂಥದ್ದು ಸಿದ್ಧಲಿಂಗಯ್ಯನವರು ಇವತ್ತು ಅವರನ್ನು ಯಾವ ಥರ ಗುರುತಿಸಂದ್ರೆ ಸೌಮ್ಯ ಹಿಂದುತ್ವವಾದಿ ಅಂತೇಳಿ ಗುರುತಿಸುವ ಮಟ್ಟಕ್ಕೆ ಅವರನ್ನು ಚರ್ಚೆ ಮಾಡೋದನ್ನು ಕಾಣ್ತೀವಿ.
ಅಂದರೆ ನಾನು ಇದನ್ನು ಯಾಕೆ ಪ್ರಸ್ತಾಪಿಸ್ತಾ ಇದ್ದೀನಿ ಅಂದರೆ, ಮಾರ್ಕ್ಸ್ವಾದದಿಂದ ಹಿಡಿದು ಲೋಹಿಯಾವನ್ನು ಒಳಗೊಂಡಂತೆ, ಅಂಬೇಡ್ಕರ್ನ ಒಳಗೊಂಡಂತೆ, ಬಾಬು ಜಗಜೀವನ್ ರಾಮ್ ಅವರನ್ನ ಒಳಗೊಂಡಂತೆ, ಆಧ್ಯಾತ್ಮವನ್ನು ಒಳಗೊಂಡಂತೆ, ಗ್ರಾಮದೇವತೆಗಳನ್ನುವಂತಹ PhD ಮಾಡೋದ್ರ ಮೂಲಕವೂ ಕೂಡ ಒಂದು ಶಾಕ್ತ ಪರಂಪರೆಯ ಜೊತೆಗೆ, ಮಾತೃ ಹೃದಯದ ಜೊತೆಗೆ ತಮ್ಮ ಬದುಕನ್ನು, ಬರಹವನ್ನು ವಿಸ್ತರಿಸಿಕೊಳ್ತಾ ಪರಿವರ್ತನೆ ಹೊಂದುತ್ತಾ ಬಂದಂಥವರು ಸಿದ್ಧಲಿಂಗಯ್ಯನವರು. ಈ ಕಾರಣದಿಂದಾಗಿ ಒಬ್ಬ ಬರಹಗಾರ ಕುವೆಂಪು ಹೇಳುವ ಹಾಗೆ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನೋ ಸಾಲುಗಳನ್ನು ನಾನು ಯಾರಿಗಾದರೂ ಅನ್ವಯಿಸೋದಾದರೆ ಬಹುಶಃ ಅದನ್ನು ಸಿದ್ಧಲಿಂಗಯ್ಯನವರಿಗೆ ಅನ್ವಯಿಸಿದರೆ ಅದು ಉತ್ಪ್ರೇಕ್ಷೆ ಆಗೋದಿಲ್ಲ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಎರಡನೇದು, ಆ ಹೊಲೆಮಾದಿಗರ ಹಾಡು ಸಂಕಲನ ಬಂದ ಸಂದರ್ಭದಲ್ಲೇ DR ನಾಗರಾಜ್ ಅವರು ಇವರನ್ನ ಒಂದು ರೀತಿಯ ಎಡಪಂಥೀಯ ಮಾರ್ಕ್ಸ್ವಾದದ ಉತ್ಪ್ರೇಕ್ಷಾಲಂಕಾರದ ಚಕ್ರವರ್ತಿ ಅಂತ ಕರೆದಿದ್ದಾರೆ. ನೆನ್ನೆ ದಿನ ಅದನ್ನು T. ಯಲ್ಲಪ್ಪನವರು ಕೂಡ ಅದನ್ನು ಉಲ್ಲೇಖ ಮಾಡಿದರು. ಆದರೆ ನನಗೆ ಸಿದ್ಧಲಿಂಗಯ್ಯನವರ ಕಾವ್ಯ ಉತ್ಪ್ರೇಕ್ಷಾಲಂಕಾರದ ಕಾವ್ಯ ಅಂತ ಅನಿಸೋದಿಲ್ಲ. ಮೇಲ್ಜಾತಿಯವರು ಅಥವಾ ಹಿಂದುಳಿದಿರೋರು, ಮಧ್ಯದಲ್ಲಿರೋ ಜಾತಿಯವರಿಗೆ ಅದು ಉತ್ಪ್ರೇಕ್ಷ ಅಲಂಕಾರ ಆಗಿರ್ಬೋದು. ಆದರೆ ಯಾವ ಗೌಡರ ಎಳನೀರಿನಲ್ಲಿ ನನ್ನ ರಕ್ತದ ಕಣಗಳಿದ್ದಾವೆ ಅಂತ ಹೇಳುವಾಗ, ಅಥವಾ ಗೌಡರ ಬಾಗಿಲಿಗೆ ನಮ್ಮ ಜನರ ಮೂಳೆ ತೋರಣಗಳು ಅಂತ ಹೇಳುವಾಗ, ಆ ಜನ ಆ ಜೀತಗಾರರಾಗಿ ದುಡಿದಿರತಕ್ಕಂತಹ ನೋವು, ಸಂಕಟ, ಬೆವರು, ರಕ್ತ ಆ ಜಾಗದಲ್ಲಿ ನಿಂತ್ಕೊಂಡು ನಾವು ಆ ಭಾವವನ್ನು ಅರ್ಥ ಮಾಡಿಕೊಂಡಾಗ ಬಹುಶಃ ನನಗೆ ಉತ್ಪ್ರೇಕ್ಷೆ ಅಂತ ಅನ್ಸೋದಿಲ್ಲ. ಆ ಕವಿ ತನ್ನ ಜನಾಂಗ ಅನುಭವಿಸಿರಬಹುದಾದ ಶತಶತಮಾನಗಳ ನೋವಿಗೆ ಧ್ವನಿ ಕೊಡುವಾಗ, ಅದಕ್ಕೆ ಮಾತು ಕೊಡುವಾಗ, ಅದಕ್ಕೆ ಭಾವ ತುಂಬುವಾಗ, ಅದನ್ನು ಸಾಹಿತ್ಯವನ್ನಾಗಿಸುವಾಗ ಅದು ಪ್ರತಿಮಾ ರೂಪದಲ್ಲಿ ಅದನ್ನು ಇಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ಆದ್ದರಿಂದ ಉತ್ಪ್ರೇಕ್ಷೆ ಅಂತ ಕರೆದರೆ ಅದು ದಲಿತ ಜಗತ್ತಿನ ಅನುಭವಗಳಿಗೆ ಮಾಡುವಂತಹ ಒಂದು ತಪ್ಪು ವ್ಯಾಖ್ಯಾನ ಆಗುತ್ತೆ. ಅಥವಾ ನಾವು ಮೇಲೆ ನಿಂತು ಆ ನೋವನ್ನು ನೋಡ್ತಾ ಇರುವಂತಹ ಒಂದು ಕ್ರಮ ಆಗತ್ತೆ ಹೊರತು, ನಾವು ಅದರ ಒಳಗಡೆ ಹೋಗಿ ನಿಂತು ಸ್ವತಃ ನಾನೇ ಒಬ್ಬ ಜೀತದಾಳಾಗಿ, ನನ್ನ ಅಜ್ಜ, ಮುತ್ತಜ್ಜ, ಮಗದಜ್ಜ ಇವರೆಲ್ಲ ಕೂಡ ಆ ಕಾಲಿಗೆ ಚಪ್ಪಲಿ ಇಲ್ಲದೆ, ತಲೆಗೆ ಎಣ್ಣೆ ಇಲ್ಲದೆ, ಚರ್ಮದ ತಟ್ಟಿಗೆಗಳ ಹಾಗೆ ಆ ದುಡಿದಂತಹ ಜನರನ್ನು ಕಣ್ಣೆದುರುಗಡೆ ತಂದುಕೊಂಡಾಗ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಬರ್ತಕ್ಕಂತಹ ದಲಿತರ ನೋವಿನ ಚಿತ್ರಗಳು ಅವು ಉತ್ಪ್ರೇಕ್ಷಾಲಂಕಾರದ ಚಿತ್ರಗಳಲ್ಲ. ಒಂದು ಮನುಷ್ಯ ಸಮಾಜ ತಾನು ಅನುಭವಿಸಿದ ನೋವು ಮತ್ತು ಇನ್ನೊಂದು ಮನುಷ್ಯ ಸಮಾಜ ತನ್ನ ಜೊತೆಗಿರೋರನ್ನು ಹಾಗೆ ಅನುಭವಿಸುವ ಹಾಗೆ ಮಾಡಿದಂಥ ಶೋಷಣೆಯ ತೀವ್ರತೆಯ ಅಭಿವ್ಯಕ್ತಿ ಅಂತ ನಾನು ಅದನ್ನು ಭಾವಿಸ್ತೇನೆ. ಹಾಗಾಗಿ ಸಿದ್ಧಲಿಂಗಯ್ಯನವರನ್ನು ನಾನು ರೊಚ್ಚು ದ್ವೇಷಗಳ ಕವಿಯಲ್ಲ, ಸಿದ್ಧಲಿಂಗಯ್ಯನವರು ರೊಚ್ಚು ದ್ವೇಷಗಳ ಕವಿಯಲ್ಲ, ಅವರು ನೋವು ಮತ್ತು ಪ್ರೀತಿಗಳನ್ನು ತುಂಬಿಕೊಂಡಿರ್ತಕ್ಕಂಥ ಕವಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಅವರ ಇಡೀ ಕ್ರಾಂತಿ ಏನು ಇವ್ರು ಹೇಳ್ತಾರಲ್ಲ, ಏನು ಇಕ್ರಲ ವದಿರಲ ಅಂತ, ಆ ಇಕ್ರಲ ವದಿರಲ ಅನ್ನುವಂತಹ ಆಕ್ರೋಶ ತುಂಬಿರುವ ಪದ್ಯಗಳು ಎಷ್ಟಿದಾವೆ ಅಂತ ನೀವೇನಾದರೂ ಎಣಿಸಿದರೆ ಬಹುಶಃ ಒಂದು 11ರಿಂದ 13 ಪದ್ಯಗಳು ಮಾತ್ರ ಸಿದ್ಧಲಿಂಗಯ್ಯನವರ ಪದ್ಯಗಳು ಆ ಭಾಷೆಯ ಕವಿತೆಗಳಾಗಿ ನಮಗೆ ಕಂಡು ಬರ್ತವೆ. ಉಳಿದ ಈ ಬಹುತೇಕ ಕವಿತೆಗಳಲ್ಲಿ ಅವರ ಕೊರಗುವಿಕೆ, ಕರಗುವಿಕೆ, ನರಳುವಿಕೆ ಮತ್ತು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಹಪಹಪಿಕೆ ಅದರೊಳಗೆ ಕಂಡುಬರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇಲ್ಲದೆ ಹೋದರೆ ಬಹುಶಃ ನಾವು ಒಂದು ಮಾತನ್ನು, ಒಂದು ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆಗೆ ಎಡುತ್ತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಸಿದ್ಧಲಿಂಗಯ್ಯನವರ ಒಂದು ಕೂಗು ಸಿಡಿದಿರೋ ಪದ್ಯಗಳು ಅಂದರೆ ಒಂದು ಪದ, ಸತ್ತೋಗಾರ, ಕ್ರಾಂತಿ ಪದ, ಹಬ್ಬ, ಸುಂಟರಗಾಳಿ, ಕನ್ನಡದವನಿಗೆ, ಹಾವುಗಳೇ ಕಚ್ಚಿ ಇತ್ಯಾದಿ ಇತ್ಯಾದಿ ಕವಿತೆಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಸಾವಿರಾರು ನದಿಗಳು, ಬೆಲ್ಜಿಯ ಹಾಡು, ಕೆಂಪು ಸೂರ್ಯ, ದಲಿತರು ಬರುವರು, ಬಂದಿರುವರು ಹುಲಿಗಳಾಗಿ ಈ ಕವಿತೆಗಳನ್ನು ಮತ್ತು 47ರ ಸ್ವಾತಂತ್ರ್ಯ ಇತ್ಯಾದಿ ಕವಿತೆಗಳನ್ನು ನೀವು ಗಮನಿಸಬಹುದು. ಉಳಿದ ಬಹುತೇಕ ಕವಿತೆಗಳಲ್ಲಿ, ಅವರದ್ದ ಕವಿತೆಗಳಲ್ಲಿ ನಮಗೆ ಕಾಣ್ಬರೋದೇನು ಅಂದರೆ ಕೊರಗುವಿಕೆ, ಕರಗುವಿಕೆ, ಮರುಗುವಿಕೆ, ಹಾರೈಕೆ, ಹಂಬಲ, ವಿಷಾದ, ಮೌನ ಹಾಗೂ ಹೊಸದಾರಿ, ದೀಪ,
ಬದುಕಿನ ಲೋಕದ ಹುಡುಕಾಟದ ಕವಿತೆಗಳೇ ಸಿದ್ಧಲಿಂಗಯ್ಯನವರ ಕವಿತೆಗಳಲ್ಲಿ ಹೆಚ್ಚಾಗಿದ್ದಾವೆ. ಆದ್ದರಿಂದ ಒಬ್ಬ ಕವಿಯ ಕಾವ್ಯವನ್ನು ಕೆಲವು ಕವಿತೆಗಳನ್ನು ಮಾತ್ರ ಇಟ್ಕೊಂಡು ಇಡೀ ಅವರ ವ್ಯಕ್ತಿತ್ವವೇ ಹಾಗೆ ಅಥವಾ ಇಡೀ ಕಾವ್ಯವೇ ಹಾಗೆ ಅನ್ನುವುದು ಕೂಡ ಅದು ಸರಿಯಾದ ವಿಮರ್ಶೆ ಅಂತ ನನಗೆ ಅನಿಸೋದಿಲ್ಲ. ಅವರ ಪ್ರಶ್ನೆ, ಅವರ ಆಕ್ರೋಶದ ಹಿಂದಿನ ಪ್ರಶ್ನೆ ಏನು ಅಂದರೆ, ಇಕ್ರಲ ಒದಿರ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ರಲ ಅನ್ನುವಂಥ ಸಾಲುಗಳಲ್ಲಾಗಲಿ, ಅಥವಾ ಸುಲ್ದೋರ್ನ ಸುಲಿಯೋ ದಿನ ಅದು ಅವತ್ತು ದಲಿತರ ಹಬ್ಬ. ದಲಿತರ ಹಬ್ಬ ಯಾವುದು ಅಂದರೆ ಸುಲಿದೋರ್ನ ಸುಲಿಯೋ ದಿನ ಅನ್ನುವಂಥದ್ದು. ಈ ಸುಲಿದೋರ್ನ ಸುಲಿಯೋ ದಿನ ಬರಬೇಕು ಅಂತ ಹೇಳಬೇಕಾದ್ರೆ ಆ ದಲಿತರಲ್ಲಿ ಒಂದು ಶಕ್ತಿ ಬರಬೇಕು. ಆ ಶಕ್ತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂಥ ಶಬ್ದಗಳ ಮೂಲಕ ಗುರುತಿಸಿದ್ರು. ಬಹುಶಃ ಆ ರೀತಿಯ ಶಿಕ್ಷಣ 1975ರಲ್ಲಿ ಮೊದಲ ಬಾರಿಗೆ ನನ್ನ ದಲಿತ ಸಮುದಾಯದ ಯುವ ಜನಾಂಗಕ್ಕೆ ಸಿಕ್ಕಾಗ ಆ ಶಿಕ್ಷಣ ಅವರಲ್ಲಿ ಮೂಡಿಸಿದ ಎಚ್ಚರ, ಆ ಎಚ್ಚರದ ಕಾರಣಕ್ಕಾಗಿ ಅದು ಹೊರಬಂದಂತಹ ಧ್ವನಿಯ ಸ್ವರೂಪಗಳು ಕೂಡ ನಾವು ಅಧ್ಯಯನಕ್ಕೆ ಬಹಳ ದಾರಿಯನ್ನು ಮಾಡಿಕೊಡ್ತವೆ. ಕನ್ನಡವನಿಗೆ ಅನ್ನುವಂಥ ಪದ್ಯದಲ್ಲಿ ಹೀಗೆ ಬರೀತಾರೆ: ರೈತರ ಬೆವರ ನೆಕ್ಕೋದಿದೆ, ಜಮೀನುದಾರರ ಜೊತೆಗಾತಿ, ಕಾರ್ಮಿಕರ ರಕ್ತದ ರೆವೆ ಉಂಡೆಯ ಉಂಡು, ಕಾರಿನ ಹಾರನ್ನಿನಂತೆ ತೇಗುವ ಮಾಲೀಕರ ಮಿಂಡಗಾತಿ. ಈ ಥರದ ಶಬ್ದಗಳಲ್ಲಿ ಆ ರೈತರ ನೋವು ಇದೆಯಲ್ಲ, ಆ ರೈತರ ನೋವು ಅನ್ನೋದು ಇವತ್ತು ರೈತರ ಕುರಿತ ಚರ್ಚೆ ಕೂಡ ಅದು ಪೊಲಿಟಿಕಲ್ ಚರ್ಚೆಯಾಗಿ ನಾವು ಎರಡು ಪಕ್ಷಗಳ ನಡುವಿನ ಚರ್ಚೆಯನ್ನಾಗಿ ಅದನ್ನು ರಾಜಕೀಯಕರಣಗೊಳಿಸೋದ್ರ ಮೂಲಕ ಮತ್ತೊಮ್ಮೆ ರೈತರನ್ನು ಬಲಿ ಕೊಡ್ತಾ ಇದ್ದೇವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ರೈತರ ಕುರಿತ ಪ್ರಶ್ನೆ ಅದು 1920ರ ಪ್ರಶ್ನೆಯೂ ಆಗಿತ್ತು, 40ರ ಪ್ರಶ್ನೆಯಾಗಿತ್ತು, 60ರ ಪ್ರಶ್ನೆಯೂ ಆಗಿದೆ, 90ರ ಪ್ರಶ್ನೆಯಾಗಿತ್ತು, 2020ರ ಪ್ರಶ್ನೆಯೂ ಆಗಿದೆ. ಇವತ್ತು ಒಂದು ಕಾಯಿದೆ ಬಂದಾಗ ಅದಕ್ಕೆ ಪರ ಮತ್ತು ವಿರೋಧವನ್ನು ಹೇಳೋದ್ರ ಮೂಲಕ ಒಂದು ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ರಾಜಕೀಯ ಧ್ರುವೀಕರಣಕ್ಕಾಗಿ ಅದನ್ನು ವೇದಿಕೆ ಮಾಡಿಕೊಳ್ಳೋದ್ರ ಮೂಲಕ ಒಂದು ವೈಚಾರಿಕ ಸಿದ್ಧಾಂತದ ಪ್ರತಿಪಾದನೆಗಾಗಿ ಅದನ್ನು ಬಳಸ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು 1990ರ ಕಾಲಘಟ್ಟದಲ್ಲಿ ಡೆಂಕಲ್ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳುವಂಥ ದಿನಗಳಲ್ಲಿ ಜಾಗತೀಕರಣದಿಂದ ರೈತರ ಬದುಕಿಗೆ ತೊಂದರೆಯಾಗುತ್ತೆ ಅಂತ ಹೋರಾಟಗಳು ನಡೆಯೋ ಹೊತ್ತಿನಲ್ಲಿ ಇದೇ ಸರ್ಕಾರಗಳು ದೂರದರ್ಶನದಲ್ಲಿ ರೈತರಿಗೆ ಯಾವ ಅನ್ಯಾಯಗಳು ಆಗೋದಿಲ್ಲ ಅಂತೇಳಿ ಅದನ್ನು ಸಮರ್ಥಿಸಿದಂಥ ಸಂದರ್ಭ ಕೂಡ 1990ರಲ್ಲಿ ನಾವು ನೋಡ್ತೀವಿ. ಅವತ್ತು ಒಂದು ಪಕ್ಷ ಇರ್ಬೋದು, ಇವತ್ತು ಮತ್ತೊಂದು ಪಕ್ಷ ಇರ್ಬೋದು, ಹಿಂದೆ ಇನ್ನೊಂದು ಮಗದೊಂದು ಪಕ್ಷ ಇರ್ಬೋದು. ಆದರೆ ರೈತರ ವಿಷಯಗಳು ಬಂದಾಗ, ದಲಿತರ ವಿಷಯಗಳು ಬಂದಾಗ, ಮಹಿಳೆಯರ ವಿಷಯಗಳು ಬಂದಾಗ, ಸಾಮಾಜಿಕ ಸಂಕಟದ ವಿಷಯಗಳು ಬಂದಾಗ ಪಕ್ಷಾತೀತವಾಗಿ ಸಿದ್ಧಾಂತವನ್ನು ಮೀರಿ ಮನುಷ್ಯತ್ವದ ಅಂತಃಕರಣದಲ್ಲಿ ಒಂದು ಸಾಹಿತ್ಯ, ಸಮಾಜ ವಿಜ್ಞಾನಿ, ರಾಜಕಾರಣಿ, ಧಾರ್ಮಿಕ ನೇತಾರ ಯೋಚನೆ ಮಾಡದೆ ಹೋದರೆ ಬಹುಶಃ ಅವೆಲ್ಲವೂ ಕೂಡ ಮಾತಿಗೆ ಸೀಮಿತ ಆಗಬಹುದೇ ಹೊರತು ಸಾಮಾಜಿಕ ಪರಿವರ್ತನೆಗೆ ಅವು ದಾರಿ ಮಾಡಿಕೊಡೋದಿಲ್ಲ ಅನ್ನುವ ಎಚ್ಚರವನ್ನು ಇಟ್ಕೊಂಡು ನಾವು ಈ ಥರದ ವಿಷಯಗಳು ಬಂದಾಗ, ರೈತರ ಬೆವರ ನೆಕ್ಕೋದಿದೆ, ಜಮೀನುದಾರರ ಜೊಗದ, ಈ ಜಮೀನುದಾರರು ಅಂತ ಬಂದಾಗ ಜಮೀನುದಾರರು ಒಂದೇ ಪಕ್ಷದಲ್ಲಿದ್ದಾರಾ? ಏನಿಲ್ಲ. ಒಂದೇ ಮತದಲ್ಲಿದ್ದಾರಾ? ಒಂದೇ ಜಾತಿಯಲ್ಲಿದ್ದಾರಾ? ಯಾರು ಜಮೀನುದಾರರಾಗಿದ್ದಾರೋ ಆ ಜಮೀನುದಾರರುಗಳು 1970, 80, 90ರ ದಶಕದಲ್ಲಿ ತನ್ನ ಮನೆಯ ಜೀತದ ಆಳಾದಂತಹ ದಲಿತನಿಗೆ ನ್ಯಾಯವಾದಂತಹ ಕೂಲಿಯನ್ನು ಕೊಟ್ಟಿದ್ರೆ, ಅವನಿಗೆ ನ್ಯಾಯವಾದ ಬದುಕನ್ನು ಕೊಟ್ಟಿದ್ರೆ 70, 80, 90ರ ದಶಕದಲ್ಲಿ ನನ್ನ ಹಳ್ಳಿಯ ಕೂಲಿಗಾರರು ಆ ಉದ್ಯೋಗವನ್ನು ಅರಸ್ಕೊಂಡು ಬೆಂಗಳೂರಿಗೆ ವಲಸೆ ಹೋಗಬೇಕಾದ ಅನಿವಾರ್ಯತೆಯೂ ಬರ್ತಿರಲಿಲ್ಲ. ಬೆಂಗಳೂರಿನ ಒಂದು ಕೊಳಗೇರಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಸ್ಥಿತಿಯೂ ಬರ್ತಿರಲಿಲ್ಲ. ಹಾಗಾಗಿ ಸಿದ್ಧಲಿಂಗಯ್ಯನವರ ಕಾವ್ಯಕ್ಕಾಗಿ ಕಾವ್ಯ ಅಲ್ಲ, ಅದು ಸಾಮಾಜಿಕ ಪರಿವರ್ತನೆಗಾಗಿ ಬರೆದಂಥ ಕಾವ್ಯ, ಮನುಷ್ಯನ ಬದುಕನ್ನು ಉನ್ನತೀಕರಿಸುವುದಕ್ಕಾಗಿ ಬರೆದಿರತಕ್ಕಂಥ ಕಾವ್ಯ ಮತ್ತು ಮನುಷ್ಯನ ಅಂತಃಕರಣವನ್ನು ಶೋಧಿಸಿ ಅದನ್ನು ಶುದ್ಧಗೊಳಿಸುವುದಕ್ಕಾಗಿ ಬರೆದಿರತಕ್ಕಂಥ ಕಾವ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಚರ್ಚೆ ನಡೆಯುತ್ತೆ, ಇದು ಘೋಷಣೆಯೋ ಇದು ಕಲಾತ್ಮಕತೆಯೋ. ಹೊಟ್ಟೆ ತುಂಬಿದವರು ಆ ಚರ್ಚೆ ಮಾಡ್ಬೋದು. ಹಸಿದವನಿಗೆ ಅನ್ನ ರುಚಿಯಾಗಿದೆಯೋ ಹಳಸೋಗಿದೆಯೋ ಅನ್ನುವ ಚರ್ಚೆ ಮುಖ್ಯ ಆಗಲ್ಲ. ನನ್ನ ಹಸಿವನ್ನು ಹಿಂಗಿಸುವಂತಹ ಆಹಾರ ಮುಖ್ಯ ಅನ್ನುವಂಥ ಪ್ರಶ್ನೆ ಬಂದಿರುತ್ತೆ. ನಾವೆಲ್ಲ ಹಳಸಿದ ಮುದ್ದೆಯನ್ನು ತಿಂದು ಬಂದಂಥ ದಿನಗಳನ್ನು ನೆನಪಿಸ್ಕೊಂಡಾಗ ಬಹುಶಃ ನನ್ನ ಜೊತೆಗೆ ಇವತ್ತು ಬದುಕುತ್ತಿರುವ ಒಬ್ಬ ವ್ಯಕ್ತಿಯ ನೋವಿಗೆ ಸ್ಪಂದಿಸದೆ ಹೋದರೆ ಆ ಕಾವ್ಯ
ಅದೆಷ್ಟೇ ಕಲಾತ್ಮಕವಾಗಿದ್ದರೂ ಕೂಡ ಅದು ಸಾಮಾಜಿಕ ಪರಿವರ್ತನೆಯನ್ನು ತರೋದ್ರಲ್ಲಿ ಸೋಲುತ್ತೆ. ಕೆಲವರು ವಾದ ಮಾಡ್ತಾರೆ, ಭೈರಪ್ಪನಂತವರು ವಾದ ಮಾಡ್ತಾರೆ, ಕಲೆ ಸಾಮಾಜಿಕ ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ಅದನ್ನು ಓದೋ ಅಗತ್ಯನೇ ಇಲ್ಲ. ಕಲೆ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ, ಮನುಷ್ಯನ ಆಲೋಚನೆ ಕ್ರಮವನ್ನು ಪರಿವರ್ತನೆ ಮಾಡುತ್ತೆ, ಮನುಷ್ಯನ ಬದುಕಿನ ಕ್ರಮವನ್ನು ಪರಿವರ್ತನೆ ಮಾಡುತ್ತೆ. ಈ ಪರಿವರ್ತನೆಗಳಿಂದಾಗಿ ಅಂದರೆ ವ್ಯಕ್ತಿಯ ಮನಸ್ಸು ಬದಲಾಗೋದ್ರಿಂದ, ವ್ಯಕ್ತಿಯ ಆಲೋಚನೆ ಬದಲಾಗೋದ್ರಿಂದ, ವ್ಯಕ್ತಿಯ ಜೀವನ ಪದ್ಧತಿ ಬದಲಾಗೋದ್ರಿಂದ ಅವೆಲ್ಲದರ ಒಂದು ಸಮಷ್ಟಿ ರೂಪ ಸಾಮಾಜಿಕ ಬದಲಾವಣೆಯಾಗುತ್ತೆ, ಒಂದು ರಾಷ್ಟ್ರೀಯ ಬದಲಾವಣೆಯಾಗಿರುತ್ತೆ. ಬಹುಶಃ ಅದಕ್ಕಾಗಿಯೇ ವಾಲ್ಮೀಕಿ, ವ್ಯಾಸ ಮೊದಲಾದವರಿಂದ ಹಿಡಿದು ಇವತ್ತಿನವರೆಗೆ ಸಾಹಿತ್ಯ ರಚನೆ ಆಗ್ತಾ ಇದೆ. ಇಲ್ಲದೆ ಹೋಗಿದರೆ ರಾಮಾಯಣ ಮಹಾಭಾರತಗಳನ್ನು ಒಂದು ಜೋಗಿ ಹಾಡುಗಳಲ್ಲಿ ಅಥವಾ ತೊಗಲು ಬೊಂಬೆ ಆಟದಿಂದ ಹಿಡಿದು ನಮ್ಮ ದೇವಾಲಯಗಳಲ್ಲಿ ಶಿಲ್ಪಗಳಲ್ಲೂ ಕೂಡ ರಾಮಾಯಣ ಮಹಾಭಾರತವನ್ನು ಕೆತ್ತುತ್ತಿರಲಿಲ್ಲ. ಇವತ್ತು ಜನಪದ ರಾಮಾಯಣದಿಂದ ಹಿಡಿದು ಶಿಲ್ಪ ರಾಮಾಯಣ, ದೇವಾಲಯದಲ್ಲಿ ಶಿಲ್ಪ ರೂಪದಲ್ಲಿರುವ ರಾಮಾಯಣ ಮಹಾಭಾರತದವರೆಗೆ ಯಾಕೆ ಸಾಹಿತ್ಯ ಜನರ ಮಧ್ಯದಲ್ಲಿ ಜೀವಂತವಾಗಿದೆ ಅಂದರೆ ಅದು ಜನರ ದುಃಖವನ್ನು ದೂರಗೊಳಿಸುತ್ತೆ, ಅವರ ಆತಂಕಗಳನ್ನು ದೂರಗೊಳಿಸುತ್ತೆ, ಅವರ ಬದುಕಿನಲ್ಲಿ ಒಂದು ಹೊಸ ಭರವಸೆಗಳನ್ನು ಮೂಡಿಸುತ್ತೆ. ಅಯ್ಯೋ ಸೀತಾಮಾತೆಗೆ ಕಷ್ಟ ತಪ್ಪಿದ್ದಲ್ಲ, ನಂದೇನು ಮಹಾ ಬಿಡು ಅಂಥೇಳಿ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಬದುಕುವ ಶಕ್ತಿಯನ್ನು ಒಂದು ಸಾಹಿತ್ಯ ಕೃತಿ ಕೊಡುತ್ತೆ. ಬಹುಶಃ ಆ ಹಿನ್ನೆಲೆ ಒಳಗಡೆ ನಾವು ರಾಮಾಯಣವನ್ನಾಗಲಿ ಮಹಾಭಾರತವನ್ನಾಗಲಿ ಅಥವಾ ಆಧುನಿಕ ಸಾಹಿತ್ಯವನ್ನಾಗಲಿ ನೋಡಬೇಕಾದ ಅಗತ್ಯ ಇದೆ. ಆ ಹಿನ್ನೆಲೆ ಒಳಗಡೆ ಇಲ್ಲಿ ಬರುವ ಕಾರಿನ ಹಾರನ್ನಿನಂತೆ ತೇಗುವ ಮಾಲೀಕರ ಮಿಂಡಗಾತಿ ಅಂತ ಹೇಳಿದಾಗ ಬಹುಶಃ ಆ ಕಾರಿನ ಹಾರನ್ನುಗಳು ಇವತ್ತು ಜಾಸ್ತಿ ಆಗಿದ್ದಾವೆ. ಆ ಕಾರಿನ ಹಾರನ್ನುಗಳು ನಾವು ಇವತ್ತು ಯಾವ ಜನ ನಾವು ನಮ್ಮ ನೆಲ, ಜಲ ಮತ್ತು ಜನ ಅವರ ಬೆವರಿನಿಂದ ಬದುಕನ್ನು ಕಟ್ಕೊಂಡಿದ್ದೀವಿ, ಅವರು ನಾವು ವಾಪಸ್ ಏನು ಕೊಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಕೂಡ ನಮಗೆ ಎದುರಾಗುತ್ತೆ. ಉದಾಹರಣೆಗೆ ಇವತ್ತು ನಿನ್ನೆ ನಡೆದ ದಾಳಿಗಳನ್ನು ಗಮನಿಸಿದರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ರೈತನಿಗೆ 2 ಎಕರೆ ಇರೋ ಜಾಗಕ್ಕೆ ಒಂದಿಷ್ಟು ನೀರನ್ನು ಕೊಡು, ಅವನ ಬದುಕು ಉದ್ಧಾರ ಆಗಲಿ ಅಂತೇಳಿ ಸರ್ಕಾರ ಯೋಜನೆಗಳನ್ನು ರೂಪಿಸಿದರೆ, ಹಣ ಕೊಟ್ಟರೆ 1 kg ಚಿನ್ನ, 32 kg ಬೆಳ್ಳಿ, ಕೋಟ್ಯಾಂತರ ರೂಪಾಯಿ ಹಣ ಮನೆಯಲ್ಲಿ 20-30 ವರ್ಷದ ಒಬ್ಬ ನೌಕರ ತುಂಬಿಕೊಳ್ತಾನೆ ಅನ್ನೋದಾದರೆ ಶೋಷಣೆ, ಕೇವಲ ಮನುವನ್ನು ಬೈತಾ ಕುತ್ಕೊಂಡು ಕೇವಲ ಸೈದ್ಧಾಂತಿಕ ರಾಜಕಾರಣವನ್ನಲ್ಲಿ ನಮ್ಮನ್ನು ಕಳ್ಕೊಳ್ಳೋದ್ರ ಬದಲಾಗಿ ನಾನೊಬ್ಬ ಅಧಿಕಾರಿಯಾಗಿ, ನಾನೊಬ್ಬ ನೌಕರನಾಗಿ, ನಾನೊಬ್ಬ ದಲಿತರ ಮನೆಯಿಂದಲೇ ಹುಟ್ಟಿ ಬಂದವನಾಗಿ ನನ್ನ ಹಳ್ಳಿಗೆ, ನನ್ನ ಜನರಿಗೆ ನಾನು ವಾಪಸ್ ಏನು ಕೊಟ್ಟೆ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳಿಕೊಳ್ಬೇಕಾದ ಅನಿವಾರ್ಯತೆಯನ್ನು ಸಿದ್ಧಲಿಂಗಯ್ಯನವರ ಕಾವ್ಯ ನಮ್ಮೊಂದಿಡುತ್ತೆ. ಯಾಕೆಂದರೆ ಸಿದ್ಧಲಿಂಗಯ್ಯನವರ ಕಾವ್ಯಕ್ಕಾಗಿ ಬರೆದ ಕಾವ್ಯ ಅಲ್ಲ, ಬದುಕಿಗಾಗಿ ಬರೆದ ಕಾವ್ಯ. ಹಾಗಾಗಿ ಅವರು ಹೇಳುವ ಅವರ ತೋಟದ ತೆಂಗಿನಲ್ಲಿ ನಮ್ಮ ರಕ್ತದ ಎಳನೀರು ಅನ್ನೋದರ ಹಿಂದೆ ಉತ್ಪ್ರೇಕ್ಷ ಅಲಂಕಾರ ಅಲ್ಲ, ಅಲ್ಲಿರ್ತಕ್ಕಂತಹ ಧ್ವನಿಪೂರ್ಣವಾದ ಪ್ರತಿಮೆ ಅಂತದನ್ನು ತಿಳ್ಕೊಬೇಕಾಗತ್ತೆ. ಅವರ ಬೆಲ್ಜಿಯ ಹಾಡು ಅನ್ನುವಂಥ ಒಂದು ಪದ್ಯದಲ್ಲಿ ಯಾವ ಪಾಪವ ಮಾಡಲಿಲ್ಲ, ಯಾರ ತಲೆಯನ್ನು ಹೊಡೆಯಲಿಲ್ಲ, ಕರಗಿ ನಮ್ಮಯ ಬಾಳ ಕತ್ತಲು ಕಾಣಲಾರವೆ ಹಗಲನು. ಇದನ್ನು ನೀವು ಗಮನಿಸಿದರೆ ಯಾವ ಪಾಪವೂ ಮಾಡಲಿಲ್ಲ. ಯಾವ ಪಾಪಕ್ಕಾಗಿ? ಇದು ಕರ್ಮ ಸಿದ್ಧಾಂತ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೆ ಅದಕ್ಕಿದೆ. ಇದೊಂದು ಪಲಾಯನವಾದ, ಇದೊಂದು ಅವಿವೇಕದ ವಾದ. ಈ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡದೇನೆ ನನಗೆ ಈ ಸ್ಥಿತಿ ಕೊಡ್ತಾ ಇದೆಯಾ ಅಂದರೆ ಕಾರಣ ಏನು ಅಂದರೆ ನೀನು ಇವತ್ತು ಮೇಲ್ನವನು ಇದೆಯಲ್ಲ, ನೀನು ಪಾಪ ಮಾಡ್ತಾ ಇದೀಯ. ಹಸಿದವನಿಗೆ ಅನ್ನವನ್ನು ನೀಡದೇನೆ ಅವನಿಗೆ ತಂಗಳನ್ನು ಕೊಡ್ತಾ ಇದೆಯಲ್ಲ, ಅದು ನಾನು ಮಾಡಿದ ಪಾಪದ ಪರಿಣಾಮ ಅಲ್ಲ, ನನಗೆ ತಂಗಳನ್ನವನ್ನು ನೀಡ್ತಾ ಇರೋನು ಮಾಡ್ತಾ ಇರೋ ಪಾಪ. ನಾನು ದುಡಿದ ದುಡಿಮೆಗೆ ಸರಿಯಾದ ಬೆಲೆಯನ್ನು ಕೊಡದೇ ಇರತಕ್ಕಂಥವನ ಪಾಪದ ಪರಿಣಾಮವಾಗಿ ನಾವಿವತ್ತು ಈ ಸ್ಥಿತಿಯನ್ನು ತಲುಪಿದ್ದೇವೆ. ಹಾಗಾಗಿ ದಲಿತ ಕಾವ್ಯದ ಭಾಷೆ ಇದೆಯಲ್ಲ, ಆ ಭಾಷೆ ಕೇಳ್ತಾ ಇರುವ ನ್ಯಾಯ, ಆ ನ್ಯಾಯ ಯಾವುದು? ಆ ನ್ಯಾಯ ಕೇಳೋದ್ರಲ್ಲಿ ಎಷ್ಟು ಸರಿ ಇದೆ ತಪ್ಪಿದೆ ಅನ್ನೋದನ್ನ ಯೋಚನೆ ಮಾಡುವಾಗ ತಪ್ಪು ಯಾರದ್ದು ಸರಿ ಯಾರದ್ದು ಅನ್ನೋ ವಿವೇಚನೆಯನ್ನು ನಾವು ಮಾಡಬೇಕಾಗುತ್ತೆ. ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದೆಯಾ ಅದಕ್ಕೆ ಹೀಗೆ ಹುಟ್ಟಿದೆಯಾ ಅನ್ನೋದಿದೆಯಲ್ಲ, ಅದು ಬಹುಶಃ ಆತ್ಮಶೋಧನೆ ಇಲ್ಲದೆ ಬರುವಂತಹ ಮಾತು. ಇವತ್ತು ನನ್ನ ಹಳ್ಳಿಯ ದಲಿತ ಸಮುದಾಯ ಅವರು ಹೀನಾಯ ಸ್ಥಿತಿಯಲ್ಲಿದ್ದರೆ ಅದಕ್ಕೆ ಕಾರಣ ಅವರಿಗೆ ಭೂಮಿ ಕೊಡದೆ ಕಿತ್ತುಕೊಂಡಂತಹ ಮೇಲ್ವರ್ಗದವರು, ಅವರಿಗೆ ಆಹಾರ ಕೊಡದೇನೆ ಅನ್ಯಾಯ ಮಾಡಿರುವ ಮೇಲ್ವರ್ಗದವರು, ಅವರಿಗೆ ಬದುಕನ್ನು ಕೊಡದೆ ಅನ್ಯಾಯ ಮಾಡುವ ಮೇಲ್ವರ್ಗದ ಪಾಪದ ಪರಿಣಾಮವಾಗಿ ಅವರು ಅಂಥ ಸ್ಥಿತಿಯನ್ನು ಅನುಭವಿಸಬೇಕಾದಂಥ ಸ್ಥಿತಿ ಇದೆ. ಹಾಗಾಗಿ ಸಿದ್ಧಲಿಂಗಯ್ಯನವರು ಕೇಳೋ ಪ್ರಶ್ನೆ, ಯಾವ ಪಾಪವ ಮಾಡಲಿಲ್ಲ, ಯಾರ ತಲೆಯನ್ನು ಹೊಡೆಯಲಿಲ್ಲ, ಕರಗಿ ನಮ್ಮಯ ಬಾಳ ಕತ್ತಲು. ಕೊನೆ ಸಾಲಿನ ಆಶಾವಾದ ಇದೆ,
ನಮ್ಮ ಬಾಳಿನ ಕತ್ತಲು ಕರಗಿ ಹಗಲು ಯಾವತ್ತು ಬರುತ್ತೆ? ಹಗಲು ಯಾವತ್ತು ಬರುತ್ತೆ? ಸಿದ್ಧಲಿಂಗಯ್ಯನವರು ನಿರಾಶಾವಾದಿ ಅಲ್ಲ. ಸಿದ್ಧಲಿಂಗಯ್ಯನವರು ಅತ್ಯಂತ ಆಶಾವಾದಿ ಕವಿ. ಅವರು ಆ ಮೊದಲ ಸಂಕಲನಗಳಲ್ಲೇ ಬರೀತಾರೆ, ಕರಗಿ ನಮ್ಮಯ ಬಾಳ ಕತ್ತಲು, ನಮ್ಮ ಬದುಕಿನ ಕತ್ತಲು ಕರಗಿ ಹಗಲು ಅನ್ನೋದು, ಬೆಳಕು ಅನ್ನೋದು, ಪ್ರೀತಿ ಅನ್ನೋದು, ಶಿಕ್ಷಣ ಅನ್ನೋದು, ಶಕ್ತಿ ಅನ್ನೋದು, ಧರ್ಮ ಅನ್ನೋದು, ಅಧ್ಯಾತ್ಮ ಅನ್ನೋದು, ವಿವೇಕ ಅನ್ನೋದು ನಮಗೆ ಯಾವತ್ತು ಬರುತ್ತೆ, ನಮ್ಮ ಬದುಕು ಯಾವತ್ತು ಉದ್ಧಾರ ಆಗುತ್ತೆ ಅನ್ನುವ ಕನಸಿನೊಂದಿಗೆ ಅವರ ಕಾವ್ಯ ಪ್ರಾರಂಭ ಆಗುತ್ತೆ. ದಲಿತ ಭಾರತದ ಬಾವುಟದಲ್ಲಿ ನಿಂತರು ರೈತರು ಕಾರ್ಮಿಕರು, ಬಿರಿವವು ಹೂವು ಬನಬನದಲ್ಲಿ ಹಾರಿದು ಹಕ್ಕಿ ನೂರಾರು, ಕಂಡಿತು ಕೆಂಪು ಮೂಡಣದಲ್ಲಿ ಬೆಳಗಾಯಿತು ಬಡವರಿಗೆ. ಇಲ್ಲಿ ನಾವು ಗಮನಿಸಬೇಕು, ಸಿದ್ಧಲಿಂಗಯ್ಯನವರ ಸ್ಥಾಯಿ ಪ್ರಜ್ಞೆ ಅದು ರಕ್ತಕ್ರಾಂತಿಯ ಮಾರ್ಕ್ಸ್ವಾದಿ ಪ್ರಜ್ಞೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ರಕ್ತಕ್ರಾಂತಿಯ ಪ್ರಜ್ಞೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಕವಿತೆಯ ಸಾಲುಗಳನ್ನು ನೀವು ಗಮನಿಸಿದರೆ, ದಲಿತ ಭಾರತದ ಬಾವುಟದಲ್ಲಿ ಎಂಥ ಕೆಂಪು ಇದೆ ಅಂದರೆ ಅದು ಮನುಷ್ಯರ ರುಂಡಗಳನ್ನು ಕತ್ತರಿಸಿ ಬರುವಾಗ ಬರುವ ಕೆಂಪಲ್ಲ, ಅದು ಮೂಡಣದಲ್ಲಿ ಸೂರ್ಯೋದಯವಾದಾಗ ಬರುವ ಕೆಂಪು. ಅದು ಸೃಷ್ಟಿಶೀಲವಾದ ಕೆಂಪು, ಅದು ವಿಕಾಸಗೊಳಿಸಬಹುದಾದ ಕೆಂಪು. ಹಾಗಾಗಿ ಕಂಡಿತು ಕೆಂಪು ಮೂಡಣದಲ್ಲಿ ಬೆಳಗಾಯಿತು ಬಡವರಿಗೆ, ಬೆಳಗಾಯಿತು ಬಡವರಿಗೆ ಅನ್ನುವ ಮಾತುಗಳಲ್ಲಿ ಈ ರೀತಿಯ ಒಂದು ಎಚ್ಚರವನ್ನು ಕೂಡ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಆದರೂ ಕೂಡ ಪ್ರಾರಂಭದಲ್ಲಿ ಸಿದ್ಧಲಿಂಗಯ್ಯನವರಿಗೆ ಅಂಬೇಡ್ಕರ್ ಮಳೆಯಾದರೂ ಅಂತ ಅನ್ನಿಸ್ಲಿಲ್ಲ, ಬರೀ ಗುಡುಗಾದರೂ ಸಿಡಿಲಾದರೂ ಅಂತ ಅನ್ನಿಸುತ್ತೆ ಹೊರತು ಅವರು ಮಳೆಯಾದರೂ ಅಂತ ಅನ್ನಿಸ್ಲಿಲ್ಲ. ಬಹುಶಃ ಈಗ ಅನ್ನಿಸದೇ ಇರೋದಕ್ಕೆ ಕಾರಣ ಆವತ್ತಿನ ದಿನಗಳಲ್ಲಿ ಅವರ ಮೈಮನಗಳ ತುಂಬಿದ್ದಂತಹ ಮಾರ್ಕ್ಸ್ ವಾದ ಮತ್ತು ಮಾರ್ಕ್ಸ್ನಿಂದ ನಮಗೆಲ್ಲ ಬದುಕು ಬೆಳಕಾಗುತ್ತೆ ಅಂತ ಹೇಳಿ ನಂಬಿದ ಆ ಕಾಲಘಟ್ಟದ ಪರಿಣಾಮ ಅಂತ ನಾನು ಭಾವಿಸ್ತೇನೆ. ಅವರ ಕೊರಗುವಿಕೆಯ ಪದ್ಯಗಳನ್ನು ಗಮನಿಸಿದರೆ ಅನೇಕ ಸಾಲುಗಳು ಹೀಗಿದ್ದಾವೆ. ನನ್ನ ಹೆಣ ನನ್ನ ಸುಟ್ಟು ಬಿಡಿ, ದಯಾ ತುಂಬಿರೋ ನಿಮ್ಮ ಮಾತುಗಾರಿಕೆ ಒಳ್ಗೆಲ್ಲ ಕೊಳ್ತು ಹುಳ ಬಿದ್ದಿರೋ ನೀವು, ಏನೂ ಬ್ಯಾಡ ತೋಡಿರೋ ಗುಂಡಿಗೆ ನನ್ನ ಓಡಾಕ್ಬಿಡಿ, ಇಕ್ಕಿರೋ ಬೆಂಕಿಗೆ ನನ್ನ ಬೀಳಾಕ್ಬಿಡಿ. ಇದು ಸಿದ್ಧಲಿಂಗಯ್ಯನವರ ಒಂದು ನೋವು, ಅವರ ಆಂತರ್ಯದಲ್ಲಿದ್ದಂತಹ ಸಂಕಟ ಇದೆಯಲ್ಲ, ದಲಿತ ಸಾಹಿತ್ಯದ ಸಿಟ್ಟಿದೆಯಲ್ಲ, ಅದು ದ್ವೇಷದಿಂದ ಹೊರಹೊಮ್ಮಿದ ಸಿಟ್ಟಲ್ಲ, ಅದು ನೋವಿನ ಪ್ರತಿರೂಪ, ಅದು ನೋವಿನ ಭಿನ್ನ ರೂಪ. ಅದು ಆ ಸಿಟ್ಟಿನಲ್ಲಿ, ಆ ರೋಷದಲ್ಲಿ ನಾವು ಕೇಳಿಸಿಕೊಳ್ಳಬೇಕಾಗಿರುವುದು ಆ ಕರುಳಿನಲ್ಲಿರುವ ಸಂಕಟ. ಬಹುಶಃ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋದು ಮೆದುಳಿನಿಂದಲ್ಲ, ಹೃದಯದಿಂದಲ್ಲ, ಕರುಳಿನಿಂದ. ಇದನ್ನು ದಲಿತ ಸಾಹಿತ್ಯಕ್ಕೆ ವಿಶೇಷವಾಗಿ ಹೇಳಬೇಕಾಗುತ್ತೆ. ದಲಿತ ಸಾಹಿತ್ಯವನ್ನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಮೆದುಳಿನಿಂದ ಅರ್ಥ ಮಾಡಿಕೊಳ್ಳುವ ಸಾಹಿತ್ಯ ಅಲ್ಲ ಅದು. ನಮ್ಮ ಕನ್ನಡದ ದಲಿತ ಸಾಹಿತ್ಯ ಅದು ಹೃದಯದಿಂದ ಅರ್ಥ ಮಾಡಿಕೊಳ್ಳುವ ಪ್ರೇಮಗೀತೆಯ ಸಾಹಿತ್ಯ ಅಲ್ಲ ಅದು. ಅದು ಕರುಳಿನಿಂದ, ತಾಯ್ತನದಿಂದ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಸಾಹಿತ್ಯ. ಉಚಲ್ಯದಂತಹ ಆತ್ಮಕಥೆಯನ್ನು ಓದಿದರೆ ಆ ಉಚಲ್ಯದಂತಹ ಆತ್ಮಕಥೆಯ ಒಳಗಡೆ ಒಬ್ಬ ಕಕ್ಕಸ್ಸಿಗೆ ಕೂತಿರ್ತಕ್ಕಂಥ ಇಬ್ಬರು ಇಲ್ಲಿ ಹಂದಿ ಮಾಂಸ ತಿಂತಕ್ಕಂತಹ ಹುಡುಗರನ್ನು ನೋಡಿ ಮೂಗು ಮುಚ್ಚಿಕೊಳ್ಳುವ ಪ್ರಸಂಗ ಇದೆಯಲ್ಲ, ಯಾರನ್ನು ನೋಡಿ ಮೂಗು ಮುಚ್ಚಿಕೊಳ್ಬೇಕಾಗಿತ್ತೋ ಅವರು ಮೂಗು ಮುಚ್ಚಿಕೊಳ್ತಿಲ್ಲ, ಯಾರು ಮೂಗು ಮುಚ್ಚಿಕೊಳ್ಬಾರ್ದಾಗಿತ್ತೋ ಅವರು ಮೂಗು ಮುಚ್ಚಿಕೊಳ್ತಾ ಇರುವಂತಹ ಸಾಮಾಜಿಕವಾದಂತಹ ಸಂದರ್ಭ ಇದೆಯಲ್ಲ, ಮಾನವರ ನಡವಳಿಕೆ ಇದೆಯಲ್ಲ, ಅವುಗಳನ್ನು ನಾವು ಗಮನಿಸಿದಾಗ ಬಹುಶಃ ಒಂದು ಕರುಳು ಇಲ್ಲದೆ ಹೋದರೆ ನಮಗೆ ಸಾಹಿತ್ಯ ಅರ್ಥ ಆಗಲ್ಲ. ಕರುಳು ಇಲ್ಲದೆ ಹೋದರೆ ವಿಶೇಷವಾದ ದಲಿತ ಸಾಹಿತ್ಯ ಅರ್ಥ ಆಗಲ್ಲ. ಹಾಗಾಗಿ ದಲಿತ ಸಾಹಿತ್ಯದಲ್ಲಿ ಯಾವ ಅರವಿಂದ್ ಮಾಲ್ಗತ್ತಿಯವರ ಇವ್ರ ಕಾಲ್ಮರಿ ನಮ್ಮ ಮನಿ ಬಾಗಲಾಕ ಬತ್ತಾವ ಅಂತ ಹೇಳುವ ಪದ್ಯಗಳನ್ನು ಓದುವಾಗ ಅಲ್ಲಿ ಬಳಸುವ ಭಾಷೆಯ ಪದಗಳನ್ನು ಮಾತ್ರ ನಾವು ಗಮನಿಸಬಾರ್ದು, ಆ ಪದಗಳ ಹಿಂದೆ ಇರತಕ್ಕಂತಹ ಸಂಕಟವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಕರುಳು ಮತ್ತು ತಾಯ್ತನ. ಆ ತಾಯ್ತನ ಇದ್ದಾಗ ಮಾತ್ರ ದಲಿತರ ಸಂಕಟಗಳು ಅರ್ಥ ಆಗ್ತವೆ. ಇಲ್ಲದೆ ಹೋದರೆ ಬಹುಶಃ ಒಂದು ತರ್ಕದ ಮಟ್ಟದಲ್ಲಿ ಮಾತ್ರ ನಮ್ಮ ವಾಗ್ವಾದಗಳು ನಿಂತ್ಕೊಳ್ತವೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂಥ ಸಂಗತಿ. ಹೀಗೆ ಅವರು ನನ್ನ ಹೆಣ ಸುಟ್ಟು ಬಿಡಿ ಅನ್ನೋದಾಗಲಿ,
ಅಥವಾ ಗುಂಡಿಗೆ ನಾನು ಓಡೋದಕ್ಕೆ ಬಿಡಿ ಅನ್ನೋದು ಮತ್ತು ಬೆಂಕಿಗೆ ನಾನು ಬೀಳೋದಕ್ಕೆ ಬಿಡಿ ಅಂತ ಹೇಳುವ ಆ ಕವಿತೆಯ ಸಾಲುಗಳಲ್ಲೆಲ್ಲ ಕಾಣ್ಬೋದು. ಹಾಗೆ ಬೀಳು ಅನ್ನೋ ಕವಿತೆಯಲ್ಲಿ ಹೀಗೆ ಬರೀತಾರೆ ಸಿದ್ಧಲಿಂಗಯ್ಯನವರು: ಕಗ್ಗೋಳು ಕೊನೆಗೊಂಡು ಬಾಳಿಗೆ ಒಳಿತು ಒದಗುವುದು. ನೋಡಿ, ಸುಮ್ಮನೆ ಗಮನಿಸಿ, ಆಶಾವಾದಿ. ನಮ್ಮಲ್ಲಿ ಕಮ್ಯುನಿಸಂ ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಕಮ್ಯುನಿಸಂನ ಸಿದ್ಧಾಂತ ಏನು ಅಂದರೆ, ಮಾರ್ಕ್ಸ್ವಾದದ ಸಿದ್ಧಾಂತ ಏನು ಅಂದರೆ, ವ್ಯವಸ್ಥೆ ಸಂಪೂರ್ಣವಾಗಿ ನಾಶ ಆಗಬೇಕು, ವ್ಯವಸ್ಥೆಯನ್ನು ನಾಶ ಆಗದಿದ್ದರೆ ನಾವೇ ಸೇರಿಕೊಂಡು ಆ ಮನೆಯನ್ನು ಸಂಪೂರ್ಣವಾಗಿ ಕೆಡವಬೇಕು, ಅದು ಕೆಡವಿದ ನಂತರ ಆ ಜಾಗದಲ್ಲಿ ಒಂದು ಸಾಮ್ಯವಾದ ಹುಟ್ಟುತ್ತೆ, ಒಂದು ಕಮ್ಯುನಿಸಂ ಅನ್ನೋದು ಮೇಲೇಳುತ್ತೆ. ಆ ಕಮ್ಯುನಿಸಂ ಅನ್ನೋದು ಮೇಲೆದ್ದಾಗ ಅಲ್ಲಿ ಸೋಷಿಯಲಿಸಮ್ಮಿನ ಒಂದು ಸಮಾಜದ ರಚನೆ ಸಾಧ್ಯ ಆಗುತ್ತೆ ಅನ್ನುವಂಥ ಸಿದ್ಧಾಂತ ಇತ್ತು. ಅದನ್ನು ಲೆನಿನ್ ರಷ್ಯಾದಲ್ಲಿ ನಿಜ ಮಾಡೋದಕ್ಕೆ ಹೋದರು. ಆದರೆ ಮುಂದೆ ಸ್ಟಾಲಿನ್ ಕಾಲದಲ್ಲಿ ಅದು ಹೇಗೆ ತನ್ನ ಪತನವನ್ನು ಕಾಣಿತು ಅನ್ನೋದರ ಚಾರಿತ್ರಿಕ ಸಂದರ್ಭ ಜಗತ್ತಿನ ಸಂದರ್ಭದಲ್ಲಿದೆ. ಆದರೆ ಇದನ್ನ ಇಟ್ಕೊಂಡು ನಾವು ಸಿದ್ಧಲಿಂಗಯ್ಯನವರ ಕವಿತೆಯನ್ನು ನೋಡ್ತಾ ಹೋದರೆ, ಸಿದ್ಧಲಿಂಗಯ್ಯನವರು ಇಡೀ ವ್ಯವಸ್ಥೆ ನಾಶ ಆಗಬೇಕು ಅನ್ನುವಂಥ ಧೋರಣೆಯ ಪದ್ಯಗಳು ಎಲ್ಲೂ ಸಿಗೋದಿಲ್ಲ. ವ್ಯವಸ್ಥೆ ಪರಿವರ್ತನೆಯಾಗಬೇಕು, ಮನುಷ್ಯ ಪರಿವರ್ತನೆಯಾಗಬೇಕು, ಸಮಾಜ ಪರಿವರ್ತನೆಯಾಗಬೇಕು, ಬದುಕು ಬದಲಾಗಬೇಕು ಅನ್ನುವಂಥ ಪರಿವರ್ತನೆಯನ್ನು ಸಿದ್ಧಲಿಂಗಯ್ಯನವರು ತಮ್ಮ ಕಾವ್ಯದಲ್ಲಿ ದಾಖಲು ಮಾಡ್ತಾ ಹೋಗೋದನ್ನು ನೀವು ಗಮನಿಸ್ತೀರಿ. ಅಲ್ಲಿ ನೀವು ಗಮನಿಸಿ, ಕಗ್ಗೋಳು ಕೊನೆಗೊಂಡು, ಗೋಳು ಅನ್ನೋದು ಕೊನೆಗೊಂಡು, ಬಾಳಿಗೆ ಇಲ್ಲಿ ಬಾಳಿಗೆ ಅಂತ ಹೇಳಿದಾಗ ಯಾರ ಬಾಳ್ಬೇಕಾದ್ರೂ ಆಗ್ಬೋದು, ಕಗ್ಗೋಳಿನಲ್ಲಿರುವ ಯಾವುದೇ ಬಾಳು. ಕವಿ ದಲಿತ ಕವಿ ಅಂತ ಹೇಳಿ ದಲಿತರ ನೋವು ಅಂತ ಮಾತ್ರ ಸೀಮಿತ ಮಾಡಿದರೆ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿಯೂ ಕೂಡ ನಾವು ರಾಜಕೀಯವನ್ನೇ ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಇಲ್ಲಿ ಯಾರ ಬದುಕಿನಲ್ಲಿ ಗೋಳಿದೆಯೋ ಅದು ಬ್ರಾಹ್ಮಣರಿಂದ ಹಿಡಿದು ಹರಿಜನರಾದಿಯಾಗಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಅಥವಾ ಜಗತ್ತಿನ ಯಾವುದೇ ಭಾಗದ ಮನುಷ್ಯನಿಗೂ ಅನ್ವಯಿಸಿದಾಗಲೂ ಕೂಡ ಗೋಳು ಎಲ್ಲಿದೆಯೋ ಅದು ಹೋಗಬೇಕು. ಕಗ್ಗೋಳು ಕೊನೆಗೊಂಡು ಬಾಳಿಗೆ ಒಳಿತು ಒದಗುವುದು, ಬಾಳಿಗೆ ಒಳಿತು ಒದಗುವುದು, ಬದುಕಿಗೆ ಒಂದು ಒಳಿತು ಅನ್ನೋದು ಸಿಗಬೇಕು ಎಂಬ ಆಸೆ ಕಣ್ಣಿನಲ್ಲಿ ಮಾಗುತ್ತಿತ್ತು. ಆಸೆ ಕಣ್ಣಿನಲ್ಲಿ ಮಾಗುತ್ತಿತ್ತು ಅನ್ನೋ ಪದವನ್ನು ನೀವು ಒಂದು ಪ್ರಾಯೋಗಿಕ ವಿಮರ್ಶೆಗೆ ಒಡ್ಡಿದರೆ ಬಹುಶಃ ಇವತ್ತು ನಿಂತ್ಕೊಂಡು ಸಿದ್ಧಲಿಂಗಯ್ಯನವರ ಬದುಕು ಬರಹವನ್ನು ನೋಡಿದರೆ ಆವತ್ತು ಅವ್ರು ಏನು ಕನಸು ಕಂಡಿದ್ರು, ಆಸೆ ಕಂಡಿದ್ರು, ಆ ಮಾಗುವಿಕೆಯನ್ನು ಅವರು ಸಂಪೂರ್ಣವಾಗಿ ತಲುಪಿದ್ದಾರೆ. ಆ ಮಾಗುವಿಕೆಯ ರುಚಿ ಅವರ ಒಡನಾಟದಿಂದ ನಮಗೆ ದಕ್ಕುತ್ತೆ. ಅದರಿಂದನೇ ನಾನು ಹೇಳಿದ್ದೆ, ಒಬ್ಬ ಅಂತಃಕರಣದ ಕವಿ ಇವತ್ತು ಕನ್ನಡದಲ್ಲಿ ಯಾರಾದ್ರೂ ನೋಡೋದಾದರೆ ಅದು ಸಿದ್ಧಲಿಂಗಯ್ಯ ಅನ್ನೋದನ್ನು ಅವ್ರನ್ನ ಹೊಗಳೋದಕ್ಕಾಗಿ ನಾನು ಹೇಳ್ತಾ ಇರೋದಿಲ್ಲ. ನಾನು ಅವರ ಜೊತೆಗೆ ಒಡನಾಟ ಮಾಡಿದಾಗ ಅನುಭವಿಸಿದ್ದು ಅದು ಎ.ಕೆ. ಹಂಪಣ್ಣಂಥ ಒಬ್ಬ ಕನ್ನಡದ ಕವಿಯ ಜೊತೆಗಿನ ಒಡನಾಟದಿಂದ ಹಿಡಿದು ಸಿದ್ಧಲಿಂಗಯ್ಯನವರ ಜೊತೆಗಿನ ಒಡನಾಟದ ಸಂದರ್ಭದಲ್ಲಿ ಕೂಡ ಆ ತಾಯ್ತನ ಇದೆಯಲ್ಲ, ಆ ತಾಯ್ತನದ ನೇರವಾದ ಅನುಭವವನ್ನು ಪಡೆದ ಕಾರಣಕ್ಕಾಗಿ ಈ ಮಾತನ್ನು ನಾನು ಸಂದರ್ಭದಲ್ಲಿ ಬಳಸ್ತಾ ಇದ್ದೇನೆ. ಮಾಗುತ್ತಿತ್ತು ಉಮ್ಮಳವನದುಮಿಟ್ಟ ನೀರಿಲ್ಲದ ನೋಟ, ಉಮ್ಮಳವನದುಮಿಟ್ಟ ನೀರಿಲ್ಲದ ನೋಟ, ಬಾಳುವಿಗೆ ಧಿಕ್ಕಾರ ಎನ್ನುತ್ತಿತ್ತು, ಬಾಳುವಿಗೆ ಧಿಕ್ಕಾರ ಎನ್ನುತ್ತಿತ್ತು. ಈ ಸಾಲುಗಳನ್ನು ಉಮ್ಮಳವನದುಮಿಟ್ಟ, ಆ ದುಃಖವನ್ನೆಲ್ಲ ಗಂಟ್ಲಲ್ಲಿಟ್ಟಿದ್ದಾರೆ. ಒಬ್ಬ ಮಗು ಸತ್ತ ಸಂದರ್ಭದಲ್ಲಿ ಹೆಂಡತಿಯೊಬ್ಬಳು ಹೇಗೆ ದುಃಖಿಸ್ತಿದ್ಲು ಅಂತ ಬೇಂದ್ರೆ ಹೇಳುವಾಗ, ಅತ್ತಾರೆ ಹತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ, ಎವೆ ಬಡಿದು ಕೆಡವು ಬರಿಗಣ್ಣು ಬ್ಯಾಡ ತುಟಿಕಚ್ಚಿ ಹಿಡಿಯದಿರು ಬಿಕ್ಕ. ಅದನ್ನು ನಾವು ಅನುಭವಿಸ್ತೀವಿ. ಆದರೆ ಇಲ್ಲಿ ಗಮನಿಸಿ, ಇದು ಒಂದು ದಿನದ ಒಂದು ಕ್ಷಣದ ಉಮ್ಮಳಿಕೆ ಅಲ್ಲ. ಇದು ಇಡೀ ಒಬ್ಬ ಮನುಷ್ಯನ ಜೀವನ ಪರ್ಯಂತದ ತಲೆತಲೆಮಾರುಗಳಿಂದ ಅನುಭವಿಸಿದ ಉಮ್ಮಳಿಕೆ ಇದೆಯಲ್ಲ, ಆ ನೋವಿದೆಯಲ್ಲ, ಆ ನೋವನ್ನು ಇಲ್ಲಿ ದಾಖಲು ಮಾಡ್ತಾ ಇದ್ದಾರೆ. ಆ ದಾಖಲೆ ಹೇಗಿದೆ ಅಂದರೆ, ಉಮ್ಮಳವನು, ಆ ಉಮ್ಮಳಿಕೆ, ಆ ದುಃಖ, ಬಿಕ್ಕಳಿಕೆ, ಆ ಸಂಕಟ ಇದೆಯಲ್ಲ, ಅದನ್ನು ಅದುಮಿಟ್ಟಿದ್ದಾರೆ. ಕಣ್ಣಲ್ಲಿ ನೀರು ಕಾಣಿಸ್ತಿಲ್ಲ ಅಂದ ಮಾತ್ರಕ್ಕೆ ಅವನಲ್ಲಿ ಅಳು ಇಲ್ಲ ಅಂತ ಅಲ್ಲ. ನಾನು ಅದಕ್ಕೆ ಆಗಲೇ ಹೇಳಿದ್ದು, ಈ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮನಸ್ಥಿತಿಯೇ ಬೇರೆಯದು. ನೀರಿಲ್ಲದ ನೋಟ, ನೀರಿಲ್ಲದ ನೋಟ, ಆ ಕಣ್ಣಲ್ಲಿ ನೀರಿಲ್ಲ. ನೋಡಿ, ಬೇಂದ್ರೆ ಸಾಲ ಅಲ್ಲ, ಹತ್ತಾರೆ ಹತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ. ಸಿದ್ಧಲಿಂಗಯ್ಯನವರು ಅವರ ಬಡವರ ನಗುವಿನ ಶಕ್ತಿ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಯಾಕೆ ಇವತ್ತು ದಲಿತ ಸಮುದಾಯ ಇಷ್ಟೆಲ್ಲ ಸಂಕಟದಲ್ಲಿಯೂ ಕೂಡ
ನಗ್ತಾ ಇದೆ ಅಂದರೆ ಆ ಬಡವರಿಗೆ ನಗುವಿನ ಶಕ್ತಿ ಇದೆ ಅನ್ನೋದನ್ನು ಕೂಡ ಅವರು ಗುರುತಿಸಿದ್ದಾರೆ. ನೀರಿಲ್ಲದ ನೋಟ, ಆ ನೋಟ ಏನು ಹೇಳ್ತಾ ಇದೆ ಅಂದರೆ, ಇಂತಹ ದಯನೀಯವಾದ ಬಾಳಿಗೆ, ಇಂತಹ ಅಸಹನೀಯವಾದ ಬಾಳಿಗೆ, ಇಂತಹ ದಾರಿದ್ರ್ಯದ ಬಾಳಿಗೆ ಧಿಕ್ಕಾರ 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 ಎಂದು ಹೇಳುತ್ತಿತ್ತು. ಈಗ ನಾವು ಯೋಚನೆ ಮಾಡಬೇಕು, ನನ್ನ ಹಳ್ಳಿಯ, ನನ್ನ ಕೇರಿಯ, ನನ್ನ ಊರಿನ, ನನ್ನ ಸುತ್ತಲದ ಈ ಉಮ್ಮಳುಕೆಯನ್ನು ತುಂಬಿಕೊಂಡಂತಹ ಬದುಕಿಗೆ ಕಾರಣ ಆದವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕದೆ ಹೋದರೆ ಒಂದು ಸಾಮಾಜಿಕ ಪರಿವರ್ತನೆ ಎಚ್ಚರ ಬರೋದಿಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕಾಗಿರತಕ್ಕಂಥ ಸಂಗತಿ. ಇನ್ನು ರಾಜಕೀಯದಲ್ಲೂ ಕೂಡ ವಿಶೇಷವಾದ ಆಸಕ್ತಿಯನ್ನು ಹೊಂದಿದವರು ಸಿದ್ಧಲಿಂಗಯ್ಯನವರು. ರಾಜಕೀಯವನ್ನು ಕುರಿತು ರಾಜಕೀಯದ ಜೊತೆಗೇನೆ ಬೆಳೀತಾ ಬಂದವರು, ಸ್ವತಃ ರಾಜಕೀಯವನ್ನು ಕುರಿತ ಕವಿತೆಗಳನ್ನು ಬರೆದವರು, ಜೊತೆಗೆ ರಾಜಕಾರಣಿಯಾಗಿಯೂ ಕೂಡ ಸದನದಲ್ಲಿ ಮಾತನಾಡಿದವರು, ಸದನದಲ್ಲಿ ಸಿದ್ಧಲಿಂಗಯ್ಯ ಅನ್ನುವಂಥ ಕೃತಿಗಳು ಕೂಡ ಬಂದಿರುವಂಥದ್ದನ್ನು ನಾವು ಗಮನಿಸ್ತೀವಿ. ರಾಜಕಾರಣವನ್ನು ನಿಭಾಯಿಸೋದು ಕಷ್ಟ, ಆದರೆ ಅಂತಹ ಕಷ್ಟದ ಉಸಿರುಗಟ್ಟಿಸುವ ರಾಜಕಾರಣವನ್ನು ಕೂಡ ನಿಭಾಯಿಸಿದಂತಹ ಒಬ್ಬ ಕವಿವರ್ಯ ಸಿದ್ಧಲಿಂಗಯ್ಯ. ಅವರೊಂದು ಕಡೆ ಹೇಳ್ತಾರೆ, ಬಡವರ ಹೆಸರೇಳಿ ಪಟ್ಟಕ್ಕೆ ಬಂದೋರು ಬಡವರ ಚಟ್ಟವ ಕಟ್ಟಿಸಿ ಮಣ್ಮಾಡಿ ಗುಡಿಸಲುಗಳನ್ನು ನುಂಗಿ ನಗುತ್ತಾರಲ್ಲೋ, ಗುಡಿಸಲುಗಳನ್ನು ನುಂಗಿ ನಗುತ್ತಾರಲ್ಲೋ. ಈ ಕವಿತೆಯ ಸಾಲುಗಳನ್ನು ಓದಿದಾಗ ಇದನ್ನು ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿಯ ನೆಲೆಯಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ, ನೋಡಲೂಬಾರ್ದು. ಅಥವಾ ಇದನ್ನು ಯಾವುದೋ ಒಂದು ಐಡಿಯಾಲಜಿಯ ಚೌಕಟ್ಟಿನಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಮತ್ತು ನೋಡಲೂಬಾರ್ದು. ಯಾಕೆ ಅಂದರೆ, ಬಡವರ ಚಟ್ಟವ ಕಟ್ಟಿಸಿ ಮಣ್ಣು ಮಾಡಿ ಗುಡಿಸಲುಗಳನ್ನು ನುಂಗಿ ನಗುತ್ತಾರಲ್ಲೋ ನಗುತ್ತಾರಲ್ಲೋ. ಈ ಸಾಲುಗಳನ್ನು ಓದುವಾಗ ಒಂದು 20-30 ವರ್ಷದ ಹಿಂದೆ ಒಬ್ಬ ರಾಜಕಾರಣಿಯಾಗಿ ಪ್ರವೇಶ ಮಾಡಿದಂಥ ಮನುಷ್ಯ, ಒಂದು 2 ಲಕ್ಷ 3 ಲಕ್ಷ ಮಾತ್ರ ಆಸ್ತಿ ಇದ್ದಂತಹ ಒಬ್ಬ ಮನುಷ್ಯ, ಅಥವಾ 10 ಲಕ್ಷ 20 ಲಕ್ಷ ಆಸ್ತಿ ಇದ್ದಂತಹ ಮನುಷ್ಯ, ಒಂದು 30 ವರ್ಷದ ರಾಜಕಾರಣದ ನಂತರ ಅವನು 500 ಕೋಟಿ 600 ಕೋಟಿ 800 ಕೋಟಿಗೆ ಒಡೆಯ ಆಗ್ತಾನೆ, ಅಷ್ಟೊಂದು ಸಂಪತ್ತನ್ನು ಅವನು ಗಳಿಸ್ತಾನೆ ಅನ್ನೋದಾದರೆ, ಅದು ಎಲ್ಲ ಪಕ್ಷದ ಎಲ್ಲ ಜನರ ರಾಜಕಾರಣಿಗಳನ್ನು ನಾವು ನೋಡ್ತಾ ಬಂದಾಗ ಯಾರ್ಯಾರು ಈ ರೀತಿಯ ಒಂದು ಬಡವರ ಗುಡಿಸಲುಗಳನ್ನು ನುಂಗಿ ನಗುತ್ತಾ ಇದ್ದಾರೋ ಅವರೆಲ್ಲರಿಗೂ ಅನ್ವಯಿಸಬಹುದಾದ ಮತ್ತು ಚುಚ್ಚುವ ಕವಿತೆಯಾಗುತ್ತೆ. ಚುಚ್ಚೋದು ಕವಿ ಕೆಲಸ, ಆದರೆ ಎಚ್ಚರಗೊಳ್ಳಬೇಕಾದದ್ದು ಚುಚ್ಚಿಸಿಕೊಂಡವರ ಕೆಲಸ. ಚುಚ್ಚಿಸಿಕೊಂಡವರು ಎಚ್ಚರವಾಗಲಿಲ್ಲ ಅಂದರೆ ತಪ್ಪು ಕವಿಯದಲ್ಲ, ಬಹುಶಃ ಆ ವ್ಯಕ್ತಿಯ, ಆ ಸಮಾಜದ ದಪ್ಪ ಚರ್ಮದ್ದು ಅಂಥೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಸಿದ್ಧಲಿಂಗಯ್ಯನವರ ರೋಷದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರುವ ಅಪಾರವಾದ ಹಂಬಲವಿರೋದನ್ನು ಅವರ ಕಾವ್ಯದಲ್ಲಿ ನಾವು ನೋಡ್ತೀವಿ. ಕುವೆಂಪು ಅವರ ಕಾವ್ಯದ ಕಣ್ಣು ಶಿವ ಆದರೆ, ಸಿದ್ಧಲಿಂಗಯ್ಯನವರು ತಮ್ಮ ಕಾವ್ಯದ ಕಣ್ಣನ್ನು ಮಸಣದ ಚೆಲುವೆ ಅಂತ ಕರೀತಾರೆ. ಕುವೆಂಪು ಅವರಿಗೆ ಶಿವ ಕಾವ್ಯದ ಕಣ್ಣು ಅಂತ ಆದರೆ, ಸಿದ್ಧಲಿಂಗಯ್ಯನವರಿಗೆ ಮಸಣದ ಚೆಲುವೆ ಕಾವ್ಯದ ಕಣ್ಣು ಅಂತ ಆಗಿರೋದನ್ನು ಗಮನಿಸ್ತೀರಿ. ಅಂದರೆ ಅದೊಂದು ರೀತಿಯ ಪರಿಪೂರ್ಣ ಅಂತ ಭಾವಿಸ್ತೀನಿ. ಯಾವ ಕುವೆಂಪು ಸರ್ವೋದಯ 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 ಯುಗಮಂತ್ರ ಅಂತ ಹೇಳಿದ್ರೋ, ಅವರು ಶಿವನನ್ನ, ಮಂಗಳವನ್ನ, ಕಲ್ಯಾಣವನ್ನ ಕಾವ್ಯದ ಕಣ್ಣನ್ನಾಗಿಸ್ಕೊಂಡ್ರೆ, ಯಾವ ತಳ ಸಮುದಾಯದ ಮಸಣವನ್ನ ಕಾಯುವ ಶಿವನ ನೆಲದಿಂದ ಬಂದಂತಹ ಒಂದು ತಳ ಸಮುದಾಯ, ಅಲ್ಲಿ ಆ ಮಸಣದ ಚೆಲುವೆಯನ್ನ, ಆ ಚೆಲುವೆ ಆಕೆ ಶಿವೆಯೂ ಆಗಿರ್ಬೋದು ಅಥವಾ ಗೌರಿಯೂ ಆಗಿರ್ಬೋದು, ನಮ್ಮ ಮನೆಯ ಮಗಳಾಗಿರ್ಬೋದು, ತಾಯಿ ಆಗಿರ್ಬೋದು, ಮತ್ತು ಹೆಂಡತಿಯಾಗಿರ್ಬೋದು, ಗೆಳತಿಯಾಗಿರ್ಬೋದು, ಸಖಿಯಾಗಿರ್ಬೋದು, ಅವಳು ಮಸಣದ ಚೆಲುವೆ, ಮಸಣದ ಚೆಲುವೆ. ಸ್ವರ್ಗದ ಚೆಲುವನ್ನು ಹುಡುಕುವ ಸಾಲಘಟ್ಟದಲ್ಲಿ ಆ ಮಸಣದ ಚೆಲುವನ್ನು ಕಾವ್ಯಲೋಕಕ್ಕೆ ತುಂಬಿಕೊಟ್ಟಂಥವರು ಸಿದ್ಧಲಿಂಗಯ್ಯನವರು. ಹಾಗಾಗಿ ಅವರು ತಮ್ಮ ಕಾವ್ಯದೊಳಗಡೆ ಅನೇಕ ಥರದ ವಿವರಗಳನ್ನು ಕೊಡ್ತಾ ಮೆರವಣಿಗೆ ಅನ್ನೋ ಕವಿತೆಯಲ್ಲಿ ಹೀಗೆ ಬರೀತಾರೆ: ಯಾರೋ ಅವರು ನನ್ನ ಮನಸ್ಸಿನ ಕೊಂಬೆ ರೆಂಬೆಗಳ ಕಡಿದವರು, ಮಲ್ಲಿಗೆಯ ಬನಗಳಿಗೆ ಬೆಂಕಿ ಬರೆ ಎಳೆದವರು, ಹುಟ್ಟೂರು ಸುಟ್ಟವರು, ನನ್ನೆಲುಬುಗಳ ಕಿತ್ತು ನೆಕ್ಕಿ ನೆಲಿದವರು ಯಾರೋ? ಈ ಪ್ರಶ್ನೆ. ಕವಿಯ ಒಳಗಡೆ ಒಂದು ಮನಸ್ಸಿದೆ. ಆ ಮನಸ್ಸು ಮಾಂಸದ ಮನಸ್ಸಲ್ಲ, ಮೂಳೆಯ ಮನಸ್ಸಲ್ಲ,
ಕೊಂಬೆ ರೆಂಬೆಗಳನ್ನು ತುಂಬಿಕೊಂಡು ಹೂ ಬಿಡುವ, ಹಣ್ಣು ಬಿಡುವ, ರಸ ಕೊಡುವ ಒಂದು ವೃಕ್ಷ ಅದು. ಅದನ್ನು ಮರದ ಪ್ರತಿಮೆ ಕೊಡ್ತಾರೆ. ನನ್ನ ಮನಸ್ಸಿನ ಕೊಂಬೆ ರೆಂಬೆಗಳನ್ನು ಕಡಿದವರು ಯಾರು ಅಂತ ಹೇಳುವಾಗ ಆ ರೆಂಬೆ ಕೊಂಬೆಗಳ ಕಲ್ಪನೆ ಇದೆಯಲ್ಲ, ಅದೊಂದು ಪ್ರತಿಮೆ, ಅದು ವೃಕ್ಷದ ಪ್ರತಿಮೆಯನ್ನು ಕೊಡ್ತಾರೆ. ಜೊತೆಗೆ ಹೇಳ್ತಾರೆ, ಮಲ್ಲಿಗೆಯ ಬನಗಳಿಗೆ ಬೆಂಕಿ ಬರೆ ಎಳೆದವರು ಯಾರು? ಮಲ್ಲಿಗೆಯ ಬನಗಳಿಗೆ ಬೆಂಕಿ ಬಳೆ. ಮಲ್ಲಿಗೆಯ ಬನಗಳಿದಾವಲ್ಲ, ಮಲ್ಲಿಗೆಯ ಬನೆ. ಕಳೆದ 70 ವರ್ಷದ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಾಜಕಾರಣದಲ್ಲಿಯೂ ಕೂಡ ನಾವೇನು ಮಾಡಿದ್ವಿ ಅಂದರೆ, ನಾವು ದಲಿತರ ಹಿತರಕ್ಷಕರು ಅಂಥೇಳಿ ಕೆಲವರು ಗುತ್ತಿಗೆ ತಗೊಂಡ್ರು. ಆದರೆ ದಲಿತರು ಅಂಬೇಡ್ಕರರನ್ನು ಹೇಳಿದ ತಕ್ಷಣವೇ ಇಡೀ ದಲಿತ ಚಳುವಳಿಯಿಂದ ದೂರ ಆದರು. ಅದೇ ಹಿಂದುತ್ವವನ್ನು ದಲಿತ ವಿರೋಧಿ ಅಂತ ಬಿಂಬಿಸುವ ಪ್ರಯತ್ನವನ್ನು ಮಾಡಿದರು. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತಹ ಸಂಘ ಅಂಬೇಡ್ಕರರ ಜಯಂತಿಯನ್ನು ಮಾಡೋದಕ್ಕೆ ಮುಂದಾದಾಗ ಅಂಬೇಡ್ಕರರ ಹೈಜಾಕ್ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಅವರು ಪ್ರಸ್ತಾಪ ಮಾಡಿದರು. ನಮಗೆ ಪ್ರಶ್ನೆ ಇರೋದು, ಅಂಬೇಡ್ಕರರ ಬಗ್ಗೆ ಭಾಷಣ ಮಾಡೋದು ಅಲ್ಲ, ಅಥವಾ ಪುಸ್ತಕ ಬರೆಯೋದು ಅಲ್ಲ, ಹೈಜಾಕ್ ಮಾಡೋದು ಅಲ್ಲ, ರಿಜೆಕ್ಟ್ ಮಾಡೋದು ಅಲ್ಲ. ಇಲ್ಲಿರೋ ಪ್ರಶ್ನೆ, ಮನಸ್ಸಿನ ರೆಂಬೆ ಕೊಂಬೆಗಳನ್ನು ಕಡಿದವರು ಎಲ್ಲ ಕಡೆಗಿದ್ದಾರೆ, ಕಡಿಯದಂತೆ ಬದುಕುವುದು ಹೇಗೆ ಅನ್ನೋದನ್ನು ಎಲ್ಲರೂ ಕಲಿಬೇಕಾಗಿದೆ. ಮಲ್ಲಿಗೆಯ ಬನಗಳಿಗೆ ಬೆಂಕಿ ಬರೆ ಎಳೆದವರು ಯಾರು ಅಂತ ಕೇಳುವ ಪ್ರಶ್ನೆಗೆ ಎಲ್ಲ ಪಂಥಗಳ ಪಕ್ಷಗಳ ಮೇಲ್ಜಾತಿಯ ಜನ ಉತ್ತರ ಕೊಡಬೇಕಾದಂಥ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕಾದಂಥ ಅಗತ್ಯ ಇದೆ. ಅದನ್ನು ದಲಿತ ಕಾವ್ಯ ಎಲ್ಲ ಸಮುದಾಯದ ಮುಂದೆ ಇಡ್ತಾ ಇದೆ. ಅಲ್ಲೇ ಕುಂತವರೇ ಅನ್ನೋ ಕವಿತೆಯಲ್ಲಿ ಸಿದ್ಧಲಿಂಗಯ್ಯನವರು ಹೀಗೆ ಬರೀತಾರೆ: ಈ ಬಾಳಿನ ಗೋಳನೆಲ್ಲ ಗುಡಿಸು ಬಾರೋ ಮಳೆರಾಯ, ಈ ಬಾಳಿನ ಗೋಳನೆಲ್ಲ ಗುಡಿಸು ಬಾರೋ ಮಳೆರಾಯ, ಆಕಾಶವ ಬಗೆದು ಬಾರೋ, ಸುಖ ಪ್ರೀತಿಯ ಬೆಳಕ ತೋರೋ, ಸುತ್ತ ಬಿಗಿದ ಬೇಲಿಯನ್ನು ಬೀಳಿಸು ಬಾರೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ, ಎದೆಗಳ ಕಡಲು ಬತ್ತೋದೋ, ಬಡವರ ಕಣ್ಣಲ್ಲಿ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಹೇಳೋದ್ರ ಮೂಲಕ ಆ ಮಳೆ ನಮಗೆ ಏನನ್ನು ತರಬೇಕು ಅಂದರೆ ಸುಖ ಪ್ರೀತಿಯ ಬೆಳಕು. ಸುಖ ಮತ್ತು ಪ್ರೀತಿ, ಕೆಲವರಿಗೆ ಬರೀ ಪ್ರೀತಿ ಸಾಕು, ಕೆಲವರಿಗೆ ಸುಖ ಸಾಕು. ಆದರೆ ಸಿದ್ಧಲಿಂಗಯ್ಯನವರ ಕಾವ್ಯ, ದಲಿತ ಕಾವ್ಯ ಎರಡನ್ನೂ ಕೇಳ್ತಾ ಇದೆ. ಸುಖ ಮತ್ತು ಪ್ರೀತಿ, ಪ್ರೀತಿ ಮತ್ತು ಸುಖ ಒಂದು ನಾಣ್ಯದ ಎರಡು ಮುಖಗಳಾಗಿ ಅದು ನಮ್ಮೊಳಗಡೆ ಬರಬೇಕು, ಮಳೆಯಂತೆ ಬರಬೇಕು ಅನ್ನುವಂಥ ಮಳೆಯ ಪ್ರತಿಮೆಯನ್ನು ಕೊಡ್ತಾರೆ. ಅಂದರೆ ಅವರು ಹೂವಿನ ಪ್ರತಿಮೆಯನ್ನು ಕೊಡೋದು, ಮರದ ಪ್ರತಿಮೆಯನ್ನು ಕೊಡೋದು, ಮಳೆಯ ಪ್ರತಿಮೆಯನ್ನು ಕೊಡೋದನ್ನು ಕೂಡ ನಾವು ವಿಶೇಷವಾಗಿ ಅಧ್ಯಯನಕ್ಕೆ ಒಳಪಡಿಸಬೇಕಾಗಿದೆ. ಯಾಕೆ ಅಂದರೆ ಅವೆಲ್ಲ ಕೂಡ ಪ್ರಕೃತಿಯ ಜೊತೆಗೆ ತನ್ನ ಸಂಬಂಧವನ್ನು ಇಟ್ಕೊಳ್ಳುತ್ತೆ. ಇಡೀ ದಲಿತ ಜಗತ್ತಿದೆಯಲ್ಲ, ಅದು ಹಣದ ಜೊತೆಗೆ ಸಂಬಂಧ ಇಟ್ಕೊಂಡಂತಹ ಜೀವನ ಅಲ್ಲ. ಅದು ಮಣ್ಣಿನ ಜೊತೆಗೆ ಸಂಬಂಧವನ್ನು ಇಟ್ಕೊಂಡ ಜೀವನ, ನೀರಿನ ಜೊತೆಗೆ ಸಂಬಂಧವನ್ನು ಇಟ್ಕೊಂಡ ಜೀವನ, ಸೂರ್ಯಚಂದ್ರರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡ ಜೀವನ, ಬೆವರಿನ ಜೊತೆಗೆ ಸಂಬಂಧವನ್ನು ಇಟ್ಕೊಂಡ ಜೀವನ. ಹಾಗಾಗಿ ಆ ಜೀವನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಹುಟ್ಟಿ ಬೆಳೆದು ಅದು ಫಲ ಕೊಟ್ಟ ಬಗೆಯನ್ನು ಕೂಡ ನಾವು ಬೇರೆಯದೇ ನೆಲೆಯಲ್ಲಿ ಅದನ್ನು ಗ್ರಹಿಸಬೇಕಾದಂಥ ಅಗತ್ಯ ಇದೆ ಅಂತ ಭಾವಿಸ್ತೇನೆ. ಹೀಗೆ ಮತ್ತೊಂದು ಪದ್ಯದಲ್ಲಿ ಹೀಗೆ ಬರೀತಾರೆ: ನಿನ್ನಿವರು ಕುಯ್ದು ಪಾಲಾಗ್ತಾ ಅವ್ರೆ ಅನ್ನಿಸ್ತು, ನನ್ನ ಎರಡು ಕೈ 2 ಕಾಲು 20 ಬೆಳ್ಳು 1000 ಕೂದಲು ಮೂಗು ಬಾಯಿ 32 ಹಲ್ಗೋಳೆಲ್ಲ ಗಾಳೀಲಿ ಆಕಾಶದ ತುಂಬ ಹಾರ್ತಾವೆ. ಈ ಕಾವ್ಯದ ಒಳಗಡೆ ಒಂದು ಕಡೆಗೆ ಮನುಷ್ಯನ ಅಂಗಾಂಗಗಳನ್ನು ಕತ್ತರಿಸಿ ಅವೆಲ್ಲ ಗಾಳಿಯಲ್ಲಿ ಹಾರಾಡ್ತಾ ಇದೆ ಅಂತ ಹೇಳುವಾಗ ಒಂದು ಯಾವುದೇ ರೊಚ್ಚು ರೋಷ ಆವೇಶಗಳಿಲ್ಲದೆ ಇರೋದನ್ನು ನೀವು ಗಮನಿಸ್ಬೋದು. ಮತ್ತು ಅಲ್ಲಿರುವಂತಹ ನೋವಿನ ತೀವ್ರತೆ ಇದೆಯಲ್ಲ, ಅದು ಕೂಡ ಇಲ್ಲ. ಅಂದರೆ ರಾಗದ್ವೇಷಗಳನ್ನು ಕಳಚಿಕೊಂಡು ಒಂದು ಚಿತ್ರವನ್ನು ಕಟ್ಟಿಕೊಡೋದ್ರ ಮೂಲಕ ಓದುಗನ ಒಳಗಡೆ ಒಂದು ಸಂಕಟ, ಅವನು ನಿಜವಾದ ಮನುಷ್ಯ ಆದರೆ ಅವನೊಳಗಡೆ ಒಂದು ನೋವು. ಮೂಕೊಯ್ದರಂತೆ 32 ಹಳ್ಳುಗಳು 1000 ಕೂದಲುಗಳು ಗಾಳಿಯಲ್ಲಿ ಆಕಾಶದ ತುಂಬ ಹಾರ್ತಾವೆ ಎಂದಾಗ ಕೊಯ್ದವರು, ಅವರ ಕ್ರೌರ್ಯ, ಕೊಯ್ಯಿಸಿಕೊಂಡವರ ಸಂಕಟ ಇವೆರಡೂ ಕೂಡ ನಮ್ಮ ಆಕಾಶದ ತುಂಬ ಗಾಳಿಯಲ್ಲಿ ಸುತ್ತುತ್ತಾ ಇದ್ದಾವೆ ಅನ್ನೋ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆಯನ್ನು ಒಬ್ಬ ಸೆನ್ಸಿಟಿವ್ ಓದುಗ ಅದನ್ನು ಅನುಭವಿಸಿದಾಗ ಸಿದ್ಧಲಿಂಗಯ್ಯನವರ ಕಾವ್ಯಕ್ಕಿರುವಂತಹ ಧ್ವನಿಶಕ್ತಿಯೂ ಮತ್ತು ಅದನ್ನು ಅವರು ಮುಟ್ಟಿಸುವ ಬಗೆಯೂ ಕೂಡ ನಮಗೆ ಅರ್ಥ ಆಗುತ್ತೆ.
ಹೀಗೆ ಸಿದ್ಧಲಿಂಗಯ್ಯನವರ ಕವಿಯ ಬೆಳೀತಾ ಹೋಗುತ್ತೆ. ಇನ್ನು ಕೆಲವು ಮಾತುಗಳನ್ನು ಹೇಳಿ ನನ್ನ ಮಾತಿನ ಅಂಚಿಗೆ ಬರ್ತೀನಿ. ಸಿದ್ಧಲಿಂಗಯ್ಯನವರ ಕಾವ್ಯ ಕೇವಲ ಅದು ದ್ವೇಷದ್ದಲ್ಲ, ಪ್ರೀತಿದು ಅಂತ ಹೇಳಿದೆ. ಎರಡನೇ ಅಂಶ ಅವರಿಗೆ ನಾನು ಹೇಳೋದಕ್ಕೇನೆಂದರೆ, ಸಿದ್ಧಲಿಂಗಯ್ಯನವರ ಕಾವ್ಯ ಕೊರಗು ಮತ್ತು ಕೂಗುಗಳ ಕಾವ್ಯ ಮಾತ್ರ ಅಲ್ಲ, ಕೊರಗು ಮತ್ತು ಕೂಗುಗಳ ಕಾವ್ಯ ಮಾತ್ರವಲ್ಲ, ಅದು ಹೊಸ ದಾರಿಗಳನ್ನು ನಿರಂತರವಾಗಿ ಶೋಧಿಸುವ ಸತ್ವಯುಕ್ತ ಕಾವ್ಯ. ಸತ್ವಯುಕ್ತ ಕಾವ್ಯ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ಟು ನನ್ನ ಮಾತಿನ ಮುಗಿಸೋದಕ್ಕೆ ಬರ್ತೀನಿ. ಭವಿಷ್ಯದ್ಗೀತೆ ಅಂತ ಹೇಳಿ ಒಂದು ಪದೆ, ಭಗವದ್ಗೀತೆ ಅಲ್ಲ, ಇವರು ಭವಿಷ್ಯದ್ಗೀತೆ ಅಂತೇಳಿ ಬರೀತಾರೆ. ಆ ಭವಿಷ್ಯದ್ಗೀತೆ ಅನ್ನುವಂತಹ ಒಂದು ಕವಿತೆ ಒಳಗಡೆ ಹೀಗೆ ಬರುತ್ತೆ: ಅಸಮತೆಯ ಗುಡುಗಿನಲಿ, ಸಂಕಟದ ಸಿಡಿಲಿನಲಿ, ಚಿಂದಿ ಬಟ್ಟೆಯಲೊಂದು ಮಿಂಚು ಕಂಡೆ. ಅಸಮತೆಯ ಗುಡುಗಿನಲಿ, ಸಂಕಟದ ಸಿಡಿಲಿನಲಿ, ಚಿಂದಿ ಬಟ್ಟೆಯಲೊಂದು ಮಿಂಚು ಕಂಡೆ. ಮಿಂಚು ಕಂಡೆ ಈ ಪದವನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ. ಬೆಂಕಿ ಕಂಡೆ ಅಂತ ಹೇಳಲಿಲ್ಲ, ಕಿಡಿ ಕಂಡೆ ಅಂತ ಹೇಳಲಿಲ್ಲ. ಇವತ್ತು ದಲಿತರ ಹೆಸರಿನಲ್ಲಿ ಬೆಂಕಿ ಹಚ್ಚುವ ಮತ್ತು ದಲಿತರು ಮತ್ತು ದಲಿತೇತರ ನಡುವೆ ಸದಾ ಅಂತರವನ್ನು ಸೃಷ್ಟಿಸಿ ಲಾಭ ಮಾಡಿಕೊಳ್ಳುವಂಥವರನ್ನು ನೋಡ್ತಾ ಇದ್ದೀವಿ. ಈ ದೇಶದಲ್ಲಿ ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಎಂದೂ ಒಂದಾಗಿ ಬದುಕಬಾರ್ದು. ಅವರು ಸದಾ ಒಡೆದಾಡ್ಕೊಳ್ತಾನೆ ಇರಬೇಕು ಮತ್ತು ಸದಾ ನಾಶ ಆಗ್ತಾನೆ ಇರಬೇಕು ಅಂತ ಹೇಳುವ ಒಂದು ಸಂಚು ಮತ್ತು ಹೊಂಚು 1910ರ ಜನಗಣತಿಯ ಸಂದರ್ಭದಿಂದಲೇ ಈ ದೇಶದಲ್ಲಿ ಪ್ರಾರಂಭ ಆಗಿದೆ. ಅಲ್ಲೇನೆ ಬ್ರಿಟಿಷರಿಗೆ ಒಂದು ಮನವಿಯನ್ನು ಮುಸ್ಲಿಂ ಲೀಗ್ ಕೊಟ್ಟಿತ್ತು. ದಲಿತರನ್ನ ಹಿಂದೂಗಳು ಎಂದು ನೀವು ಪರಿಗಣಿಸಬಾರದು ಅನ್ನೋ ಮಾತನ್ನ ಅವರು ಹೇಳಿದ್ರು. ಇವತ್ತು ಕೂಡ ಅದನ್ನು ಅನೇಕರು ಹೇಳ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದೂ ಅನ್ನುವಂಥ ಮಾತನ್ನು ಅವರು ಆ ಮನೆಯಲ್ಲಿ ಅವ್ರ ಮನೆಗೆ ಹೋದಾಗ ಪಾರ್ಸಿಗಳು ನೀನು ಯಾರು ಅಂತ ಕೇಳಿದಾಗ ಉತ್ತರ ಕೊಟ್ಟಿದ್ದರಿಂದ ಹಿಡಿದು ಮತ್ತೆ 1935ರಲ್ಲಿ ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯೋದಿಲ್ಲ ಅಂತ ಹೇಳಿ 1935ರಿಂದ 56ರವರೆಗೆ ಈ ಮೇಲ್ಜಾತಿಯ ಮನಸ್ಸುಗಳು ಬದಲಾಗಲಿ ಅಂತೇಳಿ 22 ವರ್ಷಗಳ ಕಾಲ ಕಾಯ್ತಾ ಬಂದಂತಹ ಅಂಬೇಡ್ಕರ್ ಕಡೆಗೆ ಆಯ್ಕೆ ಮಾಡಿದ್ದು ಬೌದ್ಧ ಧರ್ಮವನ್ನು. ಕಾರಣ ಏನು ಅಂದರೆ, ಭಾರತದ ಸಂಸ್ಕೃತಿಯ ಬೇರಿನಿಂದ ನನ್ನ ಸಮುದಾಯವನ್ನು ನಾನು ದೂರಗೊಳಿಸೋದಕ್ಕೆ ಸಿದ್ಧನಿಲ್ಲ ಅನ್ನುವಂಥ ವಿವೇಕ ಮತ್ತು ಪ್ರೀತಿ ಮತ್ತು ದೇಶಭಕ್ತಿ ಇದೆಯಲ್ಲ, ಇದು ದಲಿತ ಸಾಹಿತ್ಯದ, ದಲಿತರ ಬದುಕಿನ ಒಂದು ಬೇರು. ಈ ದೇಶವನ್ನು ಅಷ್ಟು ಸುಲಭವಾಗಿ ದಲಿತರು ಬಿಟ್ಟೋಗೋದಿಲ್ಲ, ಎಂಥ ಸಂಕಟ ಬಂದರೂ ಬಿಟ್ಟೋಗೋದಿಲ್ಲ. ಆದರೆ ಬುದ್ಧಿವಂತರು, ವಿದ್ಯಾವಂತರು, ನಮಗೆ ಅಮೇರಿಕದಲ್ಲಿ ಕೋಟಿ ಹಣ ಸಿಗುತ್ತೆ ಅಂದ ತಕ್ಷಣ ನಾವು ಹಾರೋಗ್ತೀವಿ. ಆದರೆ ಮಣ್ಣಿನಿಂದ ಬದುಕಿದ ಜನ ಈ ಮಣ್ಣಿನ ಗುಣವನ್ನು ಉಳಿಸಿದ್ದಾರೆ ಅನ್ನೋದು ಕೂಡ ಈ ದೇಶದ ಚರಿತ್ರೆಯ ಉದ್ದಕ್ಕೂ ಕೂಡ ಬಂದಿರೋದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಸಿದ್ಧಲಿಂಗಯ್ಯನವರ ಈ ಸಾಲಿನಲ್ಲಿ ಬಳಸುವ ಪದ ಇದೆಯಲ್ಲ, ಅದು ಮಿಂಚು ಕಂಡೆ. ಆ ಮಿಂಚು ಇದೆಯಲ್ಲ, ಅದು ಸುಡುವ ಮಿಂಚಲ್ಲ, ಅದು ಬೆಳಕನ್ನು ನೀಡುವ ಮಿಂಚು. ಮುಂದೆ ಹೇಳ್ತಾರೆ, ಧರ್ಮ ಗುರುವಿನ ಪೀಠ ಮುಗ್ಗರಿಸಿ ಮುರಿದಿತ್ತು, ದೈವಗುಡಿ ಜನರ ಮನೆ ಆಗುತ್ತಿತ್ತು. ಇಲ್ಲಿ ಧರ್ಮ ಗುರುವಿನ ಪೀಠ ಮುಗ್ಗರಿಸಿ ಬೀಳಿಸ್ತಾರೆ, ಆದರೆ ದೇವಾಲಯವನ್ನು ಅವರು ಕೆಡವೋದಿಲ್ಲ. ಇವತ್ತು ಬಹಳ ಜನ ದೇವಾಲಯಗಳನ್ನು ಕೆಡೋರಿ ಅಂತಾರೆ. ಆದರೆ ಸಿದ್ಧಲಿಂಗಯ್ಯನವರ ಕಾವ್ಯ ಸಾಲಿದೆಯಾ, ದೇವಗುಡಿ ಜನರ ಮನೆ ಆಗಿತ್ತು. ದೇವರ ಗುಡಿ ಅದು ದೇವರ ಮನೆ ಮಾತ್ರ ಆದರೆ ಸಾಲದು, ಅದು ಜನರ ಮನೆಯಾಗಬೇಕು. ಜನರ ಸಂಕಟಗಳನ್ನು ಅದು ದೂರಗೊಳಿಸಬೇಕು. ಜನರ ವಾರಸುದಾರಿಕೆ ಅಲ್ಲಿರಬೇಕು. ಜನರ ಹೃದಯದಲ್ಲಿ ದೇವರಿದ್ದಾನೆ. ಬಹುಶಃ ಹೃದಯದಲ್ಲಿ ದೇವರಿಲ್ಲ ಅನ್ನೋದಾದರೆ ಉಳಿದ ಕಡೆಗೂ ದೇವರಿಲ್ಲ ಅಂತ ಹೇಳಿದಂತಹ ಫಿಲಾಸಫಿ ಭಾರತೀಯ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಉದ್ದಕ್ಕೂ ಕೂಡ ಬಂದಿದೆ. ದೇಹವೇ ದೇವಾಲಯ ಅನ್ನೋದರಿಂದ ಹಿಡಿದು ಜೀವವೇ ದೇವ ಅನ್ನೋದರವರೆಗೆ ಅನೇಕ ಮಾತುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿದ್ದಾವೆ. ಹೀಗೆ ಆ ವಿವರಗಳನ್ನು ಹೇಳ್ತಾ ಇಲ್ಲಿ ಒಂದು ಪಲ್ಲಟವನ್ನು ನಾನು ಗುರುತಿಸೋದಕ್ಕೆ ಬಯಸ್ತೀನಿ. ಯಾವುದು ಅಂದರೆ ಭಾಷೆಯ ಪಲ್ಲಟ. ಸಿದ್ಧಲಿಂಗಯ್ಯನವರ ಭಾಷೆ ಹೇಗೆ ಅದು ಇಕ್ಕರಲ ಒದಿರ್ಲ ಅನ್ನುವಂತಹ ಮಾರ್ಕ್ಸ್ವಾದಿ ಪರಿಭಾಷೆಯಿಂದ ಬಿತ್ರಲ ಬೆಳಿರಲ ಅನ್ನುವಂತಹ ಒಂದು ಕೃಷಿಯ ಪರಿಭಾಷೆಗೆ, ಬಿತ್ತಿ ಬೆಳೆಯುವ ಪರಿಭಾಷೆಗೆ, ಯುದ್ಧದ ಪರಿಭಾಷೆಯಿಂದ ಕೃಷಿಯ ಪರಿಭಾಷೆಗೆ ಅವರ ಕಾವ್ಯ ಒಂದು ಪರಿವರ್ತನೆಯನ್ನು ಪಡ್ಕೊಳ್ಳುತ್ತೆ. ಆ ಮಾತುಗಳು ಹೀಗಿದ್ದಾವೆ: ನಗಬೇಕು ಅನ್ನೋದು ಅವರ ಬೇಸಾಯ ಕ್ರಮ. ಸನ್ಕೆ ಗುದ್ಲಿ ತಗಂಡು ದೆವ್ಗುಳ್ ಒಂಟಂಗ್ ಹೋಗಬೇಕು, ಕಳೆ ಕಿತ್ತಂಗ್ ಕೀಳ್ಬೇಕು, ಕುಂಟೆ ಒಡೆದಂಗ್ ಒಡಿಬೇಕು, ಏರು ಪೇರು ನ್ಯಾರ ಮಾಡಿ ಬಾಡ್ ತಿಂದಂಗ್ ನಗಬೇಕು. ನೋಡಿ, ಈ ಭಾಷೆ ಅಧ್ಯಯನ ಮಾಡಬೇಕಾಗತ್ತೆ.
ಇಕ್ರಲ ವದಿರ್ಲಾ ಇವರು ಚರ್ಮ ಎಬ್ರಲ ಅನ್ನೋ ಕವಿತೆಯನ್ನು ಓದಿದ್ದೀವಿ. ಈ ಕವಿತೆಯನ್ನು ಓದ್ತಾ ಇದ್ದೀವಿ. ಇಲ್ಲಿ ಕವಿ ಹೇಳ್ತಾ ಇರೋದು ಸಲಿಕೆ ಗುದ್ಲಿ ತಗೊಂಡು ಹೋಗಬೇಕು, ದೆವ್ಗಳು ಒಂಟಂಗ್ ಹೊರಡಬೇಕು, ಕಳೆ ಕಿತ್ತಂಗ್ ಕೀಳ್ಬೇಕು. ಏನ್ನ? ಅಸಮಾನತೆಯನ್ನ, ಅನ್ಯಾಯವನ್ನ, ಬಡತನವನ್ನ, ರೋಗ ರುಜಿನಗಳನ್ನ, ಅವಿವೇಕಗಳನ್ನ, ಮೂಢನಂಬಿಕೆಗಳನ್ನ ಕಳೆ ಕಿತ್ತಂಗ್ ಕೀಳ್ಬೇಕು. ಬೆಳೆಯನ್ನೆಲ್ಲ ಕೀಳ್ಬೇಕಾಗಿರೋದು. ನಮ್ಮಲ್ಲಿ ವಿವೇಕ ಕೈ ಕೊಟ್ಟಾಗ ಕಳೆಗೂ ಬೆಳೆಗೂ ವ್ಯತ್ಯಾಸ ಸಿಗದೇನೆ ಬಹುಶಃ ಹೊಲದ ಮಾಲೀಕನ ಮೇಲಿನ ದ್ವೇಷಕ್ಕಾಗಿ ಬೆಳೆಯನ್ನೇ ಕಿತ್ತಾಕಿದರೆ ಈ ದೇಶ ಬಡವಾಗುತ್ತೆ. ದೇಶದಲ್ಲಿ ಅಸ್ಪೃಶ್ಯತೆ ಇದೆ, ಅಸಮಾನತೆ ಇದೆ. ಅದಕ್ಕೆ ಪರಿಹಾರ ದೇಶ ಬರ್ಬಾದಾಗಲಿ ಅಂತ ಹೇಳುವುದಲ್ಲ, ಮತ್ತು ದೇಶವನ್ನ ಬರ್ಬರ ಮಾಡುವುದಲ್ಲ. ದೇಶ ಬರ್ಬರ ಮಾಡುವುದಕ್ಕಾಗಿ ಬಡ್ಜೆಟ್ ಅಲ್ಲ. ಆತ್ಮನಿರ್ಭರ ಭಾರತ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳೋದು ಆತ್ಮನಿರ್ಭರ ಭಾರತ. ಆದರೆ ಆತ್ಮನಿರ್ಭರ ಭಾರತ ಕೆಲವರಿಗೆ ಅದು ಬರ್ಬರವಾಗಿ ಕೇಳಿಸ್ತಾ ಇರೋದು ಕೂಡ ಅದು ಒಂದು ರೀತಿಯ ಒಂದು ವಿಚಿತ್ರವಾಗಿಯೇ ಕೇಳಿಸುತ್ತೆ. ಹಾಗಾಗಿ ಅಂಬೇಡ್ಕರ್ ಕೂಡ ಹೇಳಿದ್ದೇನು ಅಂದರೆ, ಮೊದಲು ನಾನು ಭಾರತೀಯ, ಆನಂತರವೂ ಭಾರತೀಯ. ಇದು ಅಂಬೇಡ್ಕರ್ ಹೇಳಿಕೆ. ಬಾಬು ಜಗಜೀವನ್ ರಾಮ್ ಅಂತ ಅತ್ಯಂತ ದೊಡ್ಡ ಹಿರಿಯರು ಮತ್ತು ಅತ್ಯಂತ ತಳ ಸಮುದಾಯದಿಂದ ನೋವನ್ನು ಅನುಭವಿಸಿ, ಬಹುಶಃ ಯಾರೂ ಅನುಭವಿಸೋಕ್ಕಾಗದೇ ಇರುವಂಥ ನೋವುಗಳನ್ನು ಅನುಭವಿಸಿ ಮೇಲೆ ಬಂದಂಥ ಒಂದು ಸಮುದಾಯದ ನಾಯಕ, ಅವರು ಹೇಳ್ತಾರೆ, ನಾನು ಇರುತ್ತೇನೆ, ನಾನು ಹೋಗುತ್ತೇನೆ, ನಾವು ಇರುತ್ತೇವೆ, ನಾವು ಹೋಗುತ್ತೇವೆ, ಅನಂತರ ಉಳಿಯುವುದು ಈ ದೇಶ. ಆದ್ದರಿಂದ ದೇಶದ ವಿಷಯ ಬಂದಾಗ ನನ್ನ ಎಲ್ಲ ವಿಷಯಗಳನ್ನು ಪಕ್ಕಕ್ಕಿಡ್ತೇನೆ ಅನ್ನೋ ಮಾತನ್ನು ಬಾಬು ಜಗಜೀವನ್ ರಾಮ್ ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ. ಬಹುಶಃ ಅದಕ್ಕಿಂತ ಒಂದು ಹೊಲೆಮಾದಿಗರಿಗಿಂತ ಅವಮಾನವನ್ನು ಅನುಭವಿಸಿದ ಯಾವ ಜಾತಿಯೂ ಭಾರತದಲ್ಲಿಲ್ಲ. ಅವರು ಅನುಭವಿಸಿದಷ್ಟು ಸಂಕಟವನ್ನು ಅನುಭವಿಸಿರುವ ಯಾವ ಜಾತಿಗಳು ಭಾರತದಲ್ಲಿಲ್ಲ, ಮತಗಳು ಇಲ್ಲ. ಆದರೆ ಭಾರತ ಬರ್ಬಾದಾಗಲಿ ಅಂತ ಯಾವನಾದರೂ ಬಾಯಿಂದ ಬಂದರೆ ಅವನು ತಾಯಿ ದ್ರೋಹಿ, ತಾಯಿ ನುಡಿಯ ದ್ರೋಹಿ, ತಾಯಿ ನೆಲದ ದ್ರೋಹಿ ಅನ್ನೋದನ್ನು ಬಹುಶಃ ನಾವು ನಿರ್ಬಿಡೆಯಿಂದ ಹೇಳಬೇಕಾದಂಥ ಅಗತ್ಯ ಇದೆ. ಹಾಗಾಗಿ ಸಿದ್ಧಲಿಂಗಯ್ಯನ ಕಾವ್ಯ ಆ ದೇಶಭಕ್ತಿಯ ಜೊತೆಗೆ ಎಲ್ಲೂ ಕೂಡ ರಾಜಿ ಆಗದ ಹಾಗೆ ಈ ದೇಶವನ್ನು ಪರಿವರ್ತಿಸಿ ಬಲಿಷ್ಠಗೊಳಿಸಬೇಕು ಅನ್ನೋ ನೆಲೆಯಿಂದ ಅವರ ಕಾವ್ಯ ಇತ್ತು. ಬಹುಶಃ ಆ ಕಾವ್ಯ ಇದ್ದದ್ದಕ್ಕೇ ಆ ಬೇರೆ ಬೇರೆಯ ನೆಲೆಗೆ ಅವರ ಪರಿವರ್ತನೆ ಆಗೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಅವರ ಕೃಷಿಯ ಪರಿಭಾಷೆಯ ಈ ಪದ್ಯವನ್ನು ನೀವು ನೋಡಿದ್ರಿ. ಹೋರಾಟವೇ ದಾರಿ ಅನ್ನುವಂಥ ಪದ್ಯದಲ್ಲಿ ಸಮಾನತೆಯ ಪ್ರಸ್ತಾಪವನ್ನು ಅವರು ಮಾಡ್ತಾರೆ. ಭಿಕ್ಷನ್ನಕ್ಕೆ ಕೈಯನ್ನು ಒಡ್ಡುವ ಕೈಗಳು ಕೊಳೆಯುವವು. ನೋಡಿ, ಭಿಕ್ಷನ್ನಕ್ಕೆ ಕೈಯನ್ನು ಒಡ್ಡುವ ಕೈಗಳು ಕೊಳೆಯುವವು. ಇದು ಬಹುಶಃ ಇಡೀ ದಲಿತ ಸಮುದಾಯಕ್ಕೆ ಕೊಡ್ತಿರುವ ಕರೆ, ಅಂಬೇಡ್ಕರ್ ಪ್ರಭಾವದ ಕರೆ. ದಲಿತ ಸಮುದಾಯ ಅಥವಾ ವಿದ್ಯಾರ್ಥಿಗಳು, ನಾವು ಓದಿರೋರು ಭಿಕ್ಷೆಯಕ್ಕೆ ಕೈ ಒಡ್ಡುವ ಸ್ಥಿತಿಗೆ ಬರಬಾರದು. ಹಾಗೆ ಒಡ್ಡಿದರೆ ಆ ಕೈಗಳು ಕೊಳೆಯುತ್ತವೆ ಅಂತ ಹೇಳ್ತಾರೆ. ಬೇಡುವ ನೀಡುವ ಜಾಲದ ಅಂತ್ಯದಲ್ಲಿ ಸೌಖ್ಯದ ನಾಡ ಉದಯ, ಸಮ ಸೌಖ್ಯದ ನಾಡ ಉದಯ. ಹೀಗೆ ಈ ಸಮಾನತೆ ಬಂದಬೇಕು. ಆ ಸಮಾನತೆ ಹೇಗಿರಬೇಕು ಅಂದರೆ, ಯಾರೂ ಕೂಡ ಬೇಡಬಾರ್ದು ಮತ್ತು ಯಾರೂ ಕೂಡ ನಾವು ನೀಡಿದ್ದೀವಿ ಅನ್ನೋ ಅಹಂಕಾರಿ ಆಗಬಾರ್ದು. ಇಲ್ಲಿ ಬೇಡುವವರು ನೀಡುವವರು ಇಲ್ಲದೆ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅನ್ನುವಂಥ ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದು ಸಿದ್ಧಲಿಂಗಯ್ಯನವರ ಕನಸು ಮತ್ತು ದಲಿತ ಕಾವ್ಯದ ಕನಸು. ಅದನ್ನು ಅವರ ಕಾವ್ಯದಲ್ಲಿ ನೋಡ್ತೀವಿ. ಇನ್ನು ಅವರ ಕಾವ್ಯ ಪ್ರೇಮ ಮಾರ್ಗದಲ್ಲಿರುವ ಕಾವ್ಯ. ಅವರ ಕ್ರಾಂತಿ ಕನ್ಯೆ ಮೋಹಜನ್ಯಕ್ಕೆ ಒಲಿಯುತ್ತಾಳೆ. ಆ ಕುರಿತು ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಆ ಕಾವ್ಯದ ಸಾಲುಗಳಿದ್ದಾವೆ ಅಂದರೆ, ಕ್ರಾಂತಿಕಾಳಿ ಅನ್ನೋ ಪದ್ಯ. ಚರ್ಮ ಸುಲಿದು ಸೀರೆ ಕುಬುಸ ಹೊಲಿಸುವೆ, ಮೋಸಗಾರರ ಕೊರಳು ಕಡಿದು ತಲೆಯ ಹಾರ ಹಾಕುವೆ. ಹೀಗೆ ಕ್ರಾಂತಿಕಾರವಾಗ ತನ್ನ ಚರ್ಮವನ್ನು ಸುಲಿದು ಅದನ್ನು ಬಟ್ಟೆಯನ್ನಾಗಿ ಉಡಿಸ್ತೇನೆ ಅಂತ ಹೇಳುವಾಗ ಆ ಮಾದರ ಹರಳಯ್ಯ ಬಸವಣ್ಣವರಿಗೆ ತೊಡೆಯ ಚರ್ಮವನ್ನು ತೆಗೆದು ಪಾದುಕೆ ಮಾಡಿದಂತಹ ಚಿತ್ರಗಳು ನೆನಪರ್ತವೆ. ಅದೇ ಸಂದರ್ಭದಲ್ಲಿ ಮಾರ್ಕ್ಸ್ರ ಪ್ರಭಾವಕ್ಕೆ ಒಳಗಾದ ಕ್ರಾಂತಿಯ ಕಾಳಿ ಆಕೆ ಕೊರಳನ್ನು ಕಡಿಯುವ ಕ್ರಾಂತಿಯ ದನಿಯನ್ನು ಕೂಡ ಅಲ್ಲಿ ಮೂಡಿಸ್ತಾಳೆ. ಮುಂದೆ ಅವ್ರು ಹೇಳ್ತಾರೆ, ಗಡಿಬಿಡಿಯಲ್ಲಿ ಪಾರ ಆಗಲು ನಾ ಬಂದೆನು ಇಲ್ಲಿ, ಗಡಿಬಿಡಿಯಲ್ಲಿ ಪಾರ ಆಗಲು ನಾ ಬಂದೆನು ಇಲ್ಲಿ, ಸಂಭಾಷಿಸು ಸುಳಿದಾಡುವೆ ನೀ ಮಾತಿನ ಮಲ್ಲಿ, ನೀನೆಯ ಸರಿ ನೀನೆಯ ಸಿರಿ ನೀ ನನ್ನಯ ಹೆಣ್ಣು, ನಿನ್ನನು ನಾ ಮೆಚ್ಚಿರುವೆನು ನೀ ಕಾವ್ಯದ ಕಣ್ಣು, ನೀ ಕಾವ್ಯದ ಕಣ್ಣು. ಇದನ್ನವರು ಮಸಣದ ಚೆಲುವೆ ಅನ್ನುವಂಥ ವಿವರಗಳನ್ನು ಕೊಡ್ತಾ ಆ ಮಸಣದ ಚೆಲುವೆಯನ್ನು ತನ್ನ ಕಾವ್ಯದ ಕಣ್ಣನ್ನಾಗಿ ಮಾಡಿಕೊಳ್ತಾರೆ. ಬಹುಶಃ ಕವಿ
ಈ ಎಲ್ಲ ಗಡಿಬಿಡಿಯಿಂದ ಪಾರಾಗೋದಕ್ಕೆ ಕಂಡುಕೊಂಡಿರೋದು ಕಾವ್ಯಕನ್ಯೆಯ ಸಹವಾಸ. ಆ ಕಾವ್ಯಕನ್ಯೆ, ಸಿದ್ಧಲಿಂಗಯ್ಯನವರು ಮೂಲತಃ ಕವಿ, ಪ್ರಧಾನವಾಗಿ ಕವಿ. ಅವರ ಇಡೀ ವ್ಯಕ್ತಿತ್ವ ಕವಿಯ ವ್ಯಕ್ತಿತ್ವ. ಆ ಕವಿ ಗಡಿಬಿಡಿಯಲ್ಲಿ ಪಾರಾಗಲು ನಾ ಬಂದೆನು ಇಲ್ಲಿ, ಗಡಿಬಿಡಿಯಲ್ಲಿ ಪಾರಾಗಲು ನಾ ಬಂದೆನು ಇಲ್ಲಿ, ಸಂಭಾಷಿಸು ಸುಳಿದಾಡುವೆ ನೀ ಮಾತಿನ ಮಲ್ಲಿ, ನೀನೆಯೇ ಸರಿ ನೀನೆಯೇ ಸಿರಿ. ಕಾವ್ಯದ ಬಗ್ಗೆ ಸಿದ್ಧಲಿಂಗಯ್ಯನವರ ಕಾವ್ಯ ಮೀಮಾಂಸೆ ಇದೆಯಲ್ಲ, ಕಾವ್ಯ ಮೀಮಾಂಸೆಯ ಧೋರಣೆ. ನೀನೆಯೇ ಸರಿ ನೀನೆಯೇ ಸಿರಿ, ನೀ ನನ್ನಯ ಹೆಣ್ಣು, ನಿನ್ನನ್ನು ನಾ ಮೆಚ್ಚಿರುವೆನು, ನೀ ಕಾವ್ಯದ ಕಣ್ಣು ಅನ್ನುವಂಥದ್ದನ್ನು ನೀವು ನೋಡ್ತೀರಿ. ಹಾಗೆ 1983ರಲ್ಲಿ ಪ್ರಕಟವಾದ ಕಪ್ಪು ಕಾಡಿನ ಹಾಡು ಅನ್ನುವಂಥ ಕವಿತೆಯಲ್ಲಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಬಹಳ ಪ್ರಸಿದ್ಧವಾದ ಗೀತೆಯನ್ನು ಕೂಡ ನೀವು ಗಮನಿಸಿದಿರಿ. ಹೀಗೆ ಆ ಪ್ರೀತಿಗೆ ಚಲಿಸ್ತಾ ಹೋಗುವ ಕವಿ, ನೆಲ ಮುಗಿಲುಗಳ ಸಂಗಮವಿಲ್ಲ, ಪ್ರೀತಿಯ ಎಲ್ಲೆಯ ಅರಿತಿಲ್ಲ, ಹಂಗಿನ ಅರಮನೆ ಭಂಗದ ಗುಡಿಸಲು ಮನಸ್ಸುಗಳೊಪ್ಪಿ ಬೆರೆತಿಲ್ಲ ಅಂತ ಹೇಳ್ತಾ ಆ ಕಾವ್ಯ ಬೆಳೆಸ್ತಾ ಹೋಗ್ತಾರೆ. ಪ್ರೀತಿ ಎಂಬುದು ಗೆಳತಿ ಮಿಂಚಿನ ಮಾಲೆಯೇನೆ, ಪಾರಿವಾಳದ ಎದೆಗೆ ಗುರಿ ಇಟ್ಟು ಬಿಟ್ಟ ಬಾಣಗಳ ದಾಳಿಯೇನೆ. ಹೀಗೆ ಆ ಪ್ರೇಮದ ಸಂಕಟಗಳನ್ನು ಕೂಡ ಅನುಭವಿಸ್ತಾ, ಜಾತಿ ಜಾತಿಯ ನಡುವೆ ನಿಂತ ಸಾಗರದಲ್ಲಿ ನಮ್ಮ ಪ್ರೀತಿಯ ಹಡಗು ಮುಳುಗಿತಲ್ಲೇ, ತುಂಬೆ ತೆಂಗುಗಳ ಅಂತರವು ಹತ್ತಿರವೇ. ನೋಡಿ, ಒಂದು ತುಂಬೆ ಗಿಡ, ಇನ್ನೊಂದು ತೆಂಗಿನ ಮರ, ತುಂಬೆ ತೆಂಗುಗಳ ಅಂತರವು ಹತ್ತಿರವೇ, ಗುಡಿಯ ಗೋಪುರದೊಡನೆ ಜೋಪುಡಿಯ ಗರಿಗಳಿಗೆ ನಂಟಾಗಲಿಲ್ಲ. ಈ ವಿಷಾದ ಇದೆಯಲ್ಲ, ಗುಡಿಯ ಗೋಪುರದೊಡನೆ ಜೋಪುಡಿಯ ಗರಿಗಳಿಗೆ ನಂಟಾಗಲಿಲ್ಲ. ಆ ನಂಟಾಗುವ ಆಕಾಂಕ್ಷೆ ಕವಿಯದ್ದಾಗಿದೆ. ಒಣಮರಳು ಕಾಡಿನಲ್ಲಿ ಹೂ ಅರಳಲಿಲ್ಲ, ಚುಕ್ಕೆ ಚಂದಿರ ಹಾಲು ಚೆಲ್ಲಲಿಲ್ಲ, ಕೂಗಿ ಕುಣಿಯುತ್ತಿದ್ದ ಕುಡುಗೋಲು ಸುತ್ತಿಗೆಯು ಉಳ್ಳವರ ಕುತ್ತಿಗೆಯ ಕತ್ತರಿಸಲಿಲ್ಲ ಅನ್ನೋ ವಾಸ್ತವವನ್ನು ಕೂಡ ಅವರು ಹೇಳ್ತಾ, ಸುಟ್ಟ ಹೆಣಗಳ ಸಾಲು ಮೆರವಣಿಗೆ ಬಂದಾಗ ಪುಟ್ಟ ಕಂದಮ್ಮಗಳ ಚೀರಾಟಗಳ ನಡುವೆ ನಿನ್ನ ಕಣ್ಣಿನ ಮಾತು ತಿಳಿಯಲಿಲ್ಲ. ಹೀಗೆ ಅವರ ಕಾವ್ಯ ಅನೇಕ ಬೇರೆ ಬೇರೆ ನೆಲೆಗಳಿಗೆ ಹೋಗ್ತಾ ಹೋಗುತ್ತೆ. ಆ ನನ್ನ ಜನಗಳು ಅಂದರೆ ಕೇವಲ ದಲಿತರಲ್ಲ, ಇಡೀ ನೊಂದುವರೆಲ್ಲ ನನ್ನ ಜನಗಳು ಅನ್ನುವ ನೆಲೆಗೆ ಅವರು ಬರ್ತಾರೆ. ಗ್ರಾಮ ದೇವತೆ ಅನ್ನೋ ಕುರಿತು ಅವರು ಹೊಸ ಕವಿತೆಗಳು ಬಂದಾಗ ಪ್ರಕೃತಿಯಲ್ಲಿ ಪ್ರಧಾನವಾಗಿ ಕೆಲಸ ಮಾಡ್ತಾ ಬರುತ್ತೆ. ಗ್ರಾಮ ದೇವತೆ ಅನ್ನೋ ಕವಿತೆಯಲ್ಲಿ ಹೀಗೆ ಬರೀತಾರೆ ಅವರು: ಹರಿಯುವ ತೊರೆಗಳು, ಬೇವಿನ ಮರಗಳು, ಗಿರಿಗಳೇ ದೈವ ಗುರುವೆಂದು ಅರಿತು ಬಾಳಿದರು ನಮ್ಮ ಹಿರಿಯರು, ಇದ ಅರಿಯದೆ ಹೋದರು ಜನವಿಂದು, ಇದ ಹರಿಯದೆ ಹೋದರು ಜನವಿಂದು. ಪರಂಪರೆಯ ಬೇರುಗಳಿಂದ ಸಿದ್ಧಲಿಂಗಯ್ಯ ಎಂದೂ ಹೊರಗೋಗೋದಿಲ್ಲ. ಪರಂಪರೆಯ ಬೇರುಗಳಿಗೆ ಅಂಟಿಕೊಂಡು ಜಗತ್ತಿನ ಎಲ್ಲ ಸಾರಗಳನ್ನು ತನ್ನೊಳಗಡೆ ಎಳ್ಕೊಳ್ತಾ, ಮಾರ್ಕ್ಸ್ವಾದಿಯಾಗಿ, ಲೋಹಿಯಾವಾದಿಯಾಗಿ, ಅಂಬೇಡ್ಕರ್ವಾದಿಯಾಗಿ, ಹಿಂದೂವಾದಿಯಾಗಿ, ಮಾನವತ್ವದ ಕಡೆಗೆ ಅವರ ಪ್ರಯಾಣ ಆಗುವ ಬಗೆ ಇದೆಯಲ್ಲ, ಇದನ್ನೇ ನಾನು ಬೆರಗನ್ನು ಹುಟ್ಟಿಸುವ ಆ ಪ್ರಯಾಣ ಬಹುಶಃ ಕನ್ನಡದಲ್ಲಿ ಕೆಲವೇ ಲೇಖಕರಿಗೆ ಇರಬಹುದಾದ ವ್ಯಕ್ತಿತ್ವ ಅಂತ ಭಾವಿಸ್ತೀನಿ. ಯಾಕೆಂದರೆ ಕೆಲವರು 50 ವರ್ಷದ ಹಿಂದೆ ಯಾವ ಸಿದ್ಧಾಂತ ಕಂಡುಕೊಂಡಿದ್ರೋ 50 ವರ್ಷ ಆದಮೇಲೂ ಅಲ್ಲೇ ಅಂಟ್ಕೊಂಡು ಅಲ್ಲೇ ಇದ್ದಾರೆ. ಆದರೆ ಬಾಯಲ್ಲಿ ಮಾತ್ರ ಎಲ್ಲ ತತ್ವದ ಎಲ್ಲೆ ಮೀರಿ, ಎಲ್ಲ ತತ್ವದ ಎಲ್ಲ ಮತದ ಹೊಟ್ಟ ತೂರಿ, ಎಲ್ಲ ತತ್ವದ ಎಲ್ಲೆ ಮೀರಿ ನಿರ್ದಗಂತವಾಗಿ ಏರಿ ಅಂತ ಬಾಯಲ್ಲಿ ಮಾತ್ರ ಹೇಳ್ತೀವಿ. ಆದರೆ ಅಲ್ಲೇ ಅಂಟ್ಕೊಂಡು ಅಲ್ಲೇ ಬುಗುಲು ತಿರುಗುತ್ತಾ ಇರುವಂಥ ಹೊತ್ತಿನಲ್ಲಿ ಸಿದ್ಧಲಿಂಗಯ್ಯನವರು ಅಲ್ಲೇ ಬುಗುಲು ತಿರುಗಿದಂತಹ ಸ್ಥಾವರ ಅಲ್ಲ, ನೀರಾಗಿ ಹರಿದ ಜಂಗಮ ರೂಪಿ ಬದುಕು ಬರಹವನ್ನು ನಡೆಸಿದವರು. ಯಾರು ಒಪ್ಪಲಿ ಬಿಡಲಿ, ಆದರೆ ಅವರು ಅವೆಲ್ಲ ಟೀಕೆಗಳನ್ನು ಮೀರಿ ತಮ್ಮ ಬಾಳಿನ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅದು ಉಳಿದ ವಿಮರ್ಶಕರು ಮತ್ತು ಅಧ್ಯಯನಕ್ಕೆ ದಾರಿಯಾಗತ್ತೆ. ಗಾಂಧಿ ಅನ್ನೋ ಪದ್ಯವನ್ನು ಅವರು ಬರೀತಾರೆ: ಜೀವ ಚೈತನ್ಯವನ್ನು ತುಂಬಿದಿರಿ ತಾಯಿಯಂತೆ ಬಸವಳಿದ ಜನಮನದ ಭಾವದಲ್ಲಿ, ಜೀವ ಚೈತನ್ಯವನ್ನು ತುಂಬಿದಿರಿ ತಾಯಿಯಂತೆ ಬಸವಳಿದ ಜನಮನದ ಭಾವದಲ್ಲಿ. ದೇವನೂರು ಮಹಾದೇವ ಅವರಾಗಲಿ, ಸಿದ್ಧಲಿಂಗಯ್ಯನವರಾಗಲಿ ಗಾಂಧಿಯನ್ನು ಎಲ್ಲೂ ನಿರಾಕರಿಸದೆ, ಗಾಂಧಿಯನ್ನು ತಮ್ಮ ಭಾವ, ಬದುಕು ಮತ್ತು ಆಲೋಚನೆಯ ಭಾಗವಾಗಿಸಿಕೊಂಡಿರುವ ಹೊತ್ತಿನಲ್ಲಿಯೂ ಕೂಡ ಗಾಂಧಿಯನ್ನು ವಿರೋಧಿಸುವ ಒಂದು ಧೋರಣೆ ಅನೇಕರಲ್ಲಿ ಕಾಣುತ್ತೆ. ಬಹುಶಃ ಇದು ಗಾಂಧಿಯನ್ನು ಕಳೆದುಕೊಂಡವರು ಗಾಂಧಿ ಬಡವಾಗಲಿಲ್ಲ, ಗಾಂಧಿಯನ್ನು ಕಳೆದುಕೊಂಡವರು ಬಡವಾಗ್ತಾರೆ. ಹಾಗಾಗಿ ಅಂಬೇಡ್ಕರ್ ಮತ್ತು ಗಾಂಧಿ ನಮ್ಮ ಪರಿವರ್ತನೆಯ ಎರಡು ಕಣ್ಣುಗಳು, ಎರಡು
ದೇಹ ಎರಡು ಜೀವ ಒಂದು ಅನ್ನುವ, ಅಥವಾ ಒಂದು ನಾಣ್ಯದ ಎರಡು ಮುಖಗಳು ಅನ್ನುವ ಹಾಗೆ ಆಧುನಿಕ ಭಾರತವನ್ನು ರೂಪಿಸುವುದರಲ್ಲಿ ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಚಿಂತನೆಗಳು ಕೂಡ ಇದರಲ್ಲಿ ಕಂಡು ಬರ್ತಾವೆ. ಸೊ ಇಷ್ಟು ಮಾತುಗಳನ್ನು ಹೇಳ್ತಾ ನನ್ನ ಕಡೆಗೆ ರಾಷ್ಟ್ರಗೀತೆಯ ಬಗ್ಗೆ ಹೇಳಿರೋದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಅವರು ರಾಷ್ಟ್ರಗೀತೆ ಭಾರತವನ್ನು ಕುರಿತು ಹೇಳುವಾಗ ಆಸೆ ಅನ್ನೋದೊಂದು ಕವಿತೆ ಹೆಸರು, ಸಿದ್ಧಲಿಂಗಯ್ಯನವರ ಆಸೆ. ಅಲ್ಲಿ ಬರೀತಾರೆ, ಭರತ ಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲಿ, ಭರತ ಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲಿ, ಕಾವೇರಿ ಗಂಗೆಯರ ರೂಪದಲ್ಲಿ ರಾಷ್ಟ್ರಧ್ವಜವನ್ನು ನೋಡಿ ರಾಷ್ಟ್ರಗೀತೆಯ ಹಾಡಿ ಪುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ. ರಾಷ್ಟ್ರಧ್ವಜವನ್ನು ನೋಡಿ ರಾಷ್ಟ್ರಗೀತೆಯ ಹಾಡಿ ಪುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ. ಇತ್ತೀಚೆಗೆ ಜನವರಿ 26ನೇ ತಾರೀಕೇನೆ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜಕ್ಕೆ ಆದ ಅವಮಾನವನ್ನು ಅಂಬೇಡ್ಕರ್ ನೋಡಿದರೆ, ಬಾಬು ಜಗಜೀವನ್ ರಾಮ್ ನೋಡಿದರೆ, ಬಹುಶಃ ಗಾಂಧಿ ನೋಡಿದರೆ ತಲ್ಲಣಗೊಳ್ಳುತ್ತಿದ್ರು. ಹಾಗಾಗಿ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಅದು ಯಾವುದೋ ಒಂದು ಜಾತಿಯ, ಒಂದು ಮತದ, ಒಂದು ಪಕ್ಷದ, ಒಂದು ಸಿದ್ಧಾಂತದ ಪ್ರತೀಕ ಅಲ್ಲ. ಅದು ನಮ್ಮೆಲ್ಲರ ರಾಷ್ಟ್ರದ ಗೌರವದ ಆತ್ಮರೂಪಿ. ಹಾಗಾಗಿ ರಾಷ್ಟ್ರದ ವಿಷಯ ಬಂದಾಗ ರಾಜಿ ಆಗದ ಸಾಹಿತಿ ಅವರನ್ನ ಕುವೆಂಪು ಅವರು ದೇವ ಸಾಹಿತ್ಯ ಮತ್ತು ದೇವ ಸಾಹಿತಿ ಅನ್ನೋ ಮಟ್ಟಕ್ಕೆ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಆಡಿದ್ದಾರೆ. ರಾಷ್ಟ್ರವನ್ನ ಭಗ್ನಗೊಳಿಸುವ ಸಾಹಿತ್ಯವನ್ನ ಅವರು ರಾಕ್ಷಸಿ ಸಾಹಿತ್ಯ ಅಂತ ಕರೆದಿದ್ದಾರೆ. ಆ ಹಿನ್ನೆಲೆಯೊಳಗೆ ಸಿದ್ಧಲಿಂಗಯ್ಯನವರ ಕಾವ್ಯ ಅದು ರಾಷ್ಟ್ರಕ್ಕೆ ಎಲ್ಲೂ ಕೂಡ ಧಕ್ಕೆ ತರದ ಹಾಗೆ ಮನುಷ್ಯನ ಸಂಕಟಗಳನ್ನು ಪರಿಹರಿಸುವಂತಹ, ಬಿದ್ದವರು ಮೇಲೆದ್ದು ನಿಂತು ನಡೆಯಬಹುದಾದಂತಹ ಆತ್ಮಗೌರವ, ಆತ್ಮವಿಶ್ವಾಸ ಮತ್ತು ಆತ್ಮಾಭಿಮಾನವನ್ನು ತುಂಬುವ ಪ್ರೀತಿಯ ಬೆಳಕನ್ನು, ಅರಿವಿನ ಬೆಳಕನ್ನು, ಹೋರಾಟದ ಮಿಂಚಿನ ಬೆಳಕನ್ನು ನನ್ನ ನಾಡಿನ ಜನಕ್ಕೆ ನೀಡಿದ ಕವಿ ಸಿದ್ಧಲಿಂಗಯ್ಯನವರು. ಹಾಗಾಗಿ ಅವರ ಕಾವ್ಯದ ಒಳಗಡೆ ಇಂಥ ಅನೇಕ ಸಂಗತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನೈಕ್ಯತೆ, ಒಗ್ಗಟ್ಟಿನ ಕೊರತೆಯ ಕಾರಣದಿಂದಾಗಿ ದಲಿತ ಚಳುವಳಿಗಳೂ ಛಿದ್ರ ಆಗಿದ್ದಾವೆ, ಮನೆಗಳೂ ಛಿದ್ರ ಆಗಿದ್ದಾವೆ. ರಾಜ್ಯಗಳ ನಡುವೆ ಬೆಂಕಿ ಹಚ್ಚುವ ಒಂದು ತುಕಡೆ ಗ್ಯಾಂಗ್ ಕೆಲಸ ಮಾಡ್ತಾ ಇರುವಂತಹ ತುಕಡೆ ಗ್ಯಾಂಗ್ ಅನ್ನೋದು ಕೇವಲ ವ್ಯಕ್ತಿಗಳ ಗ್ಯಾಂಗ್ ಅಲ್ಲ, ಅಥವಾ ಪಕ್ಷಗಳ ಗ್ಯಾಂಗ್ ಅಲ್ಲ. ಅದೊಂದು ಮಾನಸಿಕತೆ ಒಡೆದು ಆಳುವ ನೀತಿಯ ಆ ಮಾನಸಿಕತೆಯ ವಿರುದ್ಧ ಆ ಕವಿ ಈ ರೀತಿಯ ಒಂದು ಮಾತನ್ನು ನೆನಪಿಸ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಹೇಗೆ ನಮ್ಮ ಬದುಕು ನಡೀಬೇಕು ಅಂತ ಹೇಳಿದಾಗ, ದಾಳಿಗಳ ನೋವಿನಲಿ ಬಂಧನದ ಬವಣೆಯಲಿ ಬಸವಳಿದ ಈ ತಾಯ ಮಕ್ಕಳೆಲ್ಲ. ದಾಳಿಗಳ ನೋವಿನಲಿ ಬಂಧನದ ಬವಣೆಯಲಿ ಬಸವಳಿದ ಈ ತಾಯ ಮಕ್ಕಳೆಲ್ಲ. ಜಾತಿ ಮತ ಭಾಷೆಗಳ ಭೇದದಲ್ಲಿ ಮೈಮರೆತು, ಜಾತಿ ಮತ ಭಾಷೆಗಳ ಭೇದದಲ್ಲಿ ಮೈಮರೆತು ಗುರುತಿಲ್ಲದವರಂತೆ ಬಾಳಬಹುದೇ, ನಾನು ಭಾರತೀಯ ಅನ್ನೋ ಗುರುತುಗಳನ್ನೇ ಕಳ್ಕೊಂಡ್ರೆ ಸಂವಿಧಾನದ ಆಶಯಗಳು, ರಾಷ್ಟ್ರದ ಅಖಂಡತೆ, ಸಮಗ್ರತೆ, ಸಾರ್ವಭೌಮತ್ವ ಹೇಗೆ ಪಡೆಯೋದಕ್ಕೆ ಸಾಧ್ಯ? ಹಾಗಾಗಿ ಸಿದ್ಧಲಿಂಗಯ್ಯನವರು ಒಬ್ಬ ಕವಿಯೂ ಆಗಿ, ಒಬ್ಬ ರಾಜನೀತಿಜ್ಞರೂ ಆಗಿ, ಒಬ್ಬ ದಲಿತ ಸಮುದಾಯದ ಒಳಗಿಂದ ಬಂದು ಮನುಷ್ಯ ಲೋಕವನ್ನು ಕಟ್ಟುವುದಕ್ಕಾಗಿ ಹಂಬಲಿಸಿದ ಮಾನವತೆಯ ಕವಿ, ಮನುಷ್ಯತ್ವದ ಕವಿ. ಹಾಗಾಗಿ ಅವರು ಹೇಳ್ತಾರೆ, ಬಿಸಿಲು ಬಿರುಗಾಳಿಯಲಿ ಕಂಗೆಡುವ ಧಗೆಯಲ್ಲಿ, ಬಿಸಿಲು ಬಿರುಗಾಳಿಯಲಿ ಕಂಗೆಡುವ ಧಗೆಯಲ್ಲಿ ಅನುಗಾಲ ಜೊತೆಗೂಡಿ ಸಾಗಿದವರು, ಯಾರು ವಿಷ ಹಿಂಡಿದರೋ ಯಾವ ಮಾಟದ ಫಲವೋ ದ್ವೇಷದಳ್ಳುರಿಯಲ್ಲಿ ಬೀಳಬೇಕೇ. ಬಿಸಿಲು ಬಿರುಗಾಳಿಯಲಿ ಕಂಗೆಡುವ ಧಗೆಯಲ್ಲಿ ಅನುಗಾಲ ಜೊತೆಗೂಡಿ ಸಾಗಿದವರು, ಯಾರು ವಿಷ ಹಿಂಡಿದರೋ ಯಾವ ಮಾಠದ ಫಲವೋ ದ್ವೇಷದಳ್ಳುರಿಯಲ್ಲಿ ಬೀಳಬೇಕೇ. ಈ ಪ್ರಶ್ನೆಯನ್ನ ಕೇಳ್ತಾ, ಎಚ್ಚೆತ್ತ ಜನಕೋಟಿ ದನಿಯೆತ್ತಿ ಹಾಡಿರಲಿ, ಎಚ್ಚೆತ್ತ ಜನಕೋಟಿ ದನಿಯೆತ್ತಿ ಹಾಡಿರಲಿ, ಒಡಕುಗಳ ಕತ್ತಲೆಯ ಕಳೆಯಿತೆಂದು
ಒಡಕುಗಳ ಕತ್ತಲೆಯ ಕಳೆಯಿತೆಂದು, ಜನಮನದ ತೋಟದಲ್ಲಿ ಐಕ್ಯತೆಯ ಹೂವರಳಿ, ಜನಮನದ ತೋಟದಲ್ಲಿ ಐಕ್ಯತೆಯ ಹೂವರಳಿ, ಜೀವಕಳೆ ಮತ್ತೊಮ್ಮೆ ಮೂಡಿತೆಂದು, ಜೀವಕಳೆ ಮತ್ತೊಮ್ಮೆ ಮೂಡಿತೆಂದು. ಇದು ಸಿದ್ಲಿಂಗಯ್ಯ. ಈ ಸಿದ್ಲಿಂಗಯ್ಯನವರನ್ನ ನಮ್ಮ ಕನ್ನಡದ ಎಲ್ಲ ಮನಸ್ಸುಗಳಿಗೆ ತಲುಪಿಸುವ ಪ್ರಯತ್ನವನ್ನ ಸಾಧನಕೇರಿ ಅಕಾಡೆಮಿ ಮಾಡ್ತಾ ಇರುವಂಥದ್ದು ಅತ್ಯಂತ ಪ್ರಶಂಸಾರ್ಹವಾದ ಸಂಗತಿ. ಹಾಗಾಗಿ ಮತ್ತೊಮ್ಮೆ ಆ ಸಾಲುಗಳನ್ನು ಓದಿ ಕೇಳ್ತಾ ಇರುವಂಥ ಎಲ್ಲ ಸಹೃದಯ ಬಂಧುಗಳಿಗೆ ವಂದಿಸ್ತಾ, ಇವತ್ತು ಎಲ್ಲ ಜಾತಿ, ಮತ, ಭಾಷೆ, ಬಣ್ಣ, ಪಂಥ ಎಲ್ಲರಿಗೂ ಅನ್ವಯಿಸಬಹುದಾದ ಮತ್ತು ಸ್ವೀಕರಿಸಬೇಕಾದ 4 ಸಾಲುಗಳೇನು ಅಂದರೆ, ಎಚ್ಚೆತ್ತ ಜನಕೋಟಿ ದನಿಯೆತ್ತಿ ಹಾಡಿರಲಿ, ಒಡಕುಗಳ ಕತ್ತಲೆಯ ಕಳೆಯಿತೆಂದು, ಒಡಕುಗಳ ಕತ್ತಲೆಯ ಕಳೆಯಿತೆಂದು, ಜನಮನದ ತೋಟದಲ್ಲಿ, ಜನಮನದ ತೋಟದಲ್ಲಿ ಐಕ್ಯತೆಯ ಹೂವರಳಿ, ಐಕ್ಯತೆಯ ಹೂವರಳಿ. ಇವತ್ತು ಬಹುತ್ವದ ಹೆಸರಿನಲ್ಲಿ ಐಕ್ಯತೆಯನ್ನೇ ಧ್ವಂಸ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ವಿಕೃತ ಚಿಂತನೆಯ ಸಂದರ್ಭದಲ್ಲಿ ಬಹುತ್ವ ಅಂದರೆ ಏಕತೆಯ ವಿರುದ್ಧವಾದದ್ದಲ್ಲ, ಅಥವಾ ಏಕತೆ ಅಂದರೆ ಬಹುತ್ವದ ವಿರುದ್ಧವಾದದ್ದಲ್ಲ. ಭಾರತದ ಅಸ್ಮಿತೆ ಇರೋದೇ ಅನೇಕತೆಯಲ್ಲಿ ಏಕತೆ. ಅದಕ್ಕೆ ನಾನು ಅನೇಕ ಸಾರಿ ಕರಿತಿರ್ತೀನಿ, ನಮ್ಮ ದೇಶದ ಆತ್ಮ ಯಾವುದು ಅಂದರೆ ಬಹುರೂಪಿ ಏಕಾತ್ಮ, ಬಹುರೂಪಿ ಏಕಾತ್ಮ. ಬಹುರೂಪಿಯಾದ ಏಕಾತ್ಮವಾದ ಈ ಐಕ್ಯತೆ ಇದೆಯಲ್ಲ, ಐಕ್ಯತೆ ಅಂದರೆ ಒಂದನ್ನು ನಾಶ ಮಾಡಿ ಇನ್ನೊಂದನ್ನು ಉಳಿಸುವುದಲ್ಲ, ಎರಡು ಸೇರಿ ಬೆರೆತು ಬಲಗೊಳ್ಳುವುದು, ಬಲಗೊಳ್ಳುವುದು. ಭೂಮಿ ಮತ್ತು ಆಕಾಶ ಒಂದಾಗಿರುವ ದ್ಯಾವ ಪೃಥ್ವಿ ಸಂಬಂಧವನ್ನು ಹೇಳಿದಂಥ ಭಾರತದಲ್ಲಿ ಇವತ್ತು ಎಲ್ಲ ಛಿದ್ರ 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 ತುಕುಡೆ ಗ್ಯಾಂಗ್ ತುಂಡರಸರುಗಳ ಹಾವಳಿಗಳಾಗ್ತಾ ಇರುವಂಥ ವರ್ತಮಾನದಲ್ಲಿ ಸಿದ್ಲಿಂಗಯ್ಯನವರ ಈ ಸಾಲುಗಳು ಎಲ್ಲರಿಗೂ ಮಹತ್ವಪೂರ್ಣವಾದ್ದಾಗತ್ತೆ. ಎಚ್ಚೆತ್ತ ಜನಕೋಟಿ ದನಿಯೆತ್ತಿ ಹಾಡಿರಲಿ, ಒಡಕುಗಳ ಕತ್ತಲೆಯ ಕಳೆಯಿತೆಂದು, ಜನಮನದ ತೋಟದಲ್ಲಿ, ಜನರ ಮನಸ್ಸು ಅನ್ನೋದೊಂದು ತೋಟ, ಅದು ಯುದ್ಧ ಭೂಮಿ ಅಲ್ಲ, ಅದು ಅಥವಾ ಉಗ್ರಾಣ ಅಲ್ಲ, ಅದು ಬ್ಯಾಂಕ್ ಅಲ್ಲ, ಅದು ಬಂಗಾರದ ಖಜಾನೆ ಅಲ್ಲ, ಅದು ತೋಟ. ಇದನ್ನೇ ಅಲ್ಲಮಪ್ರಭು ತಣುವ ತೋಂಟವ ಮಾಡಿ ಅನ್ನೋ ವಚನದಲ್ಲಿ ಆ ಕೃಷಿಯ ಪರಿಭಾಷೆಯನ್ನು ಬಳಸಿದ್ದನ್ನು ನೀವು ಗಮನಿಸ್ಬೋದು. ಜನಮನದ ತೋಟದಲ್ಲಿ ಐಕ್ಯತೆಯ ಹೂವರಳಿ, ಐಕ್ಯತೆಯ ಹೂವರಳಿ, ಜೀವಕಳೆ ಮತ್ತೊಮ್ಮೆ ಮೂಡಿತೆಂದು, ಜೀವಕಳೆ ಮತ್ತೊಮ್ಮೆ ಮೂಡಿತೆಂದು. ಆ ಜೀವಕಳೆ ಇದೆಯಲ್ಲ, ಆ ಜೀವಕಳೆ ಅದು ಯಾರದ್ದು ಅಂತ ಕರಿತೀರಿ? ಅದು ಹೊಲೆಮಾದಿಗರ ಜೀವಕಳೆಯ, ಶೂದ್ರರ ಜೀವಕಳೆಯ, ಕ್ಷತ್ರಿಯರ ಜೀವಕಳೆಯ, ವೈಶ್ಯರ ಜೀವಕಳೆಯ, ಬ್ರಾಹ್ಮಣರ ಜೀವಕಳೆಯ, ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ನರ ಜೀವಕಳೆಯ, ಅಥವಾ ಭಾರತ ಪಾಕಿಸ್ತಾನ ಅಮೇರಿಕದ ಜೀವಕಳೆಯ? ಜೀವಕಳೆ ಅನ್ನೋದು ಅದು ಈ ನೆಲದಮ್ಮ ಪ್ರಕೃತಿ ನಮಗೆ ನೀಡಿರುವಂತಹ ಒಂದು ಅಮೂಲ್ಯವಾದಂತಹ ಉಸಿರು, ಅಮೂಲ್ಯವಾದ ಹೆಸರು, ಅಮೂಲ್ಯವಾದ ಬಸಿರು. ಆ ಉಸಿರು, ಹೆಸರು, ಬಸಿರು ವಿಷಮಯವಾಗದಂತೆ ಜತನ ಮಾಡಿಕೊಳ್ಳಬೇಕು ಎಂದು ಸಾರುವ ಕಾವ್ಯ ಸಿದ್ಧಲಿಂಗಯ್ಯನವರ ಕಾವ್ಯ. ಅದು ದಲಿತ ಕಾವ್ಯ, ಅದು ಮನುಷ್ಯತ್ವದ ಕಾವ್ಯ, ಅದು ಭಾರತೀಯ ಕಾವ್ಯ. ಅಂತಹ ಕಾವ್ಯವನ್ನು ನಮಗೆ ನೀಡಿರತಕ್ಕಂತಹ ಸಿದ್ಧಲಿಂಗಯ್ಯನವರ ಜನ್ಮದಿನದ ಈ ನಿಮಿತ್ತವಾಗಿ ಅವರ ಕಾವ್ಯವನ್ನು ಕುರಿತ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿದಂತಹ ಸಾಧನಕೇರಿ ಸಾಹಿತ್ಯ ವೇದಿಕೆಗೂ, ವತ್ಸಲ ಮೇಡಮ್ ಅವರಿಗೂ, ಮತ್ತು ವಿಶೇಷವಾಗಿ ಸಿದ್ಧಲಿಂಗಯ್ಯನವರ ಜನ್ಮದಿನದ ಸಂದರ್ಭದಲ್ಲಿ ಅವರ ಕಾವ್ಯದ ಆಶಯಗಳನ್ನು ಕುರಿತು ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಸಿದ್ಧಲಿಂಗಯ್ಯನವರಿಗೆ ವಂದಿಸ್ತಾ ಶುಭಾಶಯಗಳನ್ನು ಕೋರ್ತಾ, ಅಧ್ಯಯನ ದೃಷ್ಟಿಯಿಂದ ಯಾವುದೇ ಹೆಸರುಗಳನ್ನು ಸಾಹಿತ್ಯದ ವರ್ಗೀಕರಣ ಮಾಡಿಕೊಳ್ಳೋಣ, ಆದರೆ ಸಾಹಿತ್ಯದೊಳಗಡೆ ಮನುಷ್ಯತ್ವ ಇದೆಯೋ ಮನುಷ್ಯತ್ವ ಇಲ್ವೋ ಇವೆರಡನ್ನೇ ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಅಧ್ಯಯನಗಳು ನಡೆಯಲಿ. ಮತ್ತು ಆ ಮನುಷ್ಯತ್ವ ಇರುವಂಥದ್ದನ್ನು ಎಲ್ಲೇ ಇದ್ದರೂ ಕೂಡ ಅದನ್ನು ನಮ್ಮೊಳಗಡೆ ತಂದುಕೊಳ್ಳೋದ್ರ ಮೂಲಕ ನಾವು ಮನುಷ್ಯರಾಗೋಣ. ನಾವು ಮನುಷ್ಯರಾದಾಗ ಮಾತ್ರ ನಮ್ಮ ಸಾವಿನ ಕೊನೆಯ ಕ್ಷಣದ ಮೊದಲು ನಮ್ಮ ಬದುಕಿನ ಸಾರ್ಥಕತೆಯನ್ನು ನಾವು ಅನುಭವಿಸಬಹುದು. ಸಾಹಿತ್ಯ ಲೋಕವನ್ನು ತಿದ್ದುವುದು ಮನುಷ್ಯನ ಆಂತರ್ಯವನ್ನು ತಿದ್ದುವುದರ ಮೂಲಕ. ಮನುಷ್ಯನ ಆಂತರ್ಯಗಳ ಪರಿವರ್ತನೆಯಾಗದೆ ಹೋದರೆ ಸಾಮಾಜಿಕ ಪರಿವರ್ತನೆ ಸಾಧ್ಯ ಇಲ್ಲ, ಜಾಗತಿಕ ಪರಿವರ್ತನೆಗಳು ಸಾಧ್ಯ ಇಲ್ಲ. ಆದ್ದರಿಂದನೇ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ, ವ್ಯಕ್ತಿ ಪರಿವರ್ತನೆಯ ಮೂಲಕ ಸಮಾಜ ಪರಿವರ್ತನೆ. ಅಂಥ ಪರಿವರ್ತನೆಯ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಈ ದಾರಿಯಲ್ಲಿ ಸಿದ್ಧಲಿಂಗಯ್ಯನವರು ಬೆಳೆದಿದ್ದಾರೆ. ಅವರು ಹೊರಟಿದ್ದು ಮಾರ್ಕ್ಸ್ವಾದದಿಂದ,
ಆದರೆ ತಲುಪಿದ್ದು ಅವರು ಬುದ್ಧನನ್ನೂ ಒಳಗೊಂಡಂತೆ ಆ ವಿಶ್ವದ ಮಾನವತೆಯ ಕಡೆಗೆ ಸಾಗಿದ ಕ್ರಮ ಇದೆಯಲ್ಲ, ಜೀವ ಕಳೆ ಅದನ್ನು ಬಿತ್ತಿ ಬೆಳೆಯುವ ಬಗೆ ಇದೆಯಲ್ಲ, ಇದು ಕನ್ನಡ ಕಾವ್ಯದ ಒಂದು ದೊಡ್ಡ ಶಕ್ತಿ. ಪಂಪನಿಂದ ಹಿಡಿದು ಸಿದ್ಧಲಿಂಗಯ್ಯನವರವರೆಗೆ ಇಂಥದ್ದೊಂದು ಬೆಳೆ ನಮ್ಮಲ್ಲಿ ಇದೆ. ಆ ಬೆಳೆಯನ್ನು ನಾವು ನಮ್ಮ ಅನ್ನವನ್ನಾಗಿ ಮಾಡಿಕೊಂಡಾಗ, ನಮ್ಮ ಬದುಕನ್ನಾಗಿ ಮಾಡಿಕೊಂಡಾಗ ಬಹುಶಃ ಸಂಘರ್ಷ ಸಾಮರಸ್ಯವಾಗಿ ಬದಲಾಗುತ್ತೆ. ಆ ಸಾಮರಸ್ಯ ನಮಗೆ ಸುಖ, ಪ್ರೀತಿ, ಆನಂದ ಈ ಮೂರನ್ನು ತಂದು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದು ತಂದು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿದ ಸರ್ವರಿಗೂ ವಂದಿಸ್ತೇನೆ. ನಮಸ್ಕಾರ.